श्री परमगुरुभ्यो नमः। श्रीमदानंदतीर्थ नमः। श्री गुरुभ्यो नमः। हरि ओम। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। अभ्रमं भङ्गरहितं मजरं विमलं सदानन्दतीर्थमतुलं महेतापत्रयापहं भवतेदनुभावादेडमोक्षोऽपि वाग्मी जडमतिरपि तन्तुर्जायते प्राज्ञमोदिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु सात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। यस्य वाक्कामधेनुर्नः कामितार्थान् प्रयच्छति सेवेकं जययोगीन्द्रं कामवानच्छितं सदा प्रणमत्कामधेनुं च भजत्सुरतरूपं श्रीभावबोधकृत्पादचिन्तामणिमुपास्महे। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। नैवेद्यकविषं रामे ईक्षतद्भुक्तिमान् गुरुः यो दर्शयद्रविं रात्रौ सत्यबोधस्तु मे मुदे। सत्यधीरकराब्जोत्थः ज्ञानवैराग्यसागरः सत्यज्ञानाक्षतरणिः स्वान्तध्वान्तं निकृन्तकुं सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधादतान्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। बुधैरपि सुदुर्बोधे ग्रन्थे यन्मम साहसं सत्पालयन्त निपुणाः गुरुपादरजःकणाः। लौकिकफललक्षणामृतदोहिनीं गुरुवनुग्रहरूपामृतां कामधेनुमुपास्महे। श्रीगुरुभ्यो नमः। हरि ओं। स्वस्तिस्तु सदामशेषसन्मङ्गलानि भवन्तु। ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿ ಗೋಕುಲಕ್ಕೆ ಬಂದು ಸೇರಿದ್ದಾನೆ. ಈ ಕಡೆ ನಂದಗೋಪಾದಿಗಳಿಗೆಲ್ಲ ಪುತ್ರ ಉತ್ಸವ ಆಗಿದೆ, ಮಗ ಹುಟ್ಟಿದ್ದಾನೆ ಅಂತ ಎಲ್ಲರೂ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಅನಿವಾರ್ಯವಾಗಿ ಕಂಸನಿಗೆ ಕರೆ ಕೊಡುವಂತಹ ಸಂದರ್ಭ ಇದೆ ಅನ್ನೋದಕ್ಕೆ ವಸುದೇವರ ಸನ್ನಿಧಿ ಉಳ್ಳಂತಹ ಆ ಕಂಸನ ಪಟ್ಟಣಕ್ಕೆ ಇವರು ಹೋಗ್ತಾ ಇದ್ದಾರೆ. ನಂದಗೋಪರು ಅನೇಕರು ತಮ್ಮ ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗಿದ್ದಾರಂತೆ. ಅಲ್ಲಿ ಹೋಗಿ ಕರಾರ್ಪಣೆ ಎಲ್ಲ ಮಾಡಿ ಆಯಿತು. ವಸುದೇವನ ಜೊತೆಗೆ ಭೇಟಿಯಾಗ್ತಾ ಇದೆ. ವಸುದೇವ ಈ ಮಾತನ್ನು ಹೇಳುವುದುಂಟು. ಇಲ್ಲಿ ಒಂದು ಸ್ವಾರಸ್ಯ. ವಸುದೇವ ನಂದಗೋಪನಿಗೆ ಹೇಳುವಾಗ ನಿನ್ನ ಮನೆಯಲ್ಲಿ ಕೂಸು ಇದೆ, ಬಹಳ ಸಮಸ್ಯೆ ಇದೆ, ಏನೇನೋ ನಾನಾ ವಿಧವಾದಂತಹ ಸಮಸ್ಯೆಗಳೆಲ್ಲ ಬರ್ತಾಗಿದೆ, ಬೇಗನೆ ಹೋಗಬೇಕು, ಇಷ್ಟನ್ನು ಭಾಗವತದಲ್ಲಿ ಕೇಳ್ತೀವಿ. ಹರಿವಂಶದಲ್ಲಿ ಸ್ವಾರಸ್ಯ ವೈಶಿಷ್ಟ್ಯ ಅಂತಂದರೆ ಅಲ್ಲಿ ತತ್ರಕಂ ಬಹು ಬಾಳ ಸೂರ್ಯಾಪಂ ಕೃಷ್ಣಂ ಗೂಢಂ ನ್ಯವೇಶಯತ್ ಇತ್ಯಾದಿ ಮಾತುಗಳಲ್ಲಿ ನಾವೇನು ಕೇಳಿದ್ದೇವೆ. ಆ ವಸುದೇವರು ಹೇಳ್ತಾರೆ, ಅಲ್ಲ ಮನೆಯಲ್ಲಿ ಮಗು ಇದೆ, ನಮ್ಮ ಕುಲದಲ್ಲಿ ಬಂದಿರತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಭದ್ರವಾಗಿದೆ, ನೋಡ್ಕೋಬೇಕು, ಮಕ್ಕಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ, ಕಂಸ ಬಹಳ ಸಮಸ್ಯೆ ಕೊಡ್ತಾ ಇದ್ದಾನೆ, ಬೇಗನೆ ಹೋಗಬೇಕು ಎಂಬುವಂತಹ ವಿವರಣವನ್ನು ಕೂಡ ವಸುದೇವರು ಹೇಳುವುದನ್ನು ನಾವು ಕೇಳ್ತೇವೆ. ಅಷ್ಟರಲ್ಲಿ ಕಂಸ ಈ ಕಡೆ ಅನೇಕ ಅಸುರರನ್ನೆಲ್ಲ ಕರೆಸಿ ಒಂದು ಮಂತ್ರಾಲೋಚನೆ, ಎಲ್ಲೆಲ್ಲಿ ಸಣ್ಣ ಸಣ್ಣ ಪುಟ್ಟದಾದಂತಹ ಮಕ್ಕಳು ಹುಟ್ಟಿದ್ದಾರೆ ಎಲ್ಲರನ್ನು ಕೊಲ್ಲಬೇಕು. ಹೀಗಾಗಿ ಚಾಣೂರ, ಮುಷ್ಟಿಕ ಇತ್ಯಾದಿಗಳೆಲ್ಲರೂ ಕೂಡ ಸೇರಿದ್ದಾರೆ ಅಂತಹ ಅದ್ಭುತವಾದಂತಹ ಸಭೆಯಲ್ಲಿ. ಚಿತ್ರವಾದ ಸಭೆ. ಒಬ್ಬರಿಗೆ ಕಣ್ಣಿಲ್ಲ, ಒಬ್ಬರು ಕಿವುಡರು, ಒಬ್ಬರು ಹಾಗೆ ಹೀಗೆ, 2 ಕಣ್ಣು, 4 ಕಣ್ಣು, 3 ಕಣ್ಣು, ವಿಚಿತ್ರವಾದಂತಹ ಕುದುರೆ ರೂಪದಲ್ಲಿ ಬಂದವ ಒಬ್ಬ, ಎತ್ತಿನ ರೂಪದಲ್ಲಿ ಬಂದವ ಒಬ್ಬ, ಕತ್ತೆ ರೂಪದಲ್ಲಿ ಒಬ್ಬ ಬಂದಿದ್ದಾನೆ, ಘೋರವಾದ ರಾಕ್ಷಸಿಯ ರೂಪದಲ್ಲಿ ಪುತನ ಬಂದಿದ್ದಾಳೆ, ಎಲ್ಲರೂ ಬಂದಿದ್ದಾರೆ. ಎಲ್ಲರನ್ನೂ ಆದೇಶ ಮಾಡಿದ ಕಂಸ, ಹೋಗಿ ಎಲ್ಲೆಲ್ಲಿ ಮಕ್ಕಳಿದ್ದಾರೆ ಎಲ್ಲರನ್ನು ಸಂಹಾರ ಮಾಡಬೇಕು ಅಂತ. ಅಷ್ಟರಲ್ಲಿ ಈ ಶಕಟಾಸುರ ಹಾಗೂ ಪೂತನ, ಇಲ್ಲಿ ಸ್ವಲ್ಪ ಭಾಗವತದ ಕ್ರಮ ಬೇರೆ ಇರುತ್ತೆ, ಹರಿವಂಶದ ಕ್ರಮ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹೀಗಾಗಿ ಭಗವಂತ ಕೃಷ್ಣ ಇನ್ನು 10 ದಿವಸಗಳು ಆಗಲಿಲ್ಲ, ಜಾತಕ್ರಮ ಆಗಲಿಲ್ಲ. ಅಷ್ಟರಲ್ಲಿ ಪೂತನ ಮೊದಲಿಗೆ ಬಂದಳು ಅಂತ ಅಲ್ಲಿ, ಇಲ್ಲಿ ಶಕಟಾಸುರ ಹಾಗೂ ಆಮೇಲೆ ಪೂತನ ಎಂಬುದಾಗಿ ಇಲ್ಲಿ ಹರಿವಂಶದಲ್ಲಿ. ಶಕಟಾಸುರ ಎತ್ತಿನ ಗಾಳಿಯ ರೂಪದಲ್ಲಿ ವೇಗದಿಂದ ಹಾರಿ ಬರ್ತಾ ಇದ್ದಾನೆ ಕೃಷ್ಣನ ಮೇಲೆ. ಅದು ಸ್ವಾರಸ್ಯ ಹೇಳೋದುಂಟು, ಮಕ್ಕಳನ್ನು ಪಡೆದವರು ಯಾವಾಗಲೂ ಮಕ್ಕಳ ಮೇಲೆ ಲಕ್ಷ್ಯ ಇರಬೇಕು.
ತಾಯಿಯಂದಿರು ಅದಾಗಿ ವಿಶೇಷವಾಗಿ ಮಕ್ಕಳನ್ನು ಹಡೆದಿರ್ತಕ್ಕಂತಹ ತಾಯಂದಿರು ಒಂದು ಮಕ್ಕಳಿಗೆ ಒಂದೂವರೆ 2 ವರ್ಷ ಆಗುವ ತನಕವೂ ಕೂಡ ಮೇಲು ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ. ಆ ಸಣ್ಣ ಪುಟಾಣಿ ಮಕ್ಕಳ ಮೇಲೆ ಬಹಳ ಲಕ್ಷ್ಯ ಇರಬೇಕು. ಸಣ್ಣ ಪುಟ್ಟದಾದಂತಹ ಇರುವೆಗಳು, ಏನೇನೋ ಕೀಟಗಳು ಬಂದು ಕಚ್ಚೋದುಂಟು. ಹೇಳಲಿಕ್ಕೂ ಬರೋದಿಲ್ಲ ಅವುಗಳಿಗೆ, ಬಾಯೇ ಇಲ್ಲ. ಅಳ್ಲಿಕ್ಕೆ ಮಾತ್ರ ಗೊತ್ತು, ಏನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಮಾತು ಬರೋ ತನಕ ಬಹಳ ಸಮಸ್ಯೆ, ಮಾತು ಬಂದ ಮೇಲೆ ಬೇರೆ ಸಮಸ್ಯೆ. ಹೀಗಾಗಿ ಯಾವ ಕೃಷ್ಣನನ್ನ ಕೆಳಗೆ ಮಲಗಿಸಿ ಹೋಗ್ಬಿಟ್ಲಂತೆ. ಬಹಳ ದೊಡ್ಡ ವೈಭವ, ಸಂಭ್ರಮ. ಕೆಳಗೆ ಮಲಗಿಸಿ ಹೋಗಿದ್ದಾರೆ ಯಶೋದೆ. ಶಕಟಾಸುರ ಬಂದಿದ್ದಾನೆ. ರುರೋಧ ಮಧುರಂ ಕೃಷ್ಣ ಪಾದವು ಊರ್ಧ್ವಂ ಪ್ರಸಾರಯನ್. ಮಧುರವಾಗಿ ಅಳತಾಗಿದ್ದಾನಂತೆ ಕೃಷ್ಣ. 2 ಕಾಲುಗಳನ್ನು ಮೇಲಕ್ಕೆ ಎತ್ತಿಕೊಂಡು ಅಳತಾಗಿದ್ದಾನೆ. ಆವಾಗ ಶಕಟಾಸುರ ಹಾರಿ ಬರ್ತಾಗಿದ್ದಾನೆ. ವೇಗದಿಂದ ಬರಬೇಕು, ಕೃಷ್ಣನ ಮೇಲೆ ಏರಿ ತನ್ನ ಚಕ್ರವನ್ನ ಏರಿಸಿ ಕೊಲ್ಲಬೇಕು ಅಂತ ಅವನ ಪ್ರಯತ್ನ. ಅವನ ಆ ಗಾಡಿಯನ್ನ ಕೇವಲ ಕೃಷ್ಣ ತನ್ನ ಹೆಬ್ಬರಳಿನಿಂದ ಮುಟ್ಟಿದ್ದಾನೆ, ಏನೂ ಮಾಡಲಿಲ್ಲ. ಕಾಲಿನ ಹೆಬ್ಬರಳಿನಿಂದ ಮುಟ್ಟಿದ್ದಾನೆ. ಮುಟ್ಟಿದ ಮಾತ್ರಕ್ಕೆ ಅವನು ಅಲ್ಲಿಗೆ ಪುಡಿಯಾಗಿ ಅವನು ಕೆಳಗೆ ಬಿದ್ದಿದ್ದಾನೆ. ಸ್ವಸ್ತಿ ಮೇಘ ಅರಕಾಯೇತಿ ಪೀತಾ ಭೀತ ಅಟಸಾಭವತ್. ಅಲ್ಲಿಗೆ ಅವನು ಸಮೃದ್ಧನಾಗಿದ್ದಾನೆ. ಪೂತನ ಬಂದಿದ್ದಾಳೆ. ಬಂದವಳು ವಿಚಿತ್ರವಾದಂತಹ ಛದ್ಮವೇಷ, ಮಾಯಾವೇಷವನ್ನು ಹಾಕೊಂಡು ಅಪ್ಸರಾಸ್ತ್ರೀಯಂತೆ ಬಂದಿದ್ದಾಳೆ. ಯಾರೋ ಮಹಾದೇವತೆಗಳು ಬಂದಿದ್ದಾರೆ ಅಂತ ತಿಳ್ಕೊಂಡು ಅವಳ ಕೈಗೆ ಮಕ್ಕಳನ್ನು ಕೊಟ್ಟರು. ಮಕ್ಕಳನ್ನ ಎಲ್ಲ ಕೈಗೆ ಹಾಗೆ ಕೊಡೋದೇ, ಯಾರು ಎಂದು ವಿಚಾರ ಮಾಡೋದು ಬೇಡವಾ? ಹೀಗಾಗಿ ಅವಳ ಕೈ ಕೊಟ್ಟಿದ್ದಾರೆ. ಅವಳು ಸ್ತನ್ಯಪಾನವನ್ನು ಮಾಡಿಸುವ ಮೂಲಕ ವಿಷವನ್ನು ಕೊಟ್ಟು ಸಂಹಾರ ಮಾಡಬೇಕು ಅಂತ ಅವಳ ಪ್ರಯತ್ನ. ಅದರನ್ನೇ ಮಾರ್ಗವಾಗಿ ಇಟ್ಕೊಂಡು ಕೃಷ್ಣನು ಅವನ ಸಂಹಾರ ಮಾಡಿಲ್ಲ. ಸ್ತನ್ಯಪಾನವನ್ನು ಮಾಡ್ತಾ ಅವಳ ಪ್ರಾಣವನ್ನು ಹೀರಿದ್ದಾನೆ. ನನ್ನನ್ನು ಬಿಟ್ಟು ಬಿಡು, ನಿನಗೆ ಕದಲಿಕ್ಕಾಗ್ತಾ ಇಲ್ಲ ಅಂತ ತನ್ನ ನೈಜವಾದ ರೂಪವನ್ನು ತೋರಿಸಿ ಜನರಿಗೆಲ್ಲ ಭಯ ಉಂಟಾಗುವಂತಹ ರೀತಿಯಲ್ಲಿ ಅವಳು ಕೂಡ ಸಮೃದ್ಧವಾಗಿದ್ದಾಳೆ ಶ್ರೀಕೃಷ್ಣ ಪರಮಾತ್ಮನಿಂದ. ಹೀಗೆ ಪೂತನ ಘಾತಕ, ಶಕಟಾಸುರ ಸಂಹಾರಿ ಇತ್ಯಾದಿ ಅನೇಕ ಹೆಸರುಗಳು ಅವನಿಗೆ ನಾಮಕರಣ ಆಗೋದಕ್ಕಿಂತಲೂ ಪೂರ್ವದಲ್ಲೇ ಈ ನಾಮಕರಣ ತಾನೇ ಮಾಡ್ಕೊಂಡಿದ್ದಾನೆ. ನೀವ್ಯಾರು ನನಗೆ ತಂದೆ ತಾಯಿ ಅಲ್ಲ, ನೀವ್ಯಾರು ನನಗೆ ಹೆಸರು ಇಡೋದು ಅಲ್ಲ, ನಾನು ನನ್ನ ಹೆಸರನ್ನು ಇಟ್ಕೋತೀನಿ. ವಾಸ್ತವಿಕವಾಗಿ ಐತರೆಯ ಉಪನಿಷತ್ತಿನ ಮಂಗಲಾಚರಣದಲ್ಲಿ ಮಂತ್ರಾಚರಣೆ ಹೇಳೋದು ಸರ್ವೈಶ್ಚ ವೈದಿಕ ಪದೈ ಅಪಿ ಲೋಕಶಬ್ದೈ ಎಂಬುವಂತಹ ಪದ್ಯಗಳಿಂದ ವೇದಗಳಲ್ಲಿರುವಂತಹ ಪ್ರತಿಯೊಂದು ಅಕ್ಷರ, ಸ್ವರ, ವರ್ಣ ಎಲ್ಲವೂ ಕೂಡ ಭಗವಂತನ ನಾಮಗಳು. ಅದರಂತೆ ಲೋಕದಲ್ಲಿರುವಂತಹ ಎಲ್ಲ ಪದಗಳು, ಅದು ಅಲೆ ಹೊಡೆಯುವಾಗ ಬರುವ ಶಬ್ದ ಇರಬಹುದು, ವೇಣುವನ್ನು ಬಾರಿಸುವಾಗ ಹುಲ್ಲಂಗೊಳ್ಳದಂತ ಹೇಳ್ತೀವಲ್ಲ, ಆ ವೇಣುಗಾನವನ್ನು ಮಾಡುವಾಗ ಅಲ್ಲಿ ಬರುವ ಶಬ್ದ, ವೀಣೆಯನ್ನು ಬಾರಿಸುವಾಗ ಶಬ್ದ, ಮತ್ತು ಗಿಡಗಳು ಮರಗಳು ಅಲ್ಲಾಡುವಾಗ ಬರುವಂತಹ ಶಬ್ದಗಳು, ಇವೆಲ್ಲ ಶಬ್ದಗಳು ಭಗವಂತನ ನಾಮಧೇಯ. ಸರ್ವಶಬ್ದ ವಾಚ್ಯನಾದವನು ಭಗವಂತ, ಸರ್ವಗುಣ ಪರಿಪೂರ್ಣನಾದವನು. ಹೀಗಾಗಿ ದೇವರು ಹೀಗೆ ಹೇಳ್ತಾ ಇದ್ದಾನೋ ಏನೋ, ನಿಮ್ಮೆಲ್ಲರ ಹೆಸರು ಅದು ನನ್ನ ಹೆಸರು, ನೀವ್ಯಾರು ನನಗೆ ಹೆಸರು ಕೊಡೋದಕ್ಕೆ, ಹೀಗಾಗಿ ನಾನೇ ನನ್ನ ಹೆಸರನ್ನು ಇಟ್ಕೊಳ್ಳುತ್ತೇನೆ ಅಂತ ಹೇಳಿ ಈ ವಿಧವಾದಂತಹ ವರ್ತನೆಗಳನ್ನು ಮಾಡ್ತಾಗಿದ್ದಾನೆ. ವಾದಿರಾಜರು ಅಲ್ಲಿ ಚಮತ್ಕಾರವನ್ನು ವ್ಯಾಖ್ಯಾನ ಮಾಡೋದುಂಟು. ಕೃಷ್ಣ ನೋಡಿದ ನಂತರ ಅವತಾರ ಮಾಡಿದ್ದೀರಿ, ಜಾತಿಕರ್ಮ ಮಾಡದೆ, ನಾಮಕರಣ ಮಾಡದೆ ಎಲ್ಲ ಕಾಯ್ತಾ ಇದ್ದೀರಿ. 11 ದಿವಸ ಆಗಲಿ 12 ದಿವಸ ಆಗಲಿ ಅಂತ. ನಾನೇ ನಿಮ್ಮ ಥರ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡಿದ್ದೀರಾ? ಅವತಾರ ಮಾಡಿದ ಕೂಡಲೇ ಎಲ್ಲವನ್ನೂ ಮಾಡಬೇಕು. ನಾನು 2ನೇ ಕ್ಷಣ ಮದುವೆ ಮಾಡಿದ್ರು ಸಂತೋಷ, ನನಗೇನು ಅಭ್ಯಂತರ ಇಲ್ಲ, ಅಡ್ಡಿ ಇಲ್ಲ ಅಂತ. ನಾವು ನಿತ್ಯೋತ್ಸವ ನಿತ್ಯ ಭವತ್ಯೇಶ ನಿತ್ಯಶ್ರೀ ನಿತ್ಯ ಒಂದವ. ಹೀಗಾಗಿ ನಿತ್ಯದಲ್ಲಿ ಉತ್ಸವ ಅವನಿಗೆ. ನಮ್ಮಂತೆ 11-12 ದಿವಸ ಆದಮೇಲೆ ನಾಮಕರಣ, ಆಮೇಲೆ 6 ತಿಂಗಳು 3 ತಿಂಗಳು 4 ತಿಂಗಳಾದ ಮೇಲೆ ಅನ್ನಪ್ರಾಶನ, 1 ವರ್ಷ ಆದಮೇಲೆ ಆಯುಷ್ಯ ಹೋಮ, 5 ವರ್ಷ ಅಥವಾ 7 ವರ್ಷ ಆದಮೇಲೆ ಉಪನಯನ, ಆಮೇಲೆ ಮಹಾವ್ರತ, ಗೋದಾನ ವ್ರತ, ಉಪನಿಷತ್ ವ್ರತ, ಈ ವ್ರತಗಳು. ಕೊನೆಗೆ 20 ವರ್ಷಕ್ಕೆ 21 ವರ್ಷಕ್ಕೆ ಸಮಾವರ್ತನ, 22 ವರ್ಷಕ್ಕೆ ಮದುವೆ. ಆ ಕಾಲದಲ್ಲಿ, ಈ ಕಾಲದಲ್ಲಿ 30 ಕೆಳಗಡೆ ಪುಣ್ಯ ಅಂತೂ ಈ ವಿಧವಾಗಿ ಆ ವಯಸ್ಸಾಗಲಿ ಅಂತ ಕಾಯ್ತಾ ಇರುವುದು ಇದು ಮನುಷ್ಯರ ಸ್ವಭಾವ. ನಾನು ಪರಬ್ರಹ್ಮ ಅವತಾರ ಮಾಡಿದ್ದೀನಿ, ನಿಮಗೆ ಎಷ್ಟು ದೊಡ್ಡ ಸಂದರ್ಭ ಕೊಟ್ಟಿದ್ದೀನಿ, ನೀವು ಇದನ್ನು ಮಾಡ್ತಾ ಇಲ್ಲ, ನಾನೇ ಮಾಡ್ಕೊಡ್ತೀನಿ ಅಂತ ಹೀಗೆ ತನ್ನ ನಾಮಕರಣವನ್ನು ತಾನೇ ಮಾಡಿಕೊಂಡಾಯಿತು ಅಂತ ಇತ್ಯಾದಿ ಆದಂತಹ ಈ ವೃತ್ತಾಂತವನ್ನು ಹೇಳ್ತಾ ಹೋಗ್ತಾರೆ ರುಕ್ಮಿಣಿ ವಿಜಯದಲ್ಲಿ. ಇದಾದಮೇಲೆ ಮುಂದಿನ ಅಧ್ಯಾಯದಲ್ಲಿ ಎಷ್ಟು ಹಾರದಾಗಿದೆ ಹರಿವಂಶ ಅಂತಂದರೆ, ಇದೀಗ ನಾಮಕರಣ ಇನ್ನೂ ಆಗಲಿಲ್ಲ, ಅಷ್ಟರಲ್ಲಿ ಭಗವಂತ ಒಂದೊಂದೇ ಅಂಬೆಗಾಲನ್ನು ಹಾಕಲಿಕ್ಕೆ ಶುರು ಮಾಡಿದ್ದಾನೆ. ಮಕ್ಕಳು ಅಂಬೆಗಾಲು ಹಾಕಿದರೆ ನಾವು ನಡಿಬೇಕು, ಆ ಮಕ್ಕಳು ನಡಿಲಿಕ್ಕೆ ಶುರು ಮಾಡಿದರೆ ನಾವು ಓಡಬೇಕು, ಅವರು ಓಡ್ಲಿಕ್ಕೆ ಶುರು ಮಾಡಿದ್ರೆ ನಾವು ಕೂಡೋದೆ, ನಮ್ಮಿಂದ ಅವರನ್ನು ನಡಿಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಭಗವಂತ ಅಂಬೆಗಾಲನ್ನು ಹಾಕಲಿಕ್ಕೆ ಶುರು ಮಾಡಿದ್ದಾನೆ. ಒಂದೊಂದೇ ಹೆಜ್ಜೆ ಹಾಕ್ತಾ ಇದ್ದಾನೆ. ಯಶೋದೆಗೆ
ಒಳಗೆ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಈ ಕಡೆ ಮಗು ಎಲ್ಲಿ ಕಾಣೆ, ನಾಪತ್ತೆ. ಎಲ್ಲಿ ನೋಡಿದ್ರೆ ಅಂಬೆಗಳ ಹತ್ತ ಹತ್ತ ಮನೆಯನ್ನ ದಾಟಿ ಹೋಗ್ತಾ ಇದ್ದಾನೆ. ಅದಕ್ಕೆ ನೋಡಿದ್ರು ಇವರ ಚೇಷ್ಟೆಯನ್ನ ತಡೆಯಲಿಕ್ಕೆ ಆಗಲಿಲ್ಲ ಯಶೋದೆಗೆ. ಹೀಗಾಗಿ ಕಟ್ಟಿ ಹಾಕಿಬಿಟ್ಲ. ಯಶೋಧ ಕೃಷ್ಣನನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ಒಳಗಿಂದ ಹಗ್ಗವನ್ನ ತಂದಿದ್ದಾಳೆ. ಹಗ್ಗವನ್ನ ತಂದು ಕಟ್ಟಿ ಹಾಕಬೇಕು ನೋಡ್ತಾ ಇದ್ದಾಳೆ. ದೊಡ್ಡದಾದಂತಹ ಹಗ್ಗ, ಆದರೆ ಕೃಷ್ಣನನ್ನ ಕಟ್ಟಿ ಹಾಕೋದಿಕ್ಕೆ 2 ಇಂಚು ಕಡಿಮೆ ಆಗ್ತಾ ಇದೆ. ಆಯ್ತು, 2 ಇಂಚು ತಾನೇ ಕಡಿಮೆ ಆಯಿತು ಅಂತ ಒಂದು ಮರದ ಹಗ್ಗವನ್ನ ಸೇರಿಸಿದ್ರು, ಆವಾಗಲೂ 2 ಇಂಚು ಕಡಿಮೆ ಆಗ್ತಾ ಇದೆ. ಆಯ್ತು, ಯಾಕೋ ಇದು ಕಡಿಮೆ ಆಗ್ತಾ ಇದೆಯಲ್ಲ ಅಂತ ಬಾವಿಗೆ ಸೇರುವ ಹಗ್ಗವನ್ನ ಅಷ್ಟು ದೊಡ್ಡದಿರ್ತದೆ, 40 ಅಡಿ ಇರ್ತದೆ ಅದು. ಹೀಗಾಗಿ ಆ ಹಗ್ಗವನ್ನು ಸೇರಿಸಿದ್ದಾಳೆ. ಹೀಗೆ ಮನೆಯಲ್ಲಿರುವಂತಹ ಎಲ್ಲಾ ಹಗ್ಗವನ್ನ ಸೇರಿಸಿದ್ದಾಳೆ. ಆದರೂ ಇವನನ್ನ ಕಟ್ಲಿಕ್ಕೆ ಆಗೋದಿಲ್ಲ. ಸರ್ವತ್ರ ವ್ಯಾಪ್ತ, ವಿಶ್ವವ್ಯಾಪ್ತ ಪರಮಾತ್ಮ, ಅವನನ್ನ ಕಟ್ಲಿಕ್ಕೆ ಯಾವ ಹಗ್ಗ ಇದೆ? ಕಟ್ಲಿಕ್ಕೆ ಆಗಲಿಲ್ಲ. ದಾಮ್ನಾ ಚೈವೋದರೇ ಬದ್ಧ್ವ ಪ್ರತ್ಯಬಂಧ ಉಲೂಖಲೆ ಯದಿ ಶಕ್ತೋತಿ ಗಚ್ಚೇತಿ ತಮುಕ್ವ ಕರ್ಮ ಸಾಗರೋ. ಬಹಳ ಸ್ವಾರಸ್ಯವಾದ ಮಾತು. ನನ್ನಿಂದ ಆಗ್ತಾ ಇಲ್ಲ ಕೃಷ್ಣ ಅಂತ ಶರಣಾಗತರಾದರು. ಭಗವಂತ ಅಲ್ಲಿಯೇ ಬದ್ಧನಾದ. ಬದ್ಧನಾದ ಮೇಲೆ ಇವರು ಮಾತಾಡ್ತಾರೆ, ಯಶೋಧ ನೀನು ಇನ್ಮೇಲೆ ಎಲ್ಲಿ ಓಡ್ತೀನಿ ನಾನು ನೋಡ್ತೀನಿ, ಸುಮ್ಮನೆ ಒಂದ್ ಕಡೆ ಕೂಡು, ನಾನು ಮೊಸರು ಕರಿಬೇಕಾಗಿದೆ, ಹಾಲನ್ನ ಕುದಿಸ್ಬೇಕಾಗಿದೆ, ಅಡಿಗೆ ಮಾಡಬೇಕಾಗಿದೆ, ಮನೆ ಗುಡಿಸಿ ಸಾರಿಸಬೇಕಾಗಿದೆ, ರಂಗೋಲಿ ಹಾಕಬೇಕಾಗಿದೆ, ತುಳಸಿ ಹತ್ರ ರಂಗೋಲಿ ಹಾಕಬೇಕಾಗಿದೆ. ಇಷ್ಟರ ಮಧ್ಯದಲ್ಲಿ ಸ್ವಲ್ಪ ಕೆಲಸ ಸಿಕ್ಕಿದ್ರೆ, ಟೈಮ್ ಸಿಕ್ಕಿದ್ರೆ ಕೃಷ್ಣ ಮಂತ್ರ ಜಪ, ತುಳಸಿ ಪೂಜೆ. ಹೀಗಾಗಿ ಮನಸ್ಸು ಬರಬೇಕು, ಎಲ್ಲ ಬರಬೇಕಲ್ಲ ನಮಗೆ. ದೇವರ ಪೂಜೆ ಮಾಡಬೇಕು ಅಂತಂದ್ರೆ ಇವತ್ತು ನನಗೆ ಮೂಡ್ ಸರಿ ಇಲ್ಲ, ನಾನೇ ಮಾಡ್ತೀನಿ ದೇವರ ಪೂಜೆ ಇರ್ತೀವಿ ನಾವು. ನಮ್ಮ ಪದ್ಧತಿ ಹೀಗಿದೆ. ದೇವರ ಪೂಜೆ ನಿತ್ಯದಲ್ಲಿ ಮಾಡಿದರೆ ಎಷ್ಟು ಪುಣ್ಯ ಇದೆ. ಶಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರುವಂತಿ ದಿನೇ ದಿನೇ. ಹೀಗಾಗಿ ದೇವತೆಗಳು ಬಂದು ಕಾಯ್ತಾ ಇರುತ್ತೆ ನಮ್ಮ ಕೈಯನ್ನು ಹಿಡಿಯೋದಕ್ಕೆ, ಅಷ್ಟು ಮಹಾಪುಣ್ಯ ಇದೆ. ಸಾಮಾನ್ಯವಾಗಿ ಹಿರಿಯರು ಹೇಳೋದು, ಯಾವ ಮನೆಗಳಲ್ಲಿ ದೇವರ ಪೂಜೆ ನಿತ್ಯದಲ್ಲಿ ಸರಿಯಾಗತ್ತೆ, ಯಾವ ಸಮಸ್ಯೆಗಳು ಅವರಿಗೆ ಆಗೋದಿಲ್ಲ. ವಾಯುಸ್ತುತಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂತಹ ಮನೆಗಳಲ್ಲಿ ಯಾವ ಗ್ರಹ ಬಾಧೆಗಳು ಆಗೋದಿಲ್ಲ. ಯಾವ ಮನೆಗಳಲ್ಲಿ ತುಳಸಿಯ ಪೂಜೆ ಚೆನ್ನಾಗಿರುತ್ತೆ, ಅಲ್ಲಿ ಯಾವ ದುಷ್ಟಶಕ್ತಿಗಳು ಒಳಗೆ ಪ್ರವೇಶ ಮಾಡೋದಿಲ್ಲ. ಹೀಗಾಗಿ ಮನೆಗಳಲ್ಲಿ ದೇವರ ಪೂಜೆ ಅತ್ಯಂತ ಅವಶ್ಯಕ. ಯಶೋಧ ಹೇಳ್ತಾರೆ, ಎಷ್ಟು ಕೆಲಸ ಇದೆ, ನೀನು ಸುಮ್ಮನೆ ಓಡ್ತಾ ಇದ್ರೆ ನಾ ಏನ್ ಮಾಡಲಿ, ನನಗೆ ಆಗೋದಿಲ್ಲ. ಇವಾಗ ನಾನು ನಿನ್ನನ್ನು ಕಟ್ಟಿ ಹಾಕಿಬಿಟ್ಟಿದ್ದೇನೆ ಕೃಷ್ಣ, ಯದಿ ಶಕ್ತೋಸಿ, ನಿನ್ನ ಶಕ್ತಿ ಇದ್ದರೆ ಹೊರಗೆ ನೋಡೋಣ ಅಂತ ಹೇಳಿ ಚಾಲೆಂಜ್ ಮಾಡಿ ಅವಳು ಹೋಗಿದ್ದಾರೆ. ದೇವರ ತನ್ನ ಕೆಲಸವನ್ನು ನೋಡ್ಲಿಕ್ಕೆ ಹೋಗೋದಂತೆ. ಸುಮ್ಮನೆ ಇದ್ದಿದ್ರೆ ಆದ್ರೂ ಅವ್ನು ಸುಮ್ಮನೆ ಕೂರ್ಬಿಟ್ಟ. ನಿನ್ನಿಂತ ಸಾಧ್ಯವಾದ್ರೆ ನೀನ್ ಏನಾದ್ರು ಮಾಡಿ ನೋಡೋಣ, ಹೋಗಿ ನೋಡೋಣ ಅಂತಂದ್ರು. ಯದಿ ಶಕ್ತೋಸಿ ಗಚ್ಚೇತಿ, ನಿನ್ನ ಸಾಧ್ಯವಾದ್ರೆ ಹೊರಗೆ ಹೋಗಿ ನೋಡೋಣ ಅಂತ ಹೇಳಿದ್ರು. ನನಗೆ ಇರುವ ಶಕ್ತಿ ನಿಮ್ಗೆ ಯಾರಿಗಿದೆ? ಸರ್ವಶಕ್ತ ಸರ್ವ ಸಮರ್ಥ ನಾನು, ನಿಮಗಾಗಿ ಏನಿದೆ ಅಂತ ಹೇಳಿ ತೋರಿಸೋ ಸಲುವಾಗಿ ಹೊರಗೆ ಹೋದ. ಆ ಅರ್ಜುನ ವೃಕ್ಷಗಳು ಒಂದೇ ರೀತಿಯಾಗಿ ಬೆಳೆದಂತಹ 2 ವೃಕ್ಷಗಳು, ಯಾವ ಕುಬೇರನ ಮಕ್ಕಳು 4 ಮಣಿಗ್ರೀವರು ನಾರದರ ಶಾಪದಿಂದ ನಗ್ನರಾಗಿ ಸ್ನಾನ ಮಾಡಿದ್ದಕ್ಕೆ ನದಿಗಳಲ್ಲಿ ಯಾವ ಜನ್ಮ ಬಂದಿದೆ ಅವರಿಗೆ, ಅವರನ್ನ ಉದ್ಧಾರ ಮಾಡೋದಕ್ಕಾಗಿ ಭಗವಂತ ಅಲ್ಲಿ ಹೋಗಿ ಮಧ್ಯದಲ್ಲಿ ಹೋಗಿ ಆ ಉಲೂಕಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾನೆ. ಅದರನ್ನೂ ಎಳ್ಕೊಂಡು ಹೋಗಿದ್ದಾನೆ. ಹೋಗಿ ಆ 2 ಮರಗಳನ್ನ ಬಿಡಿಸಿದ. ಅವರಿಬ್ಬರು ಹೊರಗೆ ಬಂದರು, ಸ್ತೋತ್ರ ಮಾಡಿದ್ರು. ಅದೆಲ್ಲ ಭಾಗವತದಲ್ಲಿ ಕೇಳ್ತೀವಿ. ರುಕ್ಮಿಣಿ ಶ್ರೀಯಲ್ಲಿ ಅದರಾಗಿ ಹೇಳ್ತಾರೆ, ಗೋಪಿಕಾ ಸ್ತ್ರೀ ಹೇಳಿದ್ರಂತೆ, ದೂರ ಹೇಳಿದ್ರಂತೆ, ನಿನ್ನ ಮಗ ಎಂಥವನಿದ್ದಾನೆ, 2 ಗಿಡ ಮರಗಳನ್ನೇ ಬೆಳೆಸಿಬಿಟ್ಟ. ಸಣ್ಣ ಮಗುವಾಗಿರುವಾಗ ಗಿಡಗಳನ್ನೇ ಬೆಳೆಸಿಬಿಟ್ಟ. ಆಯ್ತು, ಇವನನ್ನ ಗುರುಕುಲದಲ್ಲಿ ಹಾಕಿದ್ರೆ ತಾನೇ ಎಳ್ಕೊಂಡು ಹೋಗ್ತಾನೆ. ಮನೆಯಲ್ಲಿ ಕಂಬದಲ್ಲಿ ಏನಾದ್ರೂ ಕಟ್ಟಿ ಹಾಕೋಣ ಅಂತ ವಿಚಾರ ಬಂದ್ರೆ 2ನೇ ಕ್ಷಣ ನಮಗೆ ಭಯವಾಗತ್ತೆ. ಆ ಗುರುಕುಲವನ್ನೇ ಬೀಳಿಸಿದ, ಮನೆಯಲ್ಲಿ ಕಟ್ಟಿ ಹಾಕಿದ್ರೆ ನಮ್ಮ ಮನೆಯಲ್ಲೂ ಬೀಳಿಸ್ಬಿಡ್ತಾನೆ ಅವನು. ಗೃಹಾನ್ಯ ಸೌಪಾತ ಇತಂ ಸಮರ್ಥ, ಮನೆಯಲ್ಲಿ ಏನಾದ್ರೂ ಕಟ್ಟಿ ಹಾಕಿದ್ರೆ ಮನೆಯನ್ನೇ ಬೀಳಿಸ್ಬಿಡ್ತಾನೆ ಅವನು ಅನ್ನೋದಕ್ಕೆ ಇವನನ್ನ ಮನೆಯಲ್ಲಿಯೂ ಕಟ್ಟಿ ಹಾಕುವಂತಿಲ್ಲ, ಎಲ್ಲಿ ಆದ್ರೂ ಕಟ್ಟಿ ಹಾಕುವುದು. ಇವನನ್ನ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಯಾವ ಬಂಧನಕ್ಕೆ ಅವನು ವಶವೇ ಆಗ್ತಾ ಇಲ್ಲವಲ್ಲ. ಶಾಸ್ತ್ರೀಯ ಪ್ರಮೇಯ, ಕೃಷ್ಣ ಯಾರ ಬಂಧನಕ್ಕೂ ಅವನು ವಶವಾಗೋದಿಲ್ಲ. ಭಕ್ತಿ ಪರವಶಕ್ಕೆ ಮಾತ್ರ ಅವನು ವಶನಾಗ್ತಾನೆ ಹೊರತು ಭಕ್ತಿ ಪಾಶ ಬಿಟ್ಟು ಇನ್ಯಾವ ಪಾಶಕ್ಕೂ ವಶ ಆಗೋದಿಲ್ಲ ಅನ್ನೋದನ್ನ ಹೇಳುವ ರೀತಿಯಲ್ಲಿ ಗೋಪಿಕಾಸ್ತ್ರೀ ಒಬ್ಬಳು ಹೇಳಿದಂತೆ, ಯಾವ ಪಾಠದಿಂದ ಇವನನ್ನ ಕಟ್ಟಿ ಹಾಕುವುದು, ಇವನನ್ನ ಎಲ್ಲಿ ಕಟ್ಟಿ ಹಾಕುವುದು, ಒಂದು ಕಡೆಗೆ ಇರ್ಲಿ ಬೇರೆ ಕಡೆಗೆ ಹೋಗೋದು ಬೇಡ ಅಂತ ಕಟ್ಟಿ ಹಾಕಿದರೆ ಇಲ್ಲಿಯೂ ಇರ್ತಾನೆ, ಅಲ್ಲಿಯೂ ಇರ್ತಾನೆ, ಎಲ್ಲೂ ಇರ್ತಾನೆ, ಸರ್ವಾಂತರ್ಯಾಮಿ, ಸರ್ವತ್ರ ವ್ಯಾಪ್ತ, ಇವನನ್ನ ಎಲ್ಲಿ ಇಂತ ಕಟ್ಟಿ ಹಾಕಲಿ. ವಾದಿರಾಜರ ಒಂದೊಂದು ಮಾತಿನಲ್ಲಿ ಚಮತ್ಕಾರ ಇರುತ್ತೆ, ಉತ್ಪ್ರೇಕ್ಷ ಇರುತ್ತೆ, ಸ್ವಾರಸ್ಯ ಇರುತ್ತೆ, ಯಾವುದು ಸುಳ್ಳಾಗೋದಿಲ್ಲ. ಪ್ರತಿ ಅಕ್ಷರ ಅದು ಸತ್ಯವಾದ ಶಾಸ್ತ್ರೀಯವಾದಂತಹ ಪ್ರಮೇಯಗಳು. ಇದರನ್ನ ನಾವು ರುಕ್ಮಿಣೀಶದಲ್ಲಿ ಅದು ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕಾದಂತಹ ಗ್ರಂಥ, ಬೇರೆಯಾಗಿಯೇ ಕೇಳಬೇಕು. ಭಾಗವತದಲ್ಲಿ ಹೇಳ್ತಾ ಹೋದ್ರೆ ಇದು ಹೆಚ್ಚಿರುತ್ತೆ, ಅದು ಕಡಿಮೆ ಹೇಳಬೇಕಾಗತ್ತೆ, ಹೆಚ್ಚು ಹೇಳಿ ಬರೋದಿಲ್ಲ.
ಅಂತೂ ಆ ಯಾವ ಗುರುಗಳ ಮಾರ್ಗದರ್ಶನದೊಂದಿಗೆ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಆ ಅರ್ಜುನ ವೃಕ್ಷಗಳನ್ನು ಬಿಡಿಸಿದ್ದಾನೆ ಇತ್ಯಾದಿಯಾದಂತಹ ವೃತ್ತಾಂತ. ಮುಂದಿನ ಅಧ್ಯಾಯ, ಇದು 7ನೇ ಅಧ್ಯಾಯ. 8ನೇ ಅಧ್ಯಾಯದಲ್ಲಿ ನೋಡಿದ್ರೆ ಅವನು ಆಕಳನ್ನ ಮೇಯಿಸೋದಕ್ಕೆ ಹೋಗ್ಬಿಟ್ಟಿದ್ದಾನೆ, ಎಲ್ಲಿಂದ ಎಲ್ಲಿ. ಅದು ಹೀಗಾಗಿ ಹಿರಿಯರ ಪದ್ಧತಿ ಹೇಗಿರುತ್ತೆ ಅಂತಂದ್ರೆ, ಭಗವಂತನಲ್ಲಿ ಭಕ್ತಿಯಿಂದ ಹೇಳ್ತಿರ್ತಾರೆ ಕಥೆಗಳನ್ನು. ಭಕ್ತಿಗೆ ಯಾವಾಗವಾಗ ಏನೇನು ನೆನಪಾಗುತ್ತೆ ಅವರು ಹೇಳ್ತಿರ್ತಾರೆ. ಪದ್ಧತಿ ಹೀಗಿದೆ ಹರಿವಂಶದ್ದು. ಭಗವಂತ ಅರಣ್ಯದಲ್ಲಿ ಗೋಕುಲದಲ್ಲಿ ಅಲ್ಲಲ್ಲಿ ಆಕಳನ್ನ ಮತ್ತೆ ಕರುಗಳನ್ನು ಮೇಯಿಸಲಿಕ್ಕೆ ಹೋಗ್ತಾ ಇರಬೇಕಾದರೆ, ಗೋಕುಲದಲ್ಲಿ ಇರೋದು ಬೇಡ, ಇನ್ಮೇಲೆ ವೃಂದಾವನಕ್ಕೆ ಹೋಗೋಣ ಅಂತ ಅವನಿಗೆ ಅಪೇಕ್ಷೆ ಬಂದಿದೆ. ಸುಮ್ಮನೆ ಹೇಳಿದ್ರೆ ಯಾರು ಕೇಳೋದಿಲ್ಲ, ದೇವರೇ ಹೇಳಿದ್ರು ಕೇಳೋದಿಲ್ಲ. ನಮ್ಮ ಪದ್ಧತಿಯೆಲ್ಲ ಹೇಗಿದೆ ಅಂತಂದ್ರೆ, ದೇವರೇ ಬಂದು ಹೇಳಿದ್ರು ನಾನು ಕೇಳಲಾರೆ. ಶ್ರುತಿ ಸ್ಮೃತಿ ಹರೇ ರಾಜ್ಞಾ. ವೇದಗಳು, ಸ್ಮೃತಿಗಳು, ಪುರಾಣಗಳು ಇದು ನಿನ್ನ ಆಜ್ಞಾ ಅಂತ ನಾವು ಪರಿಪಾಲನೆ ಮಾಡಬೇಕು. ಆದರೆ ಅದನ್ನೇ ನಾವು ಮಾಡೋದಿಲ್ಲ. ಸಕಾಲ ಸಂಧ್ಯಾವಂದನೆ ಮಾಡೋದಿಲ್ಲ. ಸಂಧ್ಯಾವಂದನೆ ಮಾಡ್ಕೊಂಡು ಪ್ರವಚನಕ್ಕೆ ಹೋಗೋದಿಲ್ಲ. ನಾ ಪ್ರವಚನ ಮಾಡ್ಕೊಂಡು ಸಂಧ್ಯಾವಂದನೆ ಮಾಡ್ತೀನಿ ಅಂತೀವಿ. ಹೀಗೆ ನಮ್ಮ ಪದ್ಧತಿ ಹೀಗಿದೆ. ಅದರಲ್ಲಿಯೂ ನಮಗೆ ಪಾಪ ಅನುಭವ ಇರಲಿಕ್ಕಿಲ್ಲ, ತಂದೆಯವರಿಗೆಲ್ಲ ಇರತ್ತೆ. ಬೆಳಿಗ್ಗೆ ಒಂದು 8 ಗಂಟೆ, 7:30 8:30 ಗಂಟೆ, 8:45 ಇದು ಪ್ರೈಮ್ ಟೈಮ್. ಇದು ದೇವರೇ ಎದುರಿಗೆ ಬಂದು ನಾನು ನಿನ್ನನ್ನು ಅನುಗ್ರಹ ಮಾಡ್ತೀನಿ, ಮೋಕ್ಷ ಕೊಡ್ತೀನಿ ಬಾರಪ್ಪ ಅಂತಂದ್ರೆ, ಗೊತ್ತಾಯ್ತು ಮಗುವಿಗೆ ಸ್ಕೂಲಿಗೆ ಲೇಟ್ ಆಯ್ತು, ಒಂದು 5 ನಿಮಿಷ ಕೂಡಪ್ಪ ಅವನಿಗೆ ಸ್ಕೂಲಿಗೆ ಕಳಿಸಿ ಬರ್ತೀನಿ ಅಂತ ಹೇಳಿ ಚೇರಲ್ಲಿ ಅವನನ್ನು ಕೂಡಿಸಿ ನಾವು ಓಡ್ತಾ ಇದ್ದೀವಿ ಇಷ್ಟು ವೇಗದಿಂದ. ಎಷ್ಟು ವೇಗ ಅಂತಂದ್ರೆ ಆ ಸೂರ್ಯ ಚಂದ್ರರು ಇಷ್ಟು ವೇಗದಿಂದ ಓಡ್ತಾರೋ ಬಿಡ್ತಾರೋ. ದೇವರೇ ಬಂದ್ರು ನೀನು ಕೂಡ ನನ್ನ ಕೆಲಸ ಇದೆ ಹೋಗುವಂತಹ ಪರಿಸ್ಥಿತಿ. ಅಂಥದ್ದು ನಾನು ಹೇಳಿದ್ರೆ ಇವೆಲ್ಲ ಯಾಕೆ ಕೇಳ್ತಾರೆ, ವೃಂದಾವನಕ್ಕೆ ಹೋಗೋಣ ಅಂತ ಹೇಳಿದ್ರೆ ಇವ್ರು ಕೇಳೋದಿಲ್ಲ ಅಂತ ಹೇಳಿ ಪರಮಾತ್ಮ ತನ್ನ ರೋಮಕೂಪಗಳಿಂದ ಮೈ ತುಂಬ ಇರುವಂತಹ ಒಂದೊಂದೇ ದೇಹದಲ್ಲಿರುವಂತಹ ರೋಮಗಳೇನಿವೆ ಅದರ ಒಳಗಿನ ಸಣ್ಣ ಪುಟ್ಟದಾದಂತಹ ರಂಧ್ರ ಏನಿದೆ ಆ ತೂತಿನಿಂದ ಅನೇಕ ನರಿಗಳನ್ನ, ವಿವಿಧವಾದಂತಹ ಬೆಳೆಗಳನ್ನ ಸೃಷ್ಟಿ ಮಾಡಿದ್ದಾನೆ. ಆ ಎಲ್ಲ ನರಿಗಳೆಲ್ಲ ಹೇಗಿವೆ ಅಂತಂದ್ರೆ, ದೇವೃಕಾಹ ಪಂಚಬದ್ಧಾಶ್ಚ ದಶಬದ್ಧಾಸ್ತಥಾ ಪರೇ ತ್ರಿಂಶತಿಬದ್ಧಾಶ್ಚ ಶತಬದ್ಧಾಸ್ತಥಾ ಪರೇ ನಿಶ್ಚೇರಸ್ತಸ್ಯ ಗಾತ್ರೇಭ್ಯಃ ಶ್ರೀವತ್ಸ ಕೃತ ಲಕ್ಷಣಾಃ. ಒಂದೊಂದು ನರಿಗಳು ಗುಂಪು ಗುಂಪಾಗಿ ಬರ್ತಾರೆ. 5, 10, 30, 20, 30, 100 ಹೀಗೆ ಗುಂಪು ಗುಂಪಾಗಿ ನರಿಗಳೆಲ್ಲ ಭಗವಂತನ ದೇಹದಿಂದ ಅವತೃತವಾಗಿ ಎಲ್ಲ ಹೊರಗೆ ಬರ್ತಾಗಿವೆ. ಒಂದೊಂದು ನರಿಗಳ ದೇಹದಲ್ಲಿಯೂ ಶ್ರೀವತ್ಸ ಚಿಹ್ನವಿದೆ. ಇದರನ್ನೇ ಇಟ್ಟುಕೊಂಡು ಪ್ರಾತಸ್ಮರಣೀಯರಾದಂತಹ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ಭಾಗವತದ ದಶಮಸ್ಕಂದ ವ್ಯಾಖ್ಯಾನವನ್ನು ಮಾಡುವಾಗ, ಇದೇ ಘಟನವನ್ನ ಅಲ್ಲಿ ವ್ಯಾಖ್ಯಾನ ಮಾಡುವಾಗ ಸತ್ಯಧರ್ಮರು ಹೇಳ್ತಾರೆ, ಬಂದಂತಹ ನದಿಗಳು ಏನೋ ಭಗವಂತ ಹಾಗೇ ಸೃಷ್ಟಿ ಮಾಡಿದ್ದು, ಯಾವುದೋ ಒಂದು ಚೇತನರು ಬಂದಿದ್ದಾರೆ ಅಂತ ಹೋಗಬೇಡ್ರಿ, ಬಂದದ್ದೆಲ್ಲವೂ ಭಗವಂತನೇ. ನರಿಯ ರೂಪವನ್ನ, ಅವತಾರವನ್ನ ಭಗವಂತನೇ ಮಾಡಿದ್ದಾನೆ. ಯಾಕೆ ಅಂತಂದ್ರೆ ಒಂದೊಂದರ ಹೃದಯದಲ್ಲಿಯೂ ಕೂಡ ಶ್ರೀವತ್ಸ ಲಾಂಛನ, ಲಕ್ಷ್ಮೀದೇವಿ ತನ್ನ ಎದೆಯಲ್ಲಿ ಕೂತಿದ್ದಾಳೆ ಎಂಬುದನ್ನು ತೋರಿಸ್ತಾ ಇದ್ದಾನೆ. ನಾನು ಯಾರೋ ಅಲ್ಲ, ಲಕ್ಷ್ಮೀಪತಿ, ಲಕ್ಷ್ಮೀಧರ, ನಾನೇ ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದಾನೆ. ನರಿಗಳು ಯಾವುದೋ ಬಂದಿದೆ ಅಂತ ತಿಳ್ಕೋಬೇಡ್ರಿ, ಭಗವಂತನದೇ ಅವತಾರ ಎಂಬುದರನ್ನ ಈ ಹರಿವಂಶದ ಪ್ರಮಾಣವನ್ನ ಕೊಟ್ಟು ಸತ್ಯಧರ್ಮ ತೀರ್ಥರು ಭಾಗವತಕ್ಕೆ ವ್ಯಾಖ್ಯಾನ ಮಾಡೋದುಂಟು. ಹೀಗೆ ನರಿಗಳನ್ನೆಲ್ಲ ಸೃಷ್ಟಿ ಮಾಡಿದ. ಆ ನರಿಗಳು ಬಂದು ಆಕಳನ್ನ, ಕರುಗಳನ್ನೆಲ್ಲ ಹಿಂಸೆ ಮಾಡುವಂತೆ ಮಾಡ್ತಾ ಇವೆ. ಯಾವುದನ್ನೂ ಕೊಳ್ತಾ ಇಲ್ಲ. ಆದರೆ ರಾತ್ರಿ ಎಲ್ಲ ಹಿಂಸೆ ಆಗ್ತಾ ಇದೆ. ಕರುಗಳು, ಆಕಳುಗಳೆಲ್ಲ ಜೋರಾಗಿ ಕಿರಿಚ್ತಾ ಇವೆ. ನೋಡಿದ್ರೆ ಇವರೆಲ್ಲ ಅಯ್ಯೋ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ನರಿಗಳ ಕಾಟ ಹೆಚ್ಚಾಗಿದೆ, ನಾವೆಲ್ಲ ಹೋಗೋಣ ವೃಂದಾವನಕ್ಕೆ ಅಂತ ವೃಂದಾವನಕ್ಕೆ ಕೊಟ್ಟು ಕರೆದು ಎಲ್ಲರೂ ಕೂಡ ಹೊರಟು ಬರ್ತಾ ಇದ್ದಾರೆ. ಭಗವಂತನ ವ್ಯವಸ್ಥೆ ಹೀಗಿರುತ್ತೆ. ನಮ್ಮ ತಂದೆ ತಾಯಿಗಳು ಅಥವಾ ಗಂಡ, ಅತ್ತೆ ಮಾವಂದಿರು ನಮಗೆ ಹೇಳಿದ್ರೆ ಇದರನ್ನ ಈ ಕೆಲಸ ಮಾಡು, ಇದರನ್ನ ಮಾಡಬೇಡ ಅಂತ ಇಷ್ಟೇ ಹೇಳೋರು. ನಾವು ಕೇಳೋದು ಕೇಳದೇ ಇರೋದು ನಮ್ಮ ಚಾಯ್ಸ್, ನಮ್ಮ ಇಷ್ಟ. ಅವರು ಹಿರಿಯರು ಇರಬಹುದು, ದೊಡ್ಡವರು ಇರಬಹುದು, ಅವ್ರು ಹೇಳಬಹುದು. ಕೇಳಬೇಕು ಅಂತ ಅನ್ನೋದು ಏನಿದೆ, ನನ್ನ ಇಷ್ಟ. ಕೇಳಬೇಕು ಅಂದ್ರೆ ನನಗೆ ಮನಸ್ಸು ಬಂದ್ರೆ ನಾನು ಕೇಳ್ತೀನಿ. ಮಕ್ಕಳು ಸಾಮಾನ್ಯ ಹೀಗಿರ್ತಾರೆ. ಇವತ್ತಿನ ಜೆನ್ಸಿ ಮಕ್ಕಳು ಹೀಗೆ ಇದೆ. ಸಾಮಾನ್ಯ ತಂದೆ ತಾಯಿಗಳಿಗೂ ತಲೆ ಆಡಿಸ್ಬೇಕು, ಮಕ್ಕಳಿಗೂ ತಲೆ ಆಡಿಸ್ಬೇಕು, ಇಬ್ಬರಿಗೂ ತಲೆ ಆಡಿಸುವಂಥವ್ರು ನಾವು. ಹೀಗಾಗಿ ಮಕ್ಕಳಿಗೆ ನಾವು ಒಳ್ಳೆ ಮಾತುಗಳನ್ನು ಹೇಳಬಹುದು, ಆದರೆ ಕೇಳಬೇಕು ಅಂತ ಅವರಿಗೆ ಪ್ರವೃತ್ತಿ ಬರಬೇಕು. ಅಂದ್ರೆ ಕೇಳ್ತಾರೆ, ಇಲ್ಲ ಅಂದ್ರೆ ಕೇಳೋದಿಲ್ಲ. ಆದರೆ ಭಗವಂತನ ಮಾತು ಹೇಗಿರುತ್ತೆ ಅಂತಂದ್ರೆ, ನಾವು ಕೇಳುವಂತೆ ಅವನು ಮಾಡ್ತಾನೆ. ನಮಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ, ಬೇರೆ ದಾರಿನೇ ಇರೋದಿಲ್ಲ. ಅವನು ತೋರಿಸುವ ಮಾರ್ಗದಲ್ಲೇ, ಅವನು ಹೇಳಿದ ಮಾರ್ಗದಲ್ಲೇ ನಾವು ಹೋಗಬೇಕು. ಸತ್ಯ ಸಂಕಲ್ಪ ಅವನ ಇಚ್ಛೆಗೆ ಬಂತು ಅಂತಂದ್ರೆ ಅದು ನಡೆಯಲೇಬೇಕು, ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಆ ವೃಂದಾವನಕ್ಕೆ ಎಲ್ಲರೂ ಕೂಡ ಹೊರಟು ಹೋಗಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಅಲ್ಲಿ ವರ್ಷ ಋತು, ಅದ್ಭುತವಾದಂತಹ ಮಳೆ, ಯಾವ ವರ್ಷಾಕಾಲ, ಅದ್ಭುತವಾದ ಶೈತ್ಯ, ಇದನ್ನೆಲ್ಲವೂ ಕೂಡ
ವರ್ಣನೆಯನ್ನು ಮಾಡ್ತಾಗಿ ಇನ್ನು ಮುಂದೆ ಯಾವ ವೃಂದಾವನ ಪ್ರದೇಶದಲ್ಲಿ ಪರಮಾತ್ಮ ಆಕಳುಗಳನ್ನೆಲ್ಲ ಮೇಯಿಸ್ತಾ ವೇಣುಗಾನ ಮಾಡಲಿಕ್ಕೆ ಶುರು ಮಾಡಿದಂತೆ. ಗೋಪವೇಣು ಸುಮಧುರಂ ಕಾಮಾತ್ ತಮಪಿ ವಾದಯನ್ನೇ ಪ್ರಹ್ಲಾದನಾರ್ಥಂ ಜಗವಾಂ ಕ್ವಚಿತ್ ಮನಗತೋ ಯುವ. ಎಲ್ಲ ಆಕಳುಗಳು ಅಲ್ಲಲ್ಲಿ ಹುಲ್ಲುಗಳನ್ನು ತಿಂತಾಗಿದ್ದರೆ ಇವನು ಮಾತ್ರ ಒಂದು ಗಿಡದ ಕೆಳಗೆ ಕುಳಿತುಕೊಂಡು ವೇಣುಗಾನ ಮಾಡ್ತಿದ್ದಾನೆ. ಆ ವೇಣುಗಾನವನ್ನು ಕೇಳಿ ಆನಂದದಿಂದ ಎಲ್ಲ ಆಕಳುಗಳು ಬರ್ತಿದ್ವಂತೆ. ಭಗವಂತ ಆಕಳನ್ನ ಕರೆಯೋದಕ್ಕೆ 2-3 ವಿಧ ಪದ್ಧತಿ ಇಟ್ಕೊಂಡಿದ್ದಾನೆ. ಒಂದೊಂದು ಆಕಳಿಗೂ ಒಂದೊಂದು ಹೆಸರು. ಆ ಆಕಳನ್ನ ಆ ಹೆಸರು ಹೇಳಿದ್ರೆ ಆ ಆಕಳು ನೇರವಾಗಿ ಬಂದು ನಿಲ್ತಾ ಇತ್ತು. ಹೀಗೊಂದು ಪದ್ಧತಿ. ವೇಣುಗಾನ ಮಾಡಿದ್ರೆ ಎಲ್ಲವೂ ಬಂದು ನಿಲ್ತಾ ಇತ್ತಂತೆ. ಇದೊಂದು ಪದ್ಧತಿ. ಎಲ್ಲರನ್ನೂ ಕರೆಯೋದಕ್ಕೆ ಇದು ಒಂದು ಮಾರ್ಗ. ಅಥವಾ ಒಂದೊಂದಕ್ಕೂ ಒಂದೊಂದು ಹೆಸರಿನಿಂದ ಅದರದೇ ಆದಂತಹ ಧ್ವನಿಯಿಂದ ಕರೀತಿದ್ದನಂತೆ ಆ ಆಕಳುಗಳು ಕರುಗಳು ಹೀಗೆ ಬರ್ತಿದ್ವಂತೆ. ಇನ್ನು ಸ್ವಾರಸ್ಯ ಅಂತಂದ್ರೆ ವೇಣುಗಾನದ ಸಂದರ್ಭದಲ್ಲಿ ಆ ಪ್ರಾಣಿಗಳಲ್ಲಿ ಇರುವಂತಹ ಶತ್ರುಭಾವವೇ ಮರೆತು ಹೋಗಿತ್ತು. ಆ ರೀತಿಯಲ್ಲಿ ಭಗವಂತ ವೇಣುಗಾನವನ್ನು ಮಾಡ್ತಾ ಇದ್ದಾನೆ. ಮಯೂರ ರವ ಹೃಷ್ಟಾಸು ಮದನೋದ್ದೀಪನೀಷು ಚ ಮೇಘನಾದ ವ್ಯೂಹೈ ನಾದಿತಾಸು ಸಮಂತತಃ. ನವಿಲುಗಳು, ಸರ್ಪಗಳು ಮತ್ತು ಸಿಂಹ ಹಾಗೂ ಜಿಂಕೆ ಇದೇ ವಿಧವಾದಂತಹ ಅತ್ಯಂತ ಶತ್ರುಭಾವವನ್ನು ಹೊಂದಿರತಕ್ಕಂತಹ ಪ್ರಾಣಿಗಳು ಕೂಡ ಅಕ್ಕಪಕ್ಕದಲ್ಲಿ ಕುಳಿತುಕೊಂಡು ಭಗವಂತನ ವೇಣುನಾದ ಕೇಳಿದೆ. ಇಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಭಗವಂತ ವೇಣುನಾದ ಮಾಡ್ತಾ ಇದ್ದಾನೆ. ಶ್ರೀದೇವಿ ವೇಣುಮಾವಿಷ್ಯ ಅಂತಾರೆ. ಲಕ್ಷ್ಮೀದೇವಿ ಭಗವಂತ ಆ ಕೊಳಲಿನಲ್ಲಿ ತನ್ನ ತುಟಿಯನ್ನ ಎಲ್ಲಿ ಇಡಬೇಕೋ ಅಲ್ಲಿ ಲಕ್ಷ್ಮೀದೇವಿ ಕೊಡ್ತಿದ್ವಿ. ಇನ್ನು ತನ್ನ ಬೆರಳುಗಳನ್ನ ಎಲ್ಲಿ ಇಡಬೇಕೋ ಅಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದು ಕೂಡ್ತಿದ್ವಿ. ಇನ್ನು ಉಳಿದ ಸರಸ್ವತಿ ದೇವಿ ಆ ಸ್ವರದಲ್ಲಿ ಆ ವಾಣಿಯಲ್ಲಿ ಸರಸ್ವತಿ ದೇವಿ ಇರ್ತಿದ್ಳು. ಹೀಗೆ ಅದ್ಭುತವಾದಂತಹ ಭಗವಂತ ವೇಣುನಾದವನ್ನ ಮಾಡ್ತಾ ಇದ್ದಾನೆ. ಜನರನ್ನೆಲ್ಲ ಆ ಯಾವ ಎಲ್ಲ ವಿವಿಧವಾದಂತಹ ಪ್ರಾಣಿಗಳಿಗೂ ಸಂತೋಷವನ್ನ ನೀಡುವಂತಹ ರೀತಿಯಲ್ಲಿ ಭಗವಂತ ವೇಣುನಾದ ಮಾಡ್ತಾ ಇದ್ದಾನೆ ಇತ್ಯಾದಿ ಆದಂತಹ ವೃತ್ತಾಂತವನ್ನು ಹೇಳ್ತಾಗಿ ಈ ಕಡೆಗೆ ಯಮುನಾ ನದಿಯ ದಡದಲ್ಲಿ ಆ ಮಡುವಿನಲ್ಲಿ ಬಹಳಷ್ಟು ವಿಷಬಾಧೆ ಹೆಚ್ಚಾಗಿದೆ ಅನ್ನೋದು ಗೊತ್ತಾಯಿತು. ಆ ಯಮುನಾ ನದಿಯಲ್ಲಿ ಹೋಗಿ ನೀರನ್ನು ಕುಡಿಯೋದು ಬೇಡ, ಸ್ನಾನ ಮಾಡುವುದು ಬೇಡ. ಆ ಕಡೆಗೆ ಸುಮ್ಮನೆ ಆ ಕಡೆ ಹೋದರೆ ಸಾಕು ಅನೇಕ ಕರುಗಳು ಮೂರ್ಛಿತವಾಗಿ ಬೀಳ್ತಾಗಿವೆ. ವಿವಿಧವಾದಂತಹ ಜಂತುಗಳು ಪ್ರಾಣವೇ ಬೀಳ್ತಾಗಿವೆ. ಅನೇಕ ಆಕಳುಗಳು ಪ್ರಾಣವನ್ನು ಬಿಟ್ಟು ಕಳೆದುಕೊಳ್ತಾ ಇವೆ ಅನ್ನೋ ವಿಷಯ ಎಲ್ಲ ಗೊತ್ತಾದ ಮೇಲೆ ಎಲ್ಲ ಗೋಪಾಲಕರೆಲ್ಲ ಹೇಳಿದ್ರು ಇಲ್ಲಿ ಬಹಳ ವಿಷಬಾಧೆಯಾಗಿದೆ, ನಾವು ವ್ಯವಸ್ಥೆ ಮಾಡಬೇಕು ಕೃಷ್ಣ ಅಂತ ಹೇಳಿದಾಗ ಅಲ್ಲಿ ಇರುವಂತಹ ದೊಡ್ಡದಾದಂತಹ ಎತ್ತರವಾದಂತಹ ವೃಕ್ಷದ ಮೇಲೆ ಏರಿದ. ಅಲ್ಲಿಂದ ಸರಿಯಾಗಿ ಎಲ್ಲಿ ಆಳವಾದಂತಹ ಮಡು ಇದೆ ಅದರೊಳಗೆ ಧುಮುಕಿದನಂತೆ ಪರಮಾತ್ಮ. ಆ ಯಮುನಾ ನದಿ ಹೇಳಿ ಕೇಳಿ ಬಹಳ ಗಹನವಾದದ್ದು. ಅದರಲ್ಲಿಯೂ ಭಗವಂತ ಅದರಲ್ಲೇ ಪ್ರವೇಶವನ್ನು ಮಾಡಿದ್ದಾನೆ ಅನ್ನೋದು ಕೇಳಿ ಎಲ್ಲ ಗೋಪಾಲಕರೆಲ್ಲ ಕೆಲವರು ಹೋಗಿ ನಂದಗೋಪನಿಗೆ ಯಶೋದಿಗೆ ಹೋಗಿ ಹೇಳಿದರು. ಅಲ್ಲಿಗೆ ಯಶೋಧ ಮೂರ್ಛಿತರಾಗಿ ಬಿದ್ದರಂತೆ. ನೀವು ಕೆಲವೊಂದು ಮಕ್ಕಳು ಇರ್ತಾರೆ, ಎಲ್ಲ ಒಂದೊಂದು ಸಾಮಾನ್ಯ ತಂದೆ ತಾಯಿಗಳಿಗೆ ಹಿಂದೆ ತಿರುಗಿ ನೋಡಿದಾಗ ನಮ್ಮ ಮಕ್ಕಳನ್ನು ಹೇಗೆ ನಾವು ಬೆಳೆಸಿದ್ದೀವಿ ಅಂತ ತಿರುಗಿ ನೋಡಿದಾಗ ಕೆಲವರಿಗೆ ಪಾಪ ಪುಣ್ಯವಂತರು ಇರ್ತಾರೆ, ಹಸಿರಾದಂತಹ ನೆನಪುಗಳು ಇರ್ತವೆ. ಕೆಲವು ತಂದೆ ತಾಯಿಗಳಿಗೆ ಬಹಳ ಬಿಸಿಯಾದಂತಹ ನೆನಪುಗಳೇ ಇರ್ತವೆ. ಇವನನ್ನ ಗಳಿಸೋದಷ್ಟರಲ್ಲಿ ನನ್ನ ದೇವರೇ ಕಾಣಿಸ್ಬಿಟ್ಟ ಅಂತ ಹೇಳೋರೇ ಹೆಚ್ಚು ಪ್ರಾಯ. ಹೀಗಾಗಿ ಒಂದೊಂದು ಚೇಷ್ಟೆಗಳು ಒಂದೊಂದು ದಿನಗಳನ್ನು ಕಳೆಯೋದೇ ಬಹಳ ದೊಡ್ಡದಾಗಿದೆ. ಯಶೋದೆಗೆ ಒಂದೊಂದು ದಿವಸ ಒಂದೊಂದು ಏನೋ ಚಿಂತೆ ಕೊಡ್ತಾ ಇರ್ತಾನಪ್ಪ. ಸಾಮಾನ್ಯ ಹಿರಿಯರು ಹೇಳೋದಂತು, ಮಕ್ಕಳು ಸಣ್ಣ ಮಕ್ಕಳಾಗಿರುವಾಗ ಅಂದರೆ 6 ತಿಂಗಳಿರುವಾಗ ಸರಿಯಾಗಿ ನಿದ್ದೆ ಮಾಡೋನಿಲ್ಲ, ಬಹಳಷ್ಟು ಅಳೋಣ. ರಾತ್ರಿ 1 ಗಂಟೆ ಆದಮೇಲೆ ಅವರಿಗೆ ಸೂರ್ಯೋದಯ, ರಾತ್ರಿ 12 ಗಂಟೆ ಮೇಲೆ ಉದಯ ಆಗತ್ತೆ. ಸತ್ಯವಾದ ಶ್ರೀಪಾದಂಗಳವರು ಪ್ರಾತಸ್ಮರಣೀಯರು, ಇವತ್ತಿನ ಆರಾಧ್ಯ ದೈವರು. ರಾತ್ರಿಯಲ್ಲಿ ಸೂರ್ಯನನ್ನು ತೋರಿಸಿದಂತಹ ಮಹನೀಯರು. ವಿಷವನ್ನ ಹಾಕಿದ್ದರು ಅವರಿಗೆ ವೈದ್ಯರು ಅನಿವಾರ್ಯವಾಗಿ ಬೆಳಿಗ್ಗೆ ನೀವು ಊಟ ಮಾಡಬಾರದು, ನಿಮಗೆ ತೊಂದರೆ ಆಗತ್ತೆ, ಹೀಗಾಗಿ ಶರೀರ ಸಂರಕ್ಷಣಾರ್ಥ ನೀವು ರಾತ್ರಿಯೇ ಊಟ ಮಾಡಬೇಕು, ನಿಮ್ಮ ಕಾರ್ಯಗಳನ್ನೆಲ್ಲ ವ್ಯತ್ಯಾಸ ಮಾಡ್ಕೊಳ್ರಿ ಅಂತಂದರು. ಅನ್ನೋದಕ್ಕೆ ಬೆಳಿಗ್ಗೆಯಿಂದ ಪಾಠ, ಪ್ರವಚನ, ಜಪ, ತಪಸ್ಸು, ಅನುಷ್ಠಾನ ಎಲ್ಲ ಮಾಡಿಕೊಂಡು ಸಾಯಂಕಾಲ ರಾಮದೇವರ ಪೂಜೆ, ಆಮೇಲೆ ಆ ನೈವೇದ್ಯ ಎಲ್ಲ ಆದ ಮೇಲೆ ಮತ್ತೆ ರಾತ್ರಿ ಊಟ ಮಾಡ್ತಿದ್ರು. ಅವರಿಗೆ ಯಾವತ್ತು ವಿಷ ಬಿದ್ದಿತ್ತು ಅದು ಅವರಿಗೆ ಗೊತ್ತಾಗಿತ್ತಂತೆ. ಯಾಕೆ ಅಂತಂದರೆ ರಾಮದೇವರಿಗೆ ವಿಷ ಹಾಕಿದಂತಹ ಚಿಕ್ಕರಿಗೆ ಅನ್ನವನ್ನು ನೈವೇದ್ಯ ಮಾಡಿದರೆ ಸತ್ಯಬೋಧರಿಗೆ ರಾಮದೇವರ ಆ ಗಂಟಲಲ್ಲಿ ಕಪ್ಪಾದಂತಹ ಒಂದು ಚಿಹ್ನ ಗೊತ್ತಾಗಿದೆ, ರಾಮದೇವರಿಗೆ ವಿಷಪಾನವಾಗಿದೆ ಅಂತ ಗೊತ್ತಾಯಿತು.
ಗೊತ್ತಾಗೇ ತಿಂದವರು ಅವರು, ತಿಳಿಯದೇ ತಿಂದವರಲ್ಲ, ತಿಳಿದು ಆ ವಿಷವನ್ನು ತಿಂದವರು. ಯಾಕೆಂದ್ರೆ ರಾಮದೇವರಿಗೆ ನೈವೇದ್ಯ ಆಗಿದೆ. ರಾಮದೇವರ ನೈವೇದ್ಯ ಏನೇ ಆಗಲಿ ಶತಾಯ ಗತಾಯ ಊಟ ಮಾಡಲೇಬೇಕು, ಅದನ್ನು ಸ್ವೀಕಾರ ಮಾಡಲೇಬೇಕು ಅಂತ ವಿಷವನ್ನ ದೇವರಿಗೆ ನಾನು ತಿನ್ನಿಸುವುದನೋ ಇಲ್ಲೋ ಆ ವಿಷವನ್ನ ನಾನು ತಿನ್ನಲೇಬೇಕು ಅಂತ ತಿಳಿದು ತಿಂದಂತಹ ಮಹಾನುಭಾವರು ಸತ್ಯಬೋಧತೀರ್ಥ ಶ್ರೀಪಾದಂಗಳವರು. ಅಷ್ಟು ಮಹಾಭಕ್ತಿಮಂತರು. ಹಾಗಾಗಿ ಅನಿವಾರ್ಯ ರಾತ್ರಿ ತಿನ್ನುವಾಗ ಊಟ ಮಾಡುವಂತಹ ಪರಿಸ್ಥಿತಿ ಆಯಿತು. ಜನರೆಲ್ಲ ಆಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಕೊನೆಗೆ ಶಿಷ್ಯರೇ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಏನು ಸನ್ಯಾಸಿಗಳು ಇವರು? ಸನ್ಯಾಸಿಗಳು ಸಾಮಾನ್ಯ ಚೇತನರಲ್ಲಿಯೇ ಮನುಷ್ಯ ಶ್ರೇಷ್ಠ, ಮನುಷ್ಯರಲ್ಲಿಯೂ ಶ್ರೇಷ್ಠನಾಗಿರ್ತಕ್ಕಂಥವನು ಬ್ರಾಹ್ಮಣ, ಅಂದರೆ ಚತುರ್ವರ್ಣದವರು, ಅದರಲ್ಲಿಯೂ ಶೂದ್ರರಿಗಿಂತ ವೈಶ್ಯರು, ಕ್ಷತ್ರಿಯರು, ಬ್ರಾಹ್ಮಣರಲ್ಲೂ ವೈಷ್ಣವರಲ್ಲಿಯೂ ಮಧ್ವಾಚಾರ್ಯರ ಮತಾನುಗರಾದಂತಹ ವೈಷ್ಣವರು, ಅದರಲ್ಲಿಯೂ ವಿಶೇಷವಾಗಿ ಸನ್ಯಾಸಿಗಳು, ಪೀಠಾಧಿಪತಿಗಳು, ಅದರಲ್ಲಿಯೂ ಮೂಲಮಹಾ ಸಂಸ್ಥಾನ ಅಧಿಪತಿಗಳು, ಹಂಸನಾಮಕ ಪರಮಾತ್ಮನ ಪೀಠ, ಈ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಇವರು ಇಂತಹ ಕಾರ್ಯ ಮಾಡೋದೇ? ರಾತ್ರಿ ಹೋಗಿ ಊಟ ಮಾಡೋದ? ಸನ್ಯಾಸಿಗಳು ರಾತ್ರಿ ಊಟ ಮಾಡಬಾರದು. ಒಪ್ಪತ್ತೇ ಊಟ, 8 ತುತ್ತು ಅನ್ನ, ಒಪ್ಪತ್ತು ಮಾತ್ರ ಊಟ ಮಾಡಬೇಕು, ರಾತ್ರಿ ಊಟ ಮಾಡಲಿಕ್ಕಿಲ್ಲ. ಇವರು ವ್ಯವಸ್ಥಿತವಾಗಿ ಊಟ ಮಾಡ್ತಾ ಇದ್ದಾರಲ್ಲ, ಏನು ಅನ್ಯಾಯ ಅಂತ ಮಾತಾಡಿದ್ದು ಅವರ ಕಿವಿಗೆ ಬಿತ್ತು. ಇವತ್ತಿಗೂ ಸವಣೂರಿನಲ್ಲಿ ಅವರು ಸೂರ್ಯನನ್ನು ತೋರಿಸಿದಂತಹ ಕಿಟಕಿಯನ್ನು ತೋರಿಸ್ತಾರೆ. ಇಲ್ಲಿಂದಲೇ ಸತ್ಯಬೋಧರು ಸೂರ್ಯನನ್ನು ತೋರಿಸಿದರು ಅಂತ. ಅವತ್ತಿನ ದಿವಸ ಕರೆಸಿ ರಾತ್ರಿಯ ಕಾಲ ಸೂರ್ಯನನ್ನು ತೋರಿಸಿದ್ರಂತೆ. ನಾನು ಬೆಳಿಗ್ಗೆ ಊಟ ಮಾಡ್ತಾ ಇಲ್ಲಪ್ಪ, ರಾತ್ರಿ ಊಟ ಮಾಡ್ತಾ ಇಲ್ಲ, ಬೆಳಿಗ್ಗೆ ಊಟ ಮಾಡ್ತಾ ಇದ್ದೀನಿ, ನೋಡು ಸೂರ್ಯನನ್ನು ನೋಡು ಅಂತ. ಅಸಾಧ್ಯವಾದಂತಹ ಕೆಲಸ. ಯಾರಿಗೆ ಸಾಧ್ಯ? ನಾವು ತೋರಿಸ್ಬೋದು. ಮದುವೆಯ ಕಾಲದಲ್ಲಿ ಅರುಂಧತಿಯನ್ನು ತೋರಿಸುವ ಹೋಗ್ತಾರೆ, ನಾವು ತೋರಿಸ್ತೀವಿ, ಬರೀ ಆಕಾಶದಲ್ಲಿ ತೋರಿಸೋದುಂಟು. ವಸಿಷ್ಠರು ಎಲ್ಲಿದ್ದಾರೆ, ಅರುಂಧತಿ ಎಲ್ಲಿದ್ದಾರೆ ಯಾರಿಗೆ ಗೊತ್ತು? ಅರುಂಧತಿಯನ್ನೇ ನೋಡುವ ಯೋಗ್ಯತೆ ನಮ್ಮದಿಲ್ಲ. ಬೆಳಿಗ್ಗೆ ನಕ್ಷತ್ರಗಳನ್ನು ಕಾಣಿಸೋದಿಲ್ಲ ಅನ್ನೋದಕ್ಕೆ ಸಾಯಂಕಾಲ ತೋರಿಸೋದುಂಟು. ಪುರೋಹಿತರಿಗೆ ಅವಸರ ಇರುತ್ತೆ, ಹೋಗಬೇಕು, ಗಾಡಿ ಹಿಡಿಬೇಕು, ಟ್ರೈನ್ ಹಿಡಿಬೇಕು, ಅವಸರ ಇರುತ್ತೆ ಅನ್ನೋದಕ್ಕೆ ಸಾಯಂಕಾಲ 4 ಗಂಟೆಗೆ ಅರುಂಧತಿಯನ್ನು ತೋರಿಸ್ಬಿಡ್ತಾರೆ. ಅವರ ಅಭಿಪ್ರಾಯ ಏನು ಅಂತಂದ್ರೆ, ನಿನಗೆ ಸಾಯಂಕಾಲ 8 ಗಂಟೆಗೆ ತೋರಿಸಿದ್ರು ನಿನಗೆ ಕಾಣಿಸೋದಿಲ್ಲ, 8ಕ್ಕೆ ತೋರಿಸಿದ್ರೆ ಏನು, 4ಕ್ಕೆ ತೋರಿಸಿದ್ರೆ ಇವಾಗಲೇ ನೋಡ್ಬಿಡಪ್ಪ ಅಂತ ತೋರಿಸೋದುಂಟು. ಅದರಂತೆ ಸತ್ಯಬೋಧರು ನಮಗೆ ರಾತ್ರಿಯೂ ಕಾಣಿಸೋದಿಲ್ಲ, ರಾತ್ರಿಯೂ ಒಂದೇ, ಹಗಲು ಒಂದೇ, ಎಲ್ಲ ಅಜ್ಞಾನಮಯ. ಸತ್ಯಬೋಧ ತೀರ್ಥರು ರಾತ್ರಿಯ ಕಾಲದಲ್ಲಿ ಸೂರ್ಯನನ್ನು ತೋರಿಸಿರುವಂತಹ ಮಹನೀಯರು, ವಿಷದ ಬಾಧೆಯನ್ನ ಪರಿಹಾರ ಮಾಡಿಕೊಂಡಂತಹ ಎಲ್ಲ ಮಹನೀಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಆ ಸತ್ಯಬೋಧರು ಅವರನ್ನು ವಿಶೇಷವಾಗಿ ನಿತ್ಯದಲ್ಲಿಯೂ ತಂದೆ ತಾಯಿಗಳು ಸ್ಮರಿಸಬೇಕು. ಯಾಕೆಂದ್ರೆ ನಾವು ಸತ್ಯಬೋಧರನ್ನು ಕಂಡಿಲ್ಲ, ಅವರು ನಮಗೆ ಸೂರ್ಯನನ್ನು ತೋರಿಸಿಲ್ಲ, ನಮ್ಮ ಮಕ್ಕಳು ನಮಗೆ ಸೂರ್ಯನನ್ನು ತೋರಿಸ್ತಾ ಇದ್ದಾರೆ ರಾತ್ರಿಯ ಕಾಲ ಅಂತ. ಹಾಗೆ ರಾತ್ರಿಯೆಲ್ಲ ಅಳತಾಗಿರುವಂತಹ ಮಕ್ಕಳು ಕೆಲವು, ಅಥವಾ ರಾತ್ರಿಯೆಲ್ಲ ಎಚ್ಚರ ಇದ್ದರೂ ಮಲಗೋದಿಲ್ಲ ಅಂತ, ಹೀಗೆ ಅನೇಕ ವಿಧವಾದಂತಹ ಮಕ್ಕಳ ಸ್ವಭಾವ ಇರ್ತದೆ. ಆದರೆ ಮಕ್ಕಳಿಗೆ ಏನು ಸಮಸ್ಯೆ ಆಗಿದೆ ಗೊತ್ತಾಗೋದಿಲ್ಲ. ಅಳತಾ ಹೀಗೆ ಇವರನ್ನ ಹೇಗೆ ಬೆಳೆಸೋದು ಅಂತ ನಮಗೆ ಸಮಸ್ಯೆ ಆಗುತ್ತೆ. ಕೆಲವರು ಮನೆಯಲ್ಲಿ ಇರ್ತಾರೆ, 6 ತಿಂಗಳಾದ್ರೆ ಸರಿ ಹೋಗುತ್ತೆ ಅಂತ ಕೆಲವರು, ನಮಗೂ ಹೀಗೆಲ್ಲ ಹೇಳಿ ಯಮಾನಿಸಿದ್ರು ಪಾಪ. ಇನ್ನು 1 ವರ್ಷ ಆದ್ರೆ ಸರಿ ಹೋಗುತ್ತೆ ಅಂತಂದ್ರು, 1 ವರ್ಷ ಆದ್ರೂ ಏನು ಕಡಿಮೆ ಆಗಿಲ್ಲ, 3 ವರ್ಷ ಆದ್ರೆ ಸರಿ ಹೋಗುತ್ತೆ ಅಂತಂದ್ರು. ಮಕ್ಕಳು ಬೆಳೀತಾ ಅವರು ಕೊಡುವಂತಹ ಸಮಸ್ಯೆ ಬೆಳೀತದೆ ಹೊರತು ಆ ಸಮಸ್ಯೆ ಪರಿಹಾರ ಆಗೋದಿಲ್ಲ, ಯಾವತ್ತಿಗೂ ಪರಿಹಾರ ಆಗೋದಿಲ್ಲ. ಇದು ಶತಸಿದ್ಧ. ಇದು ಎಲ್ಲರೂ ಇದರನ್ನ, ಈ ಸತ್ಯವನ್ನ ಮುಚ್ಚುಪಣೆ ಮಾಡಿಯೇ ಎಲ್ಲ ಬರುವಂತಹ ದಂಪತಿಗಳನ್ನ, ಹೊಸದಾದಂತಹ ತಂದೆ ತಾಯಿಗಳನ್ನ ಇದನ್ನ ಮುಚ್ಚುಮರೆ ಮಾಡಿ ಬೆಳ್ತಾ ಇದ್ದಾರೆ. ಈಗ ಇದು ನಿಜವಾದಂತಹ ಮಾತು. ಈ ವಿಧವಾಗಿ ಅನೇಕ ವಿಧವಾದಂತಹ ಮಕ್ಕಳು ಅನೇಕ ವಿಧವಾದಂತಹ ಸಮಸ್ಯೆಗಳನ್ನು ಕೊಡೋದುಂಟು. ಅದರಲ್ಲಿ ಯಶೋದೆ ಬಹಳ ವಿಶೇಷ ಪಾತ್ರ, ನಮ್ಮೆಲ್ಲರಿಗೂ ಮೇಲೆ ನಿಂತವರು ಯಶೋದೆ. ಯಾಕೆಂದ್ರೆ ಮಕ್ಕಳನ್ನ ಆ ಯಾವ ಕೃಷ್ಣನನ್ನ ಬೆಳೆಸೋದಕ್ಕೆ ಅವಳು ಪಟ್ಟಂತಹ ಕಷ್ಟ ಸಾಮಾನ್ಯವಾದದ್ದಲ್ಲ. ಎಷ್ಟು ವಿಧವಾದಂತಹ ಸಮಸ್ಯೆಗಳು ಅವಳ ಅಜ್ಞಾನ ದೃಷ್ಟಿಯಲ್ಲಿ. ಸಾಮಾನ್ಯ ಮಗುವನ್ನು ತಿಳ್ಕೊಂಡಿದ್ದಾರೆ. 2 ಸಲ ಭಗವಂತ ಬೋಧನೆ ಮಾಡಿದ, ನಾನು ನಿನ್ನ ಮಗನಲ್ಲ ಪರಬ್ರಹ್ಮ ಅಂತ ಬಾಯಲ್ಲೇ ಆ ಯಾವ ಬ್ರಹ್ಮಾಂಡವನ್ನ ತೋರಿಸಿದ. ಆದರೂ ಕೂಡ ಆ ಯಾವ ಅಮ್ಮ ಅಂತ ಒಮ್ಮೆ ಕರೆದು ಬಿಟ್ಟರೆ ಮುಗದೆ ಹೋಗಿ ಮಾಯಾಪಾಶಕ್ಕೆ ಬದಲಾದಂತಹ ಯಶೋದೆ ಇವಳು ನನ್ನ ಕೂಸು ಅಂತ ಪಾಪ ಅಭಿಮಾನ. ಹೀಗಾಗಿ ಒಂದೊಂದು ದಿನಗಳಲ್ಲಿ ಒಂದೊಂದು ಆಪತ್ತು, ವಿವಿಧವಾದಂತಹ ವಿಪತ್ತುಗಳು, ಆ ಎಲ್ಲ ವಿಧವಾದಂತಹ ಸಮಸ್ಯೆಗಳನ್ನು ನೋಡ್ತಾ ಇದ್ದಾರೆ. ದೊಡ್ಡವನಾದ ಮೇಲೆ ಇನ್ನಷ್ಟು ಚಿಂತೆಯನ್ನು ಕೊಡ್ತಾ ಇದ್ದಾನೆ. ಇದೀಗ ಯಮುನಾ ಮಡುವಿನಲ್ಲಿ ಧುಮುಕಿದ್ದಾನೆ. ಇಲ್ಲಿ ಎಲ್ಲಿ ಹೋದ ಕೃಷ್ಣ, ಎಲ್ಲಿ ಎಲ್ಲ ಹುಡುಕ್ತಾ ಇದ್ದಾರೆ ಪಾಪ. ಇಲ್ಲಿಗೂ ಭಯ. ಎಲ್ಲರೂ ನಿಂತು ದೇವರೇ ರಕ್ಷಣೆ ಮಾಡಬೇಕು ಅಂತ ನಾರಾಯಣ ವರ್ಮ ಪಠನ ಮಾಡೋದೇನು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದೇನು, ಎಲ್ಲರೂ ಪಾರಾಯಣ ಮಾಡ್ತಾ ನಿಂತಿದ್ದಾರೆ. ಆವಾಗ ಭಗವಂತ ಸರಿಯಾಗಿ ಹೋದ. ಅವನು ಎಲ್ಲಿ ಹೋಗಿ ಲ್ಯಾಂಡ್ ಆದ ಅಂತಂದ್ರೆ ಕಾಲಿಯನ ತಲೆಯ ಮೇಲೆ, ಸರಿಯಾಗಿ ಕಾಲಿಯ ಸರ್ಪದ ತಲೆಯ ಮೇಲೆ ಹೋಗಿ ನಿಂತಿದ್ದಾನೆ. ಆ ಸರ್ಪ ಕಚ್ಚಲಿಕ್ಕೆ ಪ್ರಯತ್ನ ಮಾಡಿದ, ಕಚ್ಚಿದ, ಏನು ಹೇಳಲಿಲ್ಲ. ಶೇಷದೇವರೇ ಇವನಿಗೆ
ಹಾಸಿಗೆ, ಇವನ ಮೇಲೆ ಯಾವ ವಿಧವಾದಂತಹ ಸರ್ಪಗಳ ವಿಷಯ ಏನಾಗಬೇಕು, ಏನೂ ಕೆಲಸ ಮಾಡ್ತಾ ಇಲ್ಲ. ಆವಾಗ ತನ್ನ ವಿವಿಧವಾದಂತಹ ನಾನಾ ವಿಧವಾದ ಸಮಸ್ಯೆಗಳನ್ನ ಯುದ್ಧವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಏನೂ ಮಾಡ್ಲಿಕ್ಕಾಗಲಿಲ್ಲ. ಬಾಲದಿಂದಲೂ ಕೂಡ ಅವನನ್ನು ಹೊಡಿಲಿಕ್ಕಾಗಲಿಲ್ಲ. ಬಾಲವನ್ನು ಹಿಡ್ಕೊಂಡ್ಬಿಟ್ಟ. ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ ಕೃಷ್ಣ. ನರ್ತನ ಅದ್ಭುತವಾದ ನರ್ತನ. ಈ ಭಗವಂತ ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ ಅಂತ ಸುದ್ದಿ ಗೊತ್ತಾಯ್ತೋ ಇಲ್ಲೋ, ಗಂಧರ್ವರು ಅಪ್ಸರಸ್ತ್ರೀಯರೆಲ್ಲ ಒಂದು ನಿಂತರು ಆಕಾಶವಾಣಿ ಮಾರ್ಗದಲ್ಲಿ. ಅನೇಕ ಗಂಧರ್ವರು ಹಾಡನ್ನು ಹಾಡ್ತಾ ಇದ್ದಾರೆ. ಕೃಷ್ಣ ಕುಣಿಯೋದಕ್ಕೆ ತಕ್ಕಂತೆ ಹಾಡು ಹಾಡ್ತಾ ಇದ್ದಾರೆ. ಇದು ಬಹಳ ವಿಚಿತ್ರ. ಸಾಮಾನ್ಯ ಯಾರಾದರೂ ಹಾಡು ಹಾಡಿದರೆ ಅಥವಾ ವಾದ್ಯವನ್ನ ಬಾರಿಸಿದರೆ ಅದಕ್ಕೆ ತಕ್ಕಂತೆ ನರ್ತನ ಮಾಡೋದುಂಟು. ಆದರೆ ನರ್ತನಕ್ಕೆ ತಕ್ಕಂತೆ ವಾದ್ಯವನ್ನು ಬಾರಿಸಬೇಕು, ನರ್ತನಕ್ಕೆ ತಕ್ಕಂತೆ ಹಾಡನ್ನು ಹಾಡಬೇಕು. ಹೀಗೆ ಯಾವ ಅದ್ಭುತವಾದಂತಹ ಗಾನ ಕಾರ್ಯಕ್ರಮ, ಅದ್ಭುತವಾದ ರಂಗಮಂಟಪ ನಿರ್ಮಾಣವಾಗಿದೆ. ಅಪ್ಸರಸ್ತ್ರೀಯರೆಲ್ಲ ಕೃಷ್ಣನನ್ನು ನೋಡಿ ಕಲಿತರಂತೆ ವಿವಿಧವಾದಂತಹ ಮುದ್ರಿಕೆಗಳನ್ನು, ಅವನು ತೋರಿಸುವಂತಹ ಮುದ್ರಿಕೆಗಳನ್ನ ಕೃಷ್ಣನನ್ನು ನೋಡಿ ಅವರೆಲ್ಲ ಕಲಿತಾಗಿದ್ದಾರೆ. ಸಾಮಾನ್ಯ ಮಕ್ಕಳು ಈ ಆನ್ಯುವಲ್ ಡೇ ಫಂಕ್ಷನ್ ನಲ್ಲಿ ಚೆನ್ನಾಗಿ ಸ್ಟೆಪ್ಸ್ ಅನ್ನು ನೆನಪಿಟ್ಕೊಂಡ ಮಕ್ಕಳೆಲ್ಲ ಮುಂದಿರ್ತಾರೆ. ಸ್ವಲ್ಪ ಅರ್ಧಂಬರ್ಧ ಆಡುವ ಮಕ್ಕಳು ಹಿಂದಿರ್ತಾರೆ, ಅಕ್ಕಪಕ್ಕದಲ್ಲಿ ಇರ್ತಾರೆ. ಒಂದು ಮಕ್ಕಳನ್ನ ನೋಡಿ ಇನ್ನೊಂದು ಒಂದು ಮಗುವನ್ನು ನೋಡಿ ಅದನ್ನ ನೋಡಿ ಇದು ನರ್ತನ ಮಾಡೋದೆಲ್ಲ ನೋಡ್ತೀವಲ್ಲ, ಹಾಗೆ ಕೃಷ್ಣ ನರ್ತನ ಮಾಡೋದನ್ನ ನೋಡಿ ಅಪ್ಸರೆಲ್ಲ ನರ್ತನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ನೋಡೋರೆಲ್ಲ ಬಹಳ ಆನಂದ ಬಾಷ್ಪವನ್ನ ಸುರಿಸ್ತಾಗಿ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ, ಕೃಷ್ಣವೃತ್ತಿ ಮಾಡ್ತಾ ಇದ್ದಾರೆ. ಎಲ್ಲ ಚಂದ. ಇಲ್ಲಿ ಕಾಲಿಯ ಅವನಿಗೆ ಪ್ರಾಣ ಹೋಗ್ತಾ ಇದೆ, ವಿಷಯಗಳನ್ನೆಲ್ಲ ಕಾಡ್ತಾ ಇದ್ದಾನೆ. ಇವನು ವಿಷಯಗಳನ್ನ ಕಾಡ್ತಾ ಏನು ಸಾಯುವ ಪ್ರಸಂಗ. ಆ ಕಾಲಕ್ಕೆ ಏನಾಗಿದೆ, ತಸ್ಯಾರುರೋಹ ಸಹಸ ಮಧ್ಯಮಂ ಮಹಚ್ಛಿರ, ಸರಿಯಾಗಿ ಮಧ್ಯದಲ್ಲಿ ಅನೇಕ ಹೆಡೆಗಳ ಪೈಕಿ ಮಧ್ಯದ ಹೆಡೆ ಮೇಲೆ ಬಂದು ನರ್ತನವನ್ನ ಮಾಡ್ತಾ ಇದ್ದಾನೆ. ಆವಾಗ ಭಾಗವತದಲ್ಲಿ ನಾಗ ಪತ್ನಿಯರೆಲ್ಲ ಕೇಳ್ಕೊಂಡ್ರು ಅಂತ ಕೇಳ್ತೀವಿ. ನಾಗನ ಆ ಕಾಲಿಯನ ಹೆಂಡತಿಯರೆಲ್ಲ ಕೇಳ್ಕೊಂಡು ಕೃಷ್ಣನನ್ನ ರಕ್ಷಣೆ ಮಾಡುವುದು ಕೇಳ್ಕೊಂಡ್ರು ಅಲ್ಲಿ ಕೇಳ್ತೀವಿ. ಹರಿವಂಶದಲ್ಲಿ ಸ್ವಯಂ ಕಾಲಿಯನೇ ಕೇಳ್ಕೊಂಡ್ರು, ನಾನು ತಪ್ಪು ಮಾಡಿದೆ, ವಿಷವನ್ನು ಇದೆಲ್ಲ ನೀರನ್ನು ವಿಷಮಯವನ್ನಾಗಿ ಮಾಡಿದ್ದು ನನ್ನ ತಪ್ಪಾಯಿತು, ನಿನ್ನ ಜೊತೆ ಯುದ್ಧ ಮಾಡಿದ್ದು ನನ್ನ ತಪ್ಪಾಯಿತು, ಕ್ಷಮೆ ಮಾಡು ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಹೇಳಿದಾಗ, ತವಾಸ್ಮಿನ್ ಯಮುನಾತೋಯೇ ನೈವ ಸ್ಥಾನಂದು ದಾಮ್ಯಹಂ, ಈ ಯಮುನಾ ನದಿಯಲ್ಲಿ ನಿನಗೆ ಸ್ಥಾನ ಕೊಡೋದಿಲ್ಲ, ಇಲ್ಲಿ ಇರಬಾರದು. ಗಚ್ಚ ಅರ್ಣವಜನ, ಸಮುದ್ರ ಎಲ್ಲಿದೆಯೋ ಅಲ್ಲಿ ಹೋಗಿ ನಿನ್ನ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಎಲ್ಲರನ್ನೂ ಕರೆದುಕೊಂಡು ಹೋಗು. ಯಾರಾದರೂ ಒಬ್ಬರು ಈ ಯಾವ ನೆಲದಲ್ಲಾಗಲಿ ಅಥವಾ ನೀರಿನಲ್ಲಾಗಲಿ ನಿನ್ನ ಪರಿವಾರದವರು ಯಾರೂ ಇಲ್ಲಿ ಇರಲಿಕ್ಕಿಲ್ಲ. ತವ ಬಿಟ್ಟ ಸ್ತನೋಜೋವ ಕ್ಷಿಪ್ರಂ ಮಧ್ಯಸ್ಥಮೇ ಭವೆ, ಆ ಯಾರಾದರೂ ಒಬ್ಬರು ಇಬ್ಬರು ಇಲ್ಲಿ ಇಟ್ಕೊಂಡ್ರು ಕೂಡ ಆ ಕ್ಷಣದಲ್ಲೇ ನಿಮ್ಮನ್ನು ನಾನು ಕೊಂದು ಹಾಕ್ತೀನಿ, ಯಾರೂ ಇಲ್ಲಿ ಇರಬಾರದು, ಎಲ್ಲರೂ ಹೋಗಿ ಓಡ್ರಿ, ಸಮುದ್ರಕ್ಕೆ ಹೋಗ್ರಿ ಅಂತ ಹೇಳಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಏನು ಗರುಡನನ್ನು ನೋಡಿ ಅಂಜಿ ಇಲ್ಲಿ ಬಂದಿದ್ದಿ, ಗರುಡ ಇಲ್ಲಿ ಬರೋದಿಲ್ಲ, ಶಾಪ ಇದೆ ಅಂತ ಇಲ್ಲಿ ಬಂದಿದ್ದಿ, ಆದರೆ ನೀನೇನು ಅಂಜಬೇಡ, ನನ್ನ ಪಾದದ ಗುರುತು ನಿನ್ನ ತಲೆ ಮೇಲಿದೆ, ಹೀಗಾಗಿ ಗರುಡ ನಿನ್ನನ್ನು ನೋಡಿ ಪ್ರಣಾಮವನ್ನು ಮಾಡ್ತಾನೆ ಹೊರತು ನಿನ್ನನ್ನು ಯಾವತ್ತೂ ಚಿಂತೆಯನ್ನು ಮಾಡೋದಿಲ್ಲ, ಸುಖವಾಗಿ ಹೋಗುವ ಅಂತ ಹೇಳಿದ್ದಾನೆ. ಇದನ್ನು ಭಾಗವತವಾಗಲಿ ಹರಿವಂಶವಾಗಲಿ ಹೇಳಿದ್ದರ ಅಭಿಪ್ರಾಯ ಮಕ್ಕಳನ್ನು ನಾವು ನೋಡ್ತೀವಿ, ಅನೇಕರನ್ನು ನೋಡ್ತೇವೆ. ನಾವೆಲ್ಲ ಈ ಪರಿವಾರದಲ್ಲಿ ಈ ಒಂದು ಸಮಾಜದಲ್ಲಿ ಇದ್ದೇವೆ, ಗೋಪಿಜನ ಹಚ್ಕೊಳ್ತೇವೆ, ಭಕ್ತಿಯಿಂದ ಶ್ರದ್ಧೆಯಿಂದ ಸಂತೋಷದಿಂದ ಅಂಗರಾಕ್ಷಾಂತಿಯನ್ನು ಹಚ್ಕೊಳ್ತೇವೆ, ಅಲ್ಲಲ್ಲಿ ಹಾಗೆ ಎಲ್ಲ ಕಡೆಗೆ ಹೋಗ್ತೇವೆ, ಸಂತೋಷದಿಂದ ಹೇಳ್ತೇವೆ, ಮಾಡ್ತೇವೆ, ಎಲ್ಲ ಸರಿ. ಆದರೆ ಮುಂದಿನ ಜನಾಂಗ, ನಮ್ಮ ಮುಂದಿನ ಯಾವ ಸಂತತಿ ಏನಿದೆ, ಇವತ್ತಿಗೆ ಗೋಪಿಜನ ಹಚ್ಚೋದಕ್ಕೆ ಹಚ್ತಾ ಇದೆ, ಅಂಗರಾಕ್ಷಾಂತಿ ಹಚ್ಕೊಳ್ಳೋದಕ್ಕೆ ಹಚ್ಕೊಳ್ತಾ ಇದೆ, ಮನೆಯಲ್ಲಿ ಕುಂಕುಮ ಹಚ್ಕೊಳ್ಳೋದಕ್ಕೆ ಹಚ್ಕೊಳ್ತಾ ಇದೆ. ಈ ಪ್ರದೇಶ ಏನಿದೆ ಭೂ ಪ್ರದೇಶ, ಅದು ಖಾಲಿ ಇರಬಾರದು. ನಮ್ಮ ಜ್ಞಾನವನ್ನು ಎಲ್ಲವನ್ನು ಮರೆತುಪಡೆ ಮಾಡುವಂತಹ ಒಂದು ವಿಪರೀತವಾದಂತಹ ಕಾರ್ಯವಾಗುತ್ತೆ ಅನ್ನೋದಕ್ಕಾಗಿ ತಿಲಕಧಾರಣ ಅದು ಸನಾತನ ಧರ್ಮದ ಸರ್ವಶ್ರೇಷ್ಠವಾದಂತಹ ಸರ್ವೋಚ್ಚವಾದಂತಹ ಧರ್ಮ. ಮಕ್ಕಳನ್ನು ಇದನ್ನು ಅವಶ್ಯವಾಗಿ ಹೇಳಬೇಕು. ಯಾವ ಹಣೆಯಲ್ಲಿ ಕುಂಕುಮ ಇರೋದಿಲ್ಲ ಅಥವಾ ಅಂಗಾರಾಕ್ಷಂಗಿ ಗೋಪೀಚಂದನಾದಿಗಳು ಇರೋದಿಲ್ಲ, ಅದು ಸ್ಮಶಾನಕ್ಕೆ ಸಮಾನವಾದದ್ದು. ಅದನ್ನು ನೋಡಿದರೆ ಸಚೈಲ ಉಟ್ಟ ಬಟ್ಟೆಯಿಂದ ಹಾಗೆ ಸ್ನಾನ ಮಾಡಬೇಕು. ನಿನ್ನೆ ದಿವಸ ಗ್ರಹಣ ಸ್ನಾನ ಮಾಡಿದ್ದೀವಿ, ಹಿಡಿದಾಗ ಸರಿ, ಬಿಟ್ಟಾದರೂ ಸರಿ. ಯಾವ ಬಟ್ಟೆ ಏನು ಉಟ್ಕೊಂಡಿರ್ತೀವಿ ಅದು ಮೈಲಿಗೆ ಮನೆ ಅಷ್ಟು ಮೈಲಿಗೆ, ಅದು ಆ ಬಟ್ಟೆಯಲ್ಲಿ ಹಾಗೆ ಸ್ನಾನ ಮಾಡಬೇಕು ಅಂತಿದೆ. ಅದು ಮೈಲಿಗೆ ಸ್ನಾನ, ಅದು ಮೈಲಿಗೆ ಹೋಗುವಾಗ ಹೀಗೆ ಸ್ನಾನ ಮಾಡಬೇಕು ಅಂತ. ಹೀಗಾಗಿ ಅಷ್ಟು ಮೈಲಿಗೆ, ಯಾವ ಹಣೆಯಲ್ಲಿ ಏನೂ ಇರೋದಿಲ್ಲ ಆ ಹಣೆ ಅಂತಹ ಮೈಲಿಗೆ ಅಂತ. ಯಾರೋ 4 ಜನ ಸ್ನೇಹಿತರು ಏನೋ ಅಭ್ಯಾಸ ಮಾಡ್ತಾರೆ ಅಂತ ನಾನು ಹಚ್ಕೊಳ್ಳೋದಿಲ್ಲ ಅಂತಂತೀವಿ. ಆದರೆ ಇದರ ತಿಲಕ ಧಾರಣೆಗೆ ಎಷ್ಟು ಮಹತ್ವ ಇದೆ ಅಂತಂದರೆ, ಕೃಷ್ಣಾಮೃತ ಮಹಾರಾಣದಲ್ಲಿ ಆಚಾರ್ಯರು ಹೇಳ್ತಾರೆ, ಯಮಧರ್ಮರಾಜರ ಯಮಕಿಂಕರ ಒಟ್ಟಿಗೆ ಅವರು ಮಾತುಕತೆಯನ್ನು ಆಡುವಾಗ
ಆ ಯಮಧರ್ಮರಾಜರ ಕಿಂಕರರಿಗೆ ಯಮಧರ್ಮರಾಜರು ಕೊಟ್ಟಂತಹ ಆಜ್ಞಾಪತ್ರ ಇದೆ. ಯಾವ ಹಣೆಯಲ್ಲಿ ವೈಷ್ಣವ ಚಿಹ್ನವಿದೆ, ಶಂಖಚಕ್ರ ಗದಾ ಪದ್ಮಗಳಿವೆ, ಯಾವ ಹಣೆಯಲ್ಲಿ ಅಂಗಾರಾಕ್ಷಂತಿ ಇದೆ, ಯಾವ ಹಣೆಯಲ್ಲಿ ಇಂತಹ ಭಗವಂತನ ಚಿಹ್ನಗಳಿದೆಯೋ ಅವರ ಮನೆಯ ಪಕ್ಕಕ್ಕೆ ಹೋಗಬೇಡ್ರಿ ಅಂತ ಯಮಧರ್ಮರಾಜರ ಶಾಸನವಿದೆ. ಅದನ್ನು ಇಷ್ಟು ಮಹತ್ವಪೂರ್ಣವಾದಂತಹ ಈ ಪದಗಳ ಚಿಹ್ನಗಳ ಮಹಿಮೆಯನ್ನು ತಿಳಿಯಲಾರದೆ ಯಾರೋ 4 ಜನ ಆಡ್ಕೊಳ್ತಾರೆ, ನಗುತ್ತಾರೆ ಅನ್ನೋದಕ್ಕಾಗಿ ನಾವು ಅದನ್ನು ಪರಿತ್ಯಾಗ ಮಾಡಿದರೆ ಅದಕ್ಕಿಂತಲೂ ಏನು ದೊಡ್ಡದಾದಂತಹ ಮೋಸ ನಮಗೆ ನಾವು ಮಾಡಿಕೊಳ್ಳುವಂಥದ್ದು ಯಾವುದೇ ಇದ್ದಿತ್ತು. ಹೀಗಾಗಿ ಭಗವಂತ ಈ ಮಾತನ್ನು ಹೇಳ್ತಾನೆ, ನನ್ನ ಪದಗಳನ್ನು ನೋಡಿದಂತಹ ನಿನಗೆ ನಿನ್ನ ಚಿಹ್ನ ಎಲ್ಲ ನಿನ್ನ ತಲೆ ಮೇಲೆ ಏನಿದೆ, ಶಂಖಚಕ್ರ ಗದಾ ಪದ್ಮಗಳು ಭಗವಂತನ ಪಾದದಲ್ಲಿದೆ, ಅದನ್ನು ಚೆನ್ನಾಗಿ ಹಾಕಿ ತುಳಿದು ನಾವೆಲ್ಲ ಎಂತಹ ಸೌಭಾಗ್ಯವಂತ ನೋಡ್ರಿ. ನಾವೆಲ್ಲ ನಮ್ಮ ಮನೆಯಲ್ಲಿ ಶಂಖಚಕ್ರ ಗದಾ ಪದ್ಮ ನಾರಾಯಣ ಮುದ್ರ ಇಟ್ಕೊಂಡು ನಾವು ಮುದ್ರ ಹಾಕ್ಕೊಳ್ತೀವಿ. ವರ್ಷಕ್ಕೊಂದ್ಸಲ ಶ್ರೀಪಾದಂಗಳವರ ಹತ್ರ ಹೋಗಿ ತತ್ವಂತರಾಧಾರಣ ಹಾಕ್ಕೊಳ್ತೀವಿ, ಅದು ಸ್ವಲ್ಪ ದಿವಸ ಇರ್ತವೆ. ಅಂತೂ ಹೀಗೆ ನಾವು ಮುದ್ರೆ ಹಾಕೊಂಬೋದು. ಅಲಿಯ ಸಾಕ್ಷಾತ್ ಭಗವಂತನಿಂದಲೇ ಮುದ್ರೆಯನ್ನು ಹಾಕೊಂಡವ. ದೊಡ್ಡದಾದಂತಹ ಸೌಭಾಗ್ಯ ಇದು ಕಾಲಿಯ ಸರ್ಪಣದ್ದು. ಅಂತೂ ನಿನಗೆ ಯಾವ ಸಮಸ್ಯೆಗಳು ಇರೋದಿಲ್ಲ, ಸುಖವಾಗಿ ಹೋಗು. ಆಪತ್ಸು ಶರಣಂ ಕೃಷ್ಣ ಪ್ರಭುಶ್ಚ ಆಯತಲೋಚನ. ಎಲ್ಲರೂ ಸಂತೋಷದಿಂದ ಹೊರಗೆ ಬರ್ತಾ ಇದ್ದಾರೆ. ಕೃಷ್ಣ ಹೊರಗೆ ಬಂದ. ನಮ್ಮ ಎಲ್ಲ ಆಪತ್ತಿಗೂ ಒಬ್ಬನೇ ಏಕೈಕ ಶರಣ ಅಂತಂದರೆ ಶ್ರೀಕೃಷ್ಣ. ಇವನನ್ನು ಬಿಟ್ಟರೆ ನಮಗೆ ಯಾರೂ ಶರಣಾಗತಿಯನ್ನು ಕೊಡ್ತಕ್ಕಂಥವರಲ್ಲ. ಅನ್ಯಥಾ ಶರಣನಾಸ್ತಿ ತ್ವಮೇವ ಶರಣನ್ನುವ ಈ ಭಾವನೆ ಇಲ್ಲ ಅಂತಂದರೆ ನಾವು ಎಲ್ಲಿ ಹೋದರೂ ನಮಗೆ ಆಗೋದಿಲ್ಲ. ಮಕ್ಕಳಾಗ್ತವೆ, ಅವರಿಗೇನೋ ಜ್ವರ ಬರ್ತಾಗಿದೆ, ಹೋಗ್ತಾ ಇಲ್ಲ. ಎದುರಿಗೆ ಏನೇ ನರಸಿಂಹದೇವರು ಇಲ್ಲೇ ಇದ್ದಾರೆ. ಸ್ವರ್ಗದಿಂದ ಬಂದಿರತಕ್ಕಂತಹ ನರಸಿಂಹದೇವರಿವರು. ಸ್ವರ್ಗದಿಂದ ದೇವತೆಗಳೆಲ್ಲ ವಾದ್ಯಘೋಷಗಳೊಂದಿಗೆ, ಬ್ರಹ್ಮಾಂಡ ಪುರಾಣ ಹೇಳ್ತಾರೆ, ವಾದ್ಯಘೋಷಗಳೊಂದಿಗೆ ಆ ನರಸಿಂಹದೇವರ ಪ್ರತಿಮೆಯನ್ನು ತಗೊಂಡ್ಬಂದರಂತೆ. ಬಂದು ಇಂದ್ರಾದಿ ದೇವತೆಗಳು ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅಂತಹ ನರಸಿಂಹದೇವರಿದ್ದಾರೆ. ಮಕ್ಕಳಿಗೆ ಜ್ವರ ಹೋಗಲಿಲ್ಲ, ಏನೋ ಭೀತಿ ಆಯಿತು, ಅಲ್ಲಿ ಹೋಗಿ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಬೇಡ, ಮನೆಯಲ್ಲಿ ನರಸಿಂಹವನ್ನು ಜಪವನ್ನು ಮಾಡಿ ಪ್ರೋಕ್ಷಣೆ ಮಾಡಿದ್ರೆ ಆಯಿತು. ಅದಕ್ಕೋಸ್ಕರ ಮಸೀದಿಗೆ ಹೋಗಬೇಕಾ? ಆ ನವೀನಿನ ಕಟ್ಟೆಯಿಂದ ಪ್ರೋಕ್ಷಣೆ ಅವನು 4 ಸಲ ಹೊಡೆದ್ರೇನೆ ಅದು ಭೀತಿ ಪರಿಹಾರ ಆಗತ್ತಾ? ಬೇಕಾಗಿಲ್ಲ. ಎಂತಹ ಸಮಸ್ಯೆ ಬಂದಾಗಲೂ, ಎಂತಹ ಆಪತ್ತು ಬಂದಾಗಲೂ ಅಲ್ಲಿ ಇಲ್ಲಿ ಹೋಗದೆ ದೇವರನ್ನು ಮಾತ್ರ ಶರಣಾಗತಿ ಆಗೋದು ಏನಿದೆ, ಇದು ನಿಜವಾಗಿಯೂ ನಮಗೆ ತಾರಕ. ಈಗ ಲೋಕದಲ್ಲಿಯೂ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ, ಪರಲೋಕದಲ್ಲಿಯೂ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತವೆ. ಹೀಗಾಗಿ ವ್ಯಕ್ತಮೇವ ವಯಂ ಗೋಪಾಹ ವಣಿಯ ಕೃಷ್ಣಂ ಈದೃಶಂ ಮಹದ್ಭೂತಂ ನಜಾನೀಮಃ ಚನ್ನಮಗ್ನಿಮೌಪರಗೆ. ನಮಗೆ ಯಾವ್ಯಾವ ಆಪತ್ತು ಬಂದಿದೆ ಇವೆಲ್ಲವೂ ನಿನ್ನಿಂದಲೇ ಪರಿಹಾರವಾಗಿದೆ ಕೃಷ್ಣ. ಹೀಗಾಗಿ ನಮ್ಮ ಎಲ್ಲ ವಿಧವಾದಂತಹ ಆಪತ್ತುಗಳಿಗೂ ನೀನೇ ತಾರಕ ಎಂಬುದಾಗಿ ಹೇಳತಾಗಿ ಅನೇಕರು ಗೋಪರು ಅವನಿಗೆ ಶರಣಾಗತರಾಗಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳತಾಗಿ ಇನ್ನು ಮುಂದೆ ಹೀಗೆ ಭಗವಂತ ಆಕಳುಗಳನ್ನು ಮೇಯಿಸ್ತಾ ಹೋಗುವಾಗ ತಾಲವನ ಕಾಣಿಸ್ತಾ ಇದೆ. ಗೋಪಾಲಕರೆಲ್ಲ ಹೇಳಿದ್ರು, ಈ ತಾಲವನದಲ್ಲಿ ಒಂದೊಂದು ಹಣ್ಣುಗಳು ತುಂಬ ಚೆನ್ನಾಗಿರುತ್ತೆ, ಆ ಹಣ್ಣುಗಳನ್ನು ಅಲ್ಲಿಯ ವಾಸನೆ ಇಲ್ಲಿ ತನಕ ಬರ್ತಾ ಇದೆ ನೋಡು, ಆದರೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಇಂಥ ದೇವತೆಗಳು ಅಲ್ಲಿ ಹೋಗೋದಿಲ್ಲ. ಅಲ್ಲಿ ಧೇನುಕಾಸುರ ಅಂತ ಒಬ್ಬ ಇದ್ದಾನೆ ಕಥೆಯ ರೂಪದಲ್ಲಿ, ಅವನ ಸಹಾನುಗರೆಲ್ಲ ಅಲ್ಲಿ ಇದ್ದಾರೆ, ಅವನ ಗೆಳೆಯಂದರೆಲ್ಲ ಅಲ್ಲಿ ಇದ್ದಾರೆ. ಹೀಗಾಗಿ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಕೃಷ್ಣ, ಏನಾದರೂ ಮಾಡಿ ಆ ಹಣ್ಣನ್ನು ತರಿಸಿಕೊಡು ಅಂತ ಹೇಳಿ ಗೋಪಾಲಕರೆಲ್ಲ ಕೇಳ್ಕೊಂಡ್ರು. ಆಯ್ತು ಅಂತ ಹೇಳಿ ಕೃಷ್ಣ ಒಳಗೆ ಪ್ರವೇಶವನ್ನು ಮಾಡಿದ್ದಾನೆ. ಒಳಗೆ ಪ್ರವೇಶ ಮಾಡಿ ಆ ಒಂದೊಂದು ಗಿಡಗಳನ್ನು ಹಾಗೆ ಅಲ್ಲಾಡಿಸ್ತಾಗಿದ್ದಾನೆ. ಒಂದೊಂದು ಹಣ್ಣುಗಳು ಕೆಳಗೆ ಬೀಳದಾಗಿದೆ. ಆ ಶಬ್ದಕ್ಕೆ ಅವನು ಹೊರಗೆ ಬಂದ. ಎಲ್ಲೋ ಇದ್ದಂತಹ ಆ ಗಂಧರ್ವ ರೂಪದಲ್ಲಿದ್ದಂತಹ ಆ ಧೇನುಕಾಸುರ ಹೊರಗೆ ಬಂದಿದ್ದಾನೆ. ಬಂದು ನೋಡ್ತಾಗಿದ್ದಾನೆ. ಗೋಪಾಲಕರೆಲ್ಲ ಸೇರಿ ಆ ಹಣ್ಣನ್ನು ಕಲಿತಾ ಇದ್ದಾರೆ. ಗೊತ್ತಾಯಿತು ಎಂತಹ ಕಳ್ಳ ಬಂದನಪ್ಪ ಅಂತೇಳಿ ಎಲ್ಲರೂ ಏಕಕಾಲದಲ್ಲಿ ಬಂದಾಗ ಆ ಧೇನುಕಾಸುರನನ್ನು ತನ್ನ ಅಣ್ಣನಾದಂತಹ ಬಲರಾಮನಿಂದ ಸಂಹಾರ ಮಾಡಿಸಿದ. ಈ ಕಡೆ ಆ ಎಲ್ಲ ಗೆಳೆಯಂದರನ್ನು ಕೃಷ್ಣ ಬಲರಾಮರು ಇಬ್ಬರೂ ಸೇರಿ ಸಂಹಾರವನ್ನು ಮಾಡಿದ್ದಾರೆ. ಅಲ್ಲಿಂದ ಆ ಕಾಲ ಫಲವನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಅದಾದಮೇಲೆ ಪ್ರಲಂಬಾಸುರ ಅಂತ ಒಬ್ಬ ಬಂದ. ಆ ಪ್ರಲಂಬಾಸುರ ಒಬ್ಬೊಬ್ಬರನ್ನು ಹ್ಯಾಕೆ ಕರ್ಕೊಂಡು ಹೋಗ್ತಿದ್ದ ಅಂತಂದರೆ ಆ ಗೋಪಾಲಕರ ಮಧ್ಯದಲ್ಲಿ ಅವರ ರೂಪವನ್ನೇ ಹಾಕೊಂಡು ಬರ್ತಾಗಿದ್ದಾನೆ. ಬಂದು ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗಿ ಅವರನ್ನು ಯಾವುದೋ ಒಂದು ಬೇರೆ ಒಂದು ಕಡೆಗೆ ಇಡ್ತಾ ಇರುವಂತಹದ್ದು ಈ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹೀಗೆ ಹಿಂಸೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ. ಇದೆಲ್ಲವೂ ಕೃಷ್ಣ ಬಲರಾಮನಿಗೆ ಗೊತ್ತಾಯಿತು. ಇವರ ಜೊತೆಗೆ ಯುದ್ಧ ಶುರುವಾಯಿತು. ಬಲರಾಮನಿಗೂ ಪ್ರಲಂಬಾಸುರನಿಗೂ ಯುದ್ಧ ಎಂಬುದು ಶುರುವಾಗಿದೆ. ಆವಾಗ ಇವನನ್ನು ಎಷ್ಟು ಹೊಡೆದರೂ ಇವನನ್ನು ಸಂಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಲರಾಮ ಕೇಳಿದಂತೆ, ಏನೋ ಕೃಷ್ಣ ನನ್ನಿಂದ ಇವನನ್ನು ಕೊಲ್ಲಿಕ್ಕೆ ಆಗ್ತಾ ಇಲ್ಲವಲ್ಲ, ಏನೋ ಮಾಡಲಿ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಅಹಂ ವಾ ಶಾಶ್ವತ ಕೃಷ್ಣ ತ್ವಂ ವಾ ಶೇಷಪುರಾತನಃ. ನೀ ಏನು ತಿಳ್ಕೊಂಡಿದ್ದಿ? ನಿನ್ನ ಮೂಲ ರೂಪವನ್ನು ಸ್ಮರಣೆ ಮಾಡು. ನೀನೇ ಶೇಷ ಇದ್ದಿ. ನಿನ್ನ 1000 ಹೆಡೆಗಳ ಮಧ್ಯದಲ್ಲಿ ಒಂದೇ ಹೆಡೆಯಲ್ಲಿ ಈ ಬ್ರಹ್ಮಾಂಡವನ್ನು ನೀನು ಧಾರಣೆ ಮಾಡಿದ್ದಿ.
ಅಂತಹ ಬಲ ನಿನ್ನದ್ದು. ನೀವು ಒಬ್ಬ ಸಣ್ಣ ಅಸುರನನ್ನು ಸಂಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಿ. ಮಾನುಷ ಭಾವ ಶೇಷದೇವರಿಂದ ಶುರು ಮಾಡಿ ಜಾಗತ ಬ್ರಹ್ಮವಾಯುಗಳು ಅವರು ಮನುಷ್ಯ ಲೋಕಕ್ಕೆ ಬಂದರೂ ಕೂಡ ಅವರಿಗೆ ಮಾನುಷವಾದಂತಹ ವಾಸನೆ ಆಗೋದಿಲ್ಲ. ಇಲ್ಲಿಯ ಆಹಾರವನ್ನು ತಿಂದಾಗ ಇಲ್ಲಿಯೂ ಇರುವಂತಹ ಮನುಷ್ಯರ ಜೊತೆಗೆ ಒಡನಾಟ ಮಾಡುವಾಗ ಅವರು ತಾವು ಯಾವತ್ತೂ ಮರೆಯೋದಿಲ್ಲ, ಯಾವತ್ತೂ ಅವರಿಗೆ ಮರು ಇರೋದಿಲ್ಲ. ಆದರೆ ಅಹಂಕಾರ ತತ್ವಾಭಿಮಾನಿಗಳಾದಂತಹ ಗರುಡಶೇಷ ರುದ್ರರಿಂದ ಶುರು ಮಾಡಿ ಅವರು ಮರ್ತೇ ಬಿಡ್ತಾರೆ. ತಮ್ಮ ಸ್ವರೂಪ ಏನು ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಅನ್ನೋದಕ್ಕೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಬಲರಾಮನಿಗೆ ನೆನಪಿಸಿದ, ನೀನೇ ಶೇಷ ಇದ್ದಿ, ನಿನ್ನ ಮೂಲ ರೂಪವನ್ನು ಸ್ಮರಣೆ ಮಾಡು, ನಿನಗೆ ಬಲ ಉಂಟಾಗತ್ತೆ ಅಂತ ಹೇಳಿದಾಗ ಆಕಾಶಕ್ಕೆ ಹಾರಿದ್ದಾರೆ. ಆವಾಗ ಭಗವಂತ ಸ್ಮರಣೆ ಮಾಡಿಸಿದ. ತಮ್ಮ ಸಂಪೂರ್ಣವಾದಂತಹ ಬಲವನ್ನು ಅಷ್ಟು ಪ್ರಯೋಗ ಮಾಡಿಲ್ಲ, ಅಲ್ಪವಾದ ಬಲವನ್ನು ಮುಷ್ಟಿಯಲ್ಲಿ ಇಟ್ಟುಕೊಂಡು ಒಂದು ಮುಷ್ಟಿ ಪ್ರಹಾರ ಮಾಡಿದರು. ಅಲ್ಲಿಗೆ ಪ್ರಬಲಪಾಸುರ ಸಂಹಾರವಾಗಿ ಕೆಳಗೆ ಬಿದ್ದಿದ್ದಾನೆ. ಇವರು ಕೆಳಗೆ ಬಂದರು. ಭೂಮಿಯ ಸ್ಪರ್ಶವಾಯಿತು, ತಾವು ಯಾರು ನೋಡಿ. ಇದು ದೇವತೆಗಳಲ್ಲಿ ಈ ಪರಿಸ್ಥಿತಿ ಇದೆ. ಭೂಮಿಯಲ್ಲಿ ಬಂದರು ಅಂತಂದರೆ ಭೂಮಿಯ ಸ್ಪರ್ಶವಾಯಿತು ಅಂತಂದರೆ ತಾವು ಯಾರು ಮಾಡ್ತಾ ಬಿಡ್ತಾರೆ, ದೇವರು ಯಾರು ಅನ್ನೋದು ಮಾಡ್ತಾ ಬಿಡ್ತಾರೆ. ಅನ್ನೋದಕ್ಕಾಗಿ ದೇವತೆಗಳು ಭೂಮಿಯ ಮೇಲೆ ಸುಮ್ಮನೆ ಬರೋದಿಲ್ಲ. ಬೇಡಪ್ಪ, ಇದು ಬಂದರೆ ನಾವೇನಾದ್ರು ತಪ್ಪು ಮಾಡಿಬಿಡ್ತೀವಿ, ಏನಾದರೂ ತಪ್ಪಾಗತ್ತೆ, ಬೇಡ, ನಾವು ಇರೋದು ಬೇಡ, ನಮ್ಮ ಮರದಲ್ಲೇ ನಮ್ಮ ದೇಶದಲ್ಲೇ ನಮ್ಮ ಲೋಕದಲ್ಲೇ ಇರೋಣ ಅಂತ ಹಾಗೆ ಇರ್ತಾರಂತೆ. ಮುಷ್ಟಿನ ವಜ್ರಕಲ್ಪೇನ ಮೂರ್ಧನಿಗೆ ನಮ್ಮ ಸಮಾಹನದ್ದು. ವಜ್ರದಂತೆ ಇರುವಂತಹ ಒಂದು ಮುಷ್ಟಿ ಪ್ರಹಾರವನ್ನು ಅವನ ತಲೆ ಮೇಲೆ ಹಾಕಿ ಹೊಡೆದರೆ ಅಲ್ಲಿಗೆ ಪುಡಿ ಪುಡಿಯಾಗಿ ಕೆಳಗೆ ಬಿದ್ದಿದ್ದಾನೆ. ಆ ಪ್ರಲಂಬಾಸುರ ಇತ್ಯಾದಿ ಆದಂತಹ ಆ ವೃತ್ತಾಂತವನ್ನು ಹೇಳ್ತಾಗಿ ಇದಾದ ಮೇಲೆ ಗೋಪಾಲಕರೆಲ್ಲ ಒಂದು ದಿವಸ ಬಹಳ ವೈಭವದಿಂದ ವಾದ್ಯ ರೋಷಗಳಿಂದ ಏನೋ ಒಂದು ವಿಶೇಷವಾದಂತಹ ಒಂದು ಸಂಭ್ರಮಕ್ಕೋಸ್ಕರ ಎಲ್ಲ ಸಿದ್ಧರಾಗ್ತಾ ಇದ್ದಾರೆ. ಕೃಷ್ಣ ನೋಡಿದ, ಏನಪ್ಪ ಏನು ಮಾಡ್ತಾ ಇದ್ದೀರಿ, ಏನು ವಿಚಾರ ನಡೀತಾ ಇದೆ ಇಲ್ಲಿ ಅಂತ ಕೇಳಿದಾಗ, ಅಲ್ಲ ನಾವೆಲ್ಲ ಗೋಪಾಲಕರು ಆಕಳ ಹಾಲು ಮೊಸರು ಬೆಣ್ಣೆ ತುಪ್ಪ ಇದನ್ನೇ ಇಟ್ಕೊಂಡು ಮಾರಾಟ ಮಾಡ್ತಾಗಿ ನಾವೆಲ್ಲ ಬದುಕುವಂಥವ್ರು. ಹೀಗಾಗಿ ಆಕಳು ಚೆನ್ನಾಗಿರಬೇಕು, ಸಮೃದ್ಧವಾಗಿರಬೇಕು, ಅಂದರೆ ನಮ್ಮ ಬದುಕು ಚೆನ್ನಾಗಿರಬೇಕು. ಹಾಗಾಗಿ ಆಕಳಿಗೆ ಒಳ್ಳೆ ಹಾಲು ಬರಬೇಕು, ಅಷ್ಟು ಕೊಡುವ ಶಕ್ತಿ ಆ ಆಕಳಿಗೆ ಬರಬೇಕು ಅಂತಂದರೆ ಒಳ್ಳೆ ಹಸಿಯಾದಂತಹ ಹುಲ್ಲು ಬೇಕು. ಆ ಹುಲ್ಲು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಮಳೆ ಬೇಕು. ಮಳೆಯನ್ನು ಕೊಡ್ತಕ್ಕಂಥವ್ರು ಇಂದ್ರದೇವರು. ಅನ್ನೋದಕ್ಕೆ ಇಂದ್ರಧ್ವಜ ಪೂಜಾ, ಇಂದ್ರದೇವರ ಪೂಜೆ ಮಾಡೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ ಅನ್ನೋದು ಹೇಳಿದ್ರು. ಕೃಷ್ಣ ಅವತ್ತು ವಿಚಾರ ಮಾಡಿದ, ಈ ಕಾಲದಲ್ಲಿ ಇಂದ್ರದೇವರಿಗೆ ಪೂಜೆ ಮಾಡೋದು ಸರಿಯಲ್ಲ. ಯಾಕೆ? ಇಂದ್ರದೇವರಿಗೆ ಸ್ವಲ್ಪ ಮರು ಬಂದಿದೆ. ತಾವೇ ಇಂದ್ರ, ತಾನೇ ಸರ್ವೋತ್ತಮ ಎಂಬುವಂತಹ ಜ್ಞಾನ ಬಂದಿದೆ, ವಿಪರೀತ ಜ್ಞಾನ. ಕೃಷ್ಣನನ್ನು ಮರೆತು ಬಿಟ್ಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಅವನೇ ಅವತಾರ ಮಾಡಿದ್ದಾನೆ, ಪರಬ್ರಹ್ಮ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ, ನೆನಪಿಸಬೇಕಾಗಿದೆ. ಅನ್ನೋದಕ್ಕಾಗಿ ಕೃಷ್ಣ ಒಂದು ಮಾತನ್ನು ಶುರು ಮಾಡ್ತಾನೆ. ಅಲ್ಲ, ನಾವೆಲ್ಲ ನಾವೆಲ್ಲ ಸಣ್ಣ ಮಕ್ಕಳು, ಏನೋ ಹೇಳೋದ್ರಲ್ಲಿ ಹಿಂದೆ ಮುಂದೆ ಇರಬಹುದು. ನಿಮಗೆ ಇದು ಸೂಕ್ತ ಅಂತ ಅನಿಸಿದ್ರೆ ತಗೊಳ್ರಿ, ಬೇಡ ಅಂತಂದರೆ ಬಿಡ್ರಿ. ನನಗೆ ಯಾಕೋ ಈಗ ಅನ್ನಿಸ್ತಾ ಇದೆ, ಇಂದ್ರದೇವರು ಏನು ಮಾಡಿದರು, ಅವರೇನು ಮಳೆ ಕೊಟ್ರ, ಏನಿಲ್ಲ. ಇಲ್ಲಿಂದ ಮೇಘಗಳು, ಸೂರ್ಯ ಬರ್ತಾನೆ, ನದಿಗಳಲ್ಲಿ ಅಲ್ಲಲ್ಲಿರುವಂತಹ ನೀರನ್ನು ಹೀರ್ಕೊಳ್ತಾನೆ. ಅಲ್ಲಿಂದ ವಾಯುದೇವರು ಮೇಘಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ವಾಯುಸ್ತುತ ಪೃಥಕ್ ಕೃತ್ವ ಮೇಘೇ ಕೃತ್ವ ಪ್ರವರ್ಷತಿ, ಪೃಥಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತಿ. ಆ ಥರ ಉಪನಿಷತ್ತಿನ ಭಾಷ್ಯದಲ್ಲಿ ನಾವು ಈ ಮಾತನ್ನು ಕೇಳ್ತೇವೆ. ಹೀಗಾಗಿ ಅವರವರು ಸೂರ್ಯ, ಮೇಘಮಂಡಲ, ವಾಯುದೇವರು ಇವರೆಲ್ಲ ಮಾಡ್ತಾರೆ, ಮಳೆಯನ್ನು ಕೊಡ್ತಾರೆ. ಇಂದ್ರದೇವರ ಕೆಲಸ ಏನು ಬಂದಿದ್ರಿ? ಇಂದ್ರದೇವರಿಂದ ಏನಾಯಿತು? ಅದಕ್ಕೆ ಇಂದ್ರದೇವರಿಗೆ ಏನು ಪೂಜೆ ಮಾಡೋದು ವ್ಯರ್ಥ, ಬೇಕಾಗಿಲ್ಲ. ಇವಾಗ ಮಾಡೋದು ಸರಿಯಲ್ಲ ನನ್ನ ಅಭಿಪ್ರಾಯ. ಇಲ್ಲೇ ಪಕ್ಕದಲ್ಲಿ ಈ ಪರ್ವತ ಇದೆ. ಹೀಗಾಗಿ ಆ ಗೋವರ್ಧನ ಪರ್ವತವನ್ನು ಅಲ್ಲಿ ಹೋಗೋಣ. ನಮ್ಮ ಎಲ್ಲ ಆಕಳುಗಳು, ಕರುಗಳು ಎಲ್ಲ ಅಲ್ಲಿಯೇ ಹೋಗಿ ಹಸಿಯ ಹುಲ್ಲುಗಳನ್ನೆಲ್ಲ ತಿಂತವೆ. ಅನ್ನೋದಕ್ಕೆ ನಾವು ಅಲ್ಲಿ ಹೋಗಿ ಆ ಪರ್ವತಕ್ಕೆ ನಾವು ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ನನಗೆ ಅನಿಸ್ತಾ ಇದೆ. ಇದು ನನ್ನ ಅಭಿಪ್ರಾಯ, ನಿಮ್ಮ ಅಪೇಕ್ಷೆ, ನಿಮ್ಮ ನಿರ್ಣಯ ನಿಮ್ಮದು ಅಂತ ಹೇಳಿದ. ಗೋಪಾಲಿಗೆಲ್ಲ ಗೋಪಾಲಕ, ಅವನಿಗೆ ಗೋಪವೃದ್ಧ, ಅವನಿಗೆ ಸರಿ ಅಂತ ಅನ್ನಿಸ್ತು. ಆಯ್ತಪ್ಪ ಹಾಗೆ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದಾರೆ. ಎಲ್ಲ ಭಾಜನಗಳು, ಕೊಡಗಳು ಸಮುದ್ರದಷ್ಟು ಮಡುವಷ್ಟು ಆ ಹಾಲು, ಮೊಸರು, ತುಪ್ಪ ಎಲ್ಲ ತಗೊಂಡು ಹೋಗಿದ್ದಾರೆ. ವಿವಿಧವಾದಂತಹ ಹೂವುಗಳು, ಹಣ್ಣುಗಳು, ಧಾರಧಾರವಾದಂತಹ ಬಹಳ ದೊಡ್ಡದಾದಂತಹ ಹಾರಗಳು ಎಲ್ಲವನ್ನು ಗೋವರ್ಧನ ಪರ್ವತಕ್ಕೆ ಎಲ್ಲವನ್ನು ಸಮರ್ಪಣೆ ಮಾಡಿದ್ದಾರೆ. ಒಂದು ರೂಪದಿಂದ ಭಗವಂತ ಅಲ್ಲಿಂದ ಸ್ವೀಕಾರ ಮಾಡಿದ. ಏಕೋ ವಿಶ್ವ ಮಹದ್ಭೂತ ಪೃಥಗ್ಭೂತಾನ್ಯ ಅನೇಕ ವಿಲೋಕಾನ್ಯಾಪ್ಯ ಭೂತಾತ್ಮ ಸರ್ವೇ ಮುಂದೆ ಸರ್ವಸ್ವ ಕಾಣ್ತಿರೋ ಹಾಗೆ ವ್ಯಾಪ್ಯಭೂತಾತ್ಮ ಮುಕ್ತೇ ವಿಶ್ವ ಮಹದ್ಭೂತ. ಹೀಗಾಗಿ ನಾವು ಈ ಮಾತನ್ನು ಕೇಳ್ತೀವಲ್ಲ, ಹೀಗಾಗಿ ಯಾವ ಅಲ್ಲಲ್ಲಿರುವಂತಹ ತತ್ತರತ್ನ ಗಭೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧೆ ಅನ್ನುವ ಹಾಗೆ ಸರ್ವತ್ರ ವ್ಯಾಪ್ತನಾದಂತಹ ಸರ್ವಾಂತರ್ಯಾಮಿಯಾದಂತಹ ಭಗವಂತನು ಆ ಯಾವ ಗೋವರ್ಧನ ಪರ್ವತದ ಒಳಗಿಂದ ಈ ನೈವೇದ್ಯವನ್ನೆಲ್ಲ ಸ್ವೀಕಾರ ಮಾಡಿದ್ದಾನೆ. ಆ ಹಾಲು, ಮೊಸರು,
ತುಪ್ಪ ಇದೆಲ್ಲ ಪದಾರ್ಥಗಳನ್ನು ಒಂದೇ ರೂಪದಿಂದ ಎಲ್ಲವನ್ನು ತಾನು ಅಲ್ಲಿಂದ ಸ್ವೀಕಾರ ಮಾಡಿದ. ಎಲ್ಲರಿಗೂ ತೃಪ್ತಿ ಆಯಿತು. ಕೃಷ್ಣ ಬಹಳ ವಿವಿಧವಾದಂತಹ ರೀತಿಯಿಂದ ನಿಜೋಮಯನಾಗಿ ನಿಂತಿದ್ದಾನೆ. ಎಲ್ಲರೂ ಕೂಡ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಬಹಳಷ್ಟು ಸಂತೋಷವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಎಲ್ಲ ಇರುವಂತಹ ಸಂದರ್ಭದಲ್ಲಿ ಇಂದ್ರದೇವರು ಕಾಯ್ತಾ ಇದ್ದಾರೆ. ಏನು ಇವತ್ತು ಬರಬೇಕಾದಂತಹ ಗೋಪಾಲಕ್ಕೆ ಕೊಡಬೇಕಾದಂತಹ ಬಲಿ ಇನ್ನೂ ಸಿಕ್ಕೇ ಇಲ್ಲ, ಪ್ರಧಾನ ನಾವು ಬರಬೇಕಾದಂತಹ ನೈವೇದ್ಯ ಬಂದೇ ಇರಲ್ಲ ಅಂತ ಇಂದ್ರ ದೇವತೆಗಳು ಕಾಯ್ತಾ ಇರುವಾಗ ಗೊತ್ತಾಯಿತು ಕೃಷ್ಣ ಎಲ್ಲವನ್ನು ತಿಳಿಸಿಬಿಟ್ಟ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಮೊದಲು ಇವತ್ತಿಗೆ ಹೋಗ್ರಿ, ಸಾಮರ್ಥಕ ಮೇಘಗಳನ್ನೆಲ್ಲ ಕರೆದಿದ್ದಾನೆ. ಸಂವರ್ತಕಂ ನಾಮ ಗಣಂ ತೋಯದಾನ ಮಹಾಬ್ರವಿ. ಆ ಮೇಘದ ಗುಂಪು ಇದು ಪ್ರಳಯ ಕಾಲದಲ್ಲಿ ಬರಬೇಕಾದಂತಹ ಮೇಘದ ಗುಂಪು. ಇದರ ವಿಚಾರ ಬಹಳ ಸ್ವಾರಸ್ಯ ಇದೆ, ಬಹಳ ವಿಸ್ತಾರವಾದಂತಹ ವರ್ಣನೆ ಇದೆ ಇದು. ಹೀಗಾಗಿ ಅವರನ್ನೆಲ್ಲ ಕರೆದು ಇವತ್ತಿಗೆ ಹೋಗ್ರಿ, ಇನ್ನೂ ಒಂದು ವಾರ ಬಿಡದೆ ಆ ಎಲ್ಲ ಕರುಗಳು ಆಕಳುಗಳು ಎಲ್ಲವೂ ನೀರಿನಲ್ಲಿ ಮುಳುಗಬೇಕು. ಗೋಕುಲವೇ ಆ ವೃಂದಾವನ ಪ್ರದೇಶವೇ ಇವತ್ತಿನಿಂದ ಎಲ್ಲ ಸಂಪೂರ್ಣ ಅದು ನೀರಲ್ಲಿ ಮುಳುಗಬೇಕು. ಅದಕ್ಕೆ ಏನು ಮಾಡಬೇಕು ಎಲ್ಲರೂ ಮಾಡಿ ಹೋಗಲಿ ಅಂತೇಳಿ ಕಲಿಸ್ತಾ ಇದ್ದಾರೆ. ಆ ಕಡೆ ಎಲ್ಲ ಆಕಳುಗಳು ಭೂಮಿಯಲ್ಲಿ ಎಲ್ಲ ಆಕಳು ಕರುಗಳಲ್ಲಿ ಜೋರಾಗಿ ಒದರ್ತಾ ಇದ್ದಂತೆ, ಜೋರಾಗಿ ಶಬ್ದ ಮಾಡ್ತಾ ಇವೆ. ಸಾಮಾನ್ಯ ಮನುಷ್ಯರಿಗೆ ಗೊತ್ತಾಗೋದಿಲ್ಲ, ಪ್ರಾಣಿಗಳಿಗೆ ಗೊತ್ತಾಗ್ತದೆ. ಏನೋ ಒಂದು ಸಮಸ್ಯೆ ಆಗ್ತಾ ಇದೆ, ಏನೋ ಒಂದು ಪ್ರಾಕೃತಿಕವಾದಂತಹ ತೊಂದರೆ ಆಗೋದಿದೆ ಅಂತಂದರೆ ಮುಂದೆ ಬರೋದನ್ನು ಮೊದಲಿಗೆ ಅದನ್ನು ತಿಳಿದುಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಜ್ಞಾನ ಅವುಗಳಿಂದ ದೇವರು ಕೊಟ್ಟಿದ್ದಾನೆ, ನಮಗೆ ಗೊತ್ತೇ ಆಗೋದಿಲ್ಲ. ಹೀಗಾಗಿ ಆಕಳುಗಳೆಲ್ಲ ಕಿಂಚೋದನ್ನು ನೋಡಿ ಎಲ್ಲ ಗೋಪಾಲಕರಿಗೆಲ್ಲ ಭಯ ಆಯಿತು. ಏನೋ ಆಗ್ತಾ ಇದೆ, ಯಾಕೆ ಆಕಳುಗಳೆಲ್ಲ ಕಿಂಚಿಸ್ತಾ ಇದೆ ಅಂತ ಮನೆಗಳಿಂದ ಹೊರಗೆ ಬಂದು ಮೇಲೆ ನೋಡ್ತಾ ಇದ್ದಾರೆ. ಆಕಾಶದಲ್ಲಿ ಕರಿಯಾದಂತಹ ಮೇಘಗಳು, ಆಕಾಶದಲ್ಲಿ ನಕ್ಷತ್ರ ಕಾಣಿಸ್ತಾ ಇಲ್ಲ, ಗ್ರಹ ತಾರಕಗಳು ಯಾವುದೂ ಏನೂ ಕಾಣಿಸ್ತಾ ಇಲ್ಲ, ಚಂದ್ರ ಕಾಣಿಸ್ತಾ ಇಲ್ಲ, ಅಥವಾ ಸೂರ್ಯ ಅಸ್ತಮನದ ಕಾಲ ಸೂರ್ಯನೂ ಕಾಣಿಸ್ತಾ ಇಲ್ಲ, ಅರುಣನೂ ಕಾಣಿಸ್ತಾ ಇಲ್ಲ. ಏನಾಗ್ತಾ ಇದೆ ಅಂತ ನೋಡಿದ್ರೆ ಪೂರ್ಣ ಮೇಘಗಳು. ಆ ಮೇಘಗಳು ಏನಾಗಿವೆ ಅಂತಂದರೆ ಸಾಕ್ಷ್ಯಾಮಿ ವೃಷ್ಟಿಂ ವಾತಂ ಚ ವ್ರಜಾಶನಿ ಸಮಪ್ರಭಂ. ಆ ಯಾವ ಸಮಗ್ರವಾದಂತಹ ಗಾಳಿ ಬೀಸ್ತಾಗಿವೆ, ಚಿತ್ರವಾದಂತಹ ಗಾಳಿ ಬೀಸ್ತಾಗಿದೆ. ಸಮುದ್ರಂ ಮೇನಿಗೆ ತಂಗಿ ಸಮಾರೂಢಂ ಋಚಕ್ಷುಷಃ. ಗೋಪಾಲಕರೆಲ್ಲ ನೋಡಿದಂತೆ ಸಮುದ್ರವೇ ಆಕಾಶದಲ್ಲಿ ಹಾಗೆ ಹಾರ್ತಾ ಇದೆಯೋ ಏನೋ, ಸಮುದ್ರವೇ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದೆಯೋ ಏನೋ ಅನ್ನುವಷ್ಟು ನಿಬಿಡವಾದಂತಹ ಮೇಘಗಳನ್ನು ನೋಡ್ತಾ ಇದ್ದಾರೆ. ಭಯಕ್ರಾಂತ ಆಗ್ತಾ ಇದ್ದಾರೆ. ಅವ್ರಿಗೆ ಏನು ಮಾಡಬೇಕು ತೋರಿಸ್ತಾ ಇಲ್ಲ. ಓಡಬೇಕು, ನಿಲ್ಲಬೇಕು, ಕೂಡಬೇಕು, ಎಲ್ಲಿ ಹೋಗಿ ಭದ್ರ ಆಗ್ಬೇಕು ನಾವು. ಈ ಮೇಘಗಳನ್ನು ನೋಡಿದ್ರೆ ಬರುವಂತಹ ಮಳೆ ಹೇಗಿರಬಹುದು ಅಂತ ಅವರಿಗೆ ಒಂದು ವಿಧವಾದಂತಹ ಊಹ. ಆ ಊಹೆಯಿಂದ ಏನಾಗ್ತಾ ಇದೆ, ನಾವು ಎಲ್ಲಿ ಹೋದರೂ ನಮ್ಮಿಂದ ಬದುಕಲಿಕ್ಕೆ ಆಗೋದಿಲ್ಲ, ಎಲ್ಲಿ ಹೋದರೂ ನಮ್ಮಿಂದ ಸುರಕ್ಷಿತವಾಗಿ ಇರ್ಲಿಕ್ಕಾಗೋದಿಲ್ಲ ಅಂತ ಗೊತ್ತಾಯಿತು. ಅನೇಕರು ಕೃಷ್ಣನನ್ನೇ ಬೈಕೊಂಡ್ರು. ನೀನು ನೋಡು ಕೃಷ್ಣ, ಹೇ ಕೃಷ್ಣ, ನೀ ಏನು ಇಂದ್ರದೇವರ ಪೂಜೆಯನ್ನು ಕೆಡಿಸಿದೆಯಲ್ಲ, ಇಂದ್ರೋ ವಾತಾಯ ಭವಿಷ್ಯತಿ, ಇಂದ್ರೋ ನಾಶಾಯ ಭವಿಷ್ಯತಿ, ನಮ್ಮನ್ನೆಲ್ಲ ನಾಶ ಮಾಡಬೇಕು ಅಂತ ಮಳೆಯನ್ನು ಸುತ್ತಾಗಿದ್ದಾರೆ. ಏನು ಮಾಡೋದು ಇವಾಗ, ಏನು ಮಾಡ್ತೀವಿ ಇವಾಗ, ಸಣ್ಣ ಪುಟ್ಟ ಭಾರತ ನೀನು ನಿಮ್ದು ಏನು ಮಾಡಲಿಕ್ಕಾಗತ್ತೆ ಅಂತ ಕೇಳಿದ್ರು. ಅನೇಕರು ಕೃಷ್ಣನನ್ನೇ ಶರಣಾಗತರಾದರು. ಕೃಷ್ಣ ನೀನೇ ಅವರಿಗೆ ಶರಣ, ನಾನಾ ವಿಧವಾದ ಆಪತ್ತನ್ನು ಪರಿಹಾರ ಮಾಡಿದ್ದಿ, ಈ ಆಪತ್ತನ್ನು ನೀನೇ ಪರಿಹಾರ ಮಾಡು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಆವಾಗ ಯಾವ ಗೋವರ್ಧನ ಪರ್ವತಕ್ಕೆ ನೀವೆಲ್ಲ ಪೂಜೆ ಮಾಡಿದ್ದೀರಿ, ಅದೇ ಗೋವರ್ಧನ ಪರ್ವತ ನಿಮ್ಮನ್ನೆಲ್ಲರನ್ನೂ ರಕ್ಷಣೆ ಮಾಡುತ್ತೆ ಅಂತ ಹೇಳಿದ. ಒಂದೇ ಕೈಯಿಂದ ಎಡಗೈಯಿಂದ ಹಿಡಿದಿದ್ದಾನೆ, ಎತ್ತಿ ಹಿಡಿದಿದ್ದಾನೆ ಭಗವಂತ. ನಮ್ಮ ಎಲ್ಲರ ಸಮಸ್ಯೆಗಳನ್ನು ಇದೇ ರೀತಿಯಲ್ಲಿ ಎತ್ತಿ ಹಿಡಿದುಬಿಡ್ತಾನೆ. ಎಲ್ಲ ಸಮಸ್ಯೆಗಳು ಕೃಷ್ಣನ ಚರಣಾರವಿಂದಗಳ ಪಕ್ಕದಲ್ಲಿ ಹೋದಾಗ ನಮ್ಮ ಸಮಸ್ಯೆಗಳೆಲ್ಲ ಏನೂ ಇಲ್ಲ ಅಂತ ಮಾಡುವ ಸಾಮರ್ಥ್ಯ ಕೃಷ್ಣನಿಗೆ ಅವಶ್ಯವಾಗಿ ಉಂಟು. ಅದನ್ನು ತೋರಿಸೋದಕ್ಕಾಗಿ ಈ ಪರ್ವತವನ್ನು ಕಲ್ಪಯೇಯಂ ಗವಾಂ ಸ್ಥಾನಂ ಪಕ್ಷತ್ರಾಣಾಯ ದುರ್ಧರಂ. ಈ ಮಳೆ ಏನಿದೆ ಯಾರಿಗೂ ಸಹನ ಮಾಡಲಿಕ್ಕಾಗೋದಿಲ್ಲ, ಆದರೆ ಇದನ್ನು ಸಹಜವಾಗಿ ನಾನು ಪರಿಹಾರ ಮಾಡ್ತೇನೆ ಅಂತ ಎರಡು ಕೈಯಿಂದ ಎತ್ತಿದ. ಒಂದೇ ಕೈಯಿಂದ ಮುಂದೆ ಅದನ್ನು ಧಾರಣೆ ಮಾಡಿದ್ದಾನೆ. ಸವ್ಯೇನ ಪಾಣಿನ ಗೃಹಭಾವಂ ಜಪಸ್ತತ್ರ. ತಾನೇ ಒಂದು ಮನೆಯಾಗಿ ಆದನಂತೆ. ಎಲ್ಲ ಗೋಕುಲಕ್ಕೆ ತಾನು ಮನೆಯಾಗಿದ್ದಾನೆ. ನಾವೆಲ್ಲ ಮಳೆ ಬಂದರೆ, ಬಿಸಿಲಾದರೆ ಮನೆಯಲ್ಲಿ ಬಂದು ಭದ್ರವಾಗಿ ಸುರಕ್ಷಿತವಾಗಿ ಇರ್ತೀವಿ. ಹೀಗೆ ಎಲ್ಲರಿಗೂ ಸುರಕ್ಷಿತವಾಗಿರುವ ಸ್ಥಾನವಾಗಿ ಮನೆಯಾಗಿ ಶ್ರೀಕೃಷ್ಣನೇ ಆಗಿದ್ದಾನೆ. ಅಪೂರ್ವಯಂ ಗುಡಿ ಪಕ್ಷಿ. ಆವಾಗಲೂ ಇಂದ್ರದೇವರು ಬಿಟ್ಟಿಲ್ಲ, ಸಾಮರ್ಥ್ಯದ ಮೇಘಗಳು ಬೀಳ್ತಾ ಇಲ್ಲ. ಸಮಗ್ರವಾದಂತಹ ಮಳೆಯನ್ನು ಸುರಿಸ್ತಾಗಿರುವಾಗ ಪರ್ವತದ ಶಿಖರ ಏನಿದೆ ಅದು ಕಾಣಿಸ್ತಾ ಇಲ್ಲ ಅಂತ ಪೂರ್ಣ ಮೇಘಗಳು ಆವರಿಸ್ಕೊಂಡ್ಬಿಟ್ಟಿವೆ. ಅದರ ಆ ಕಡೆ ಈ ಕಡೆ ಮೇಲಿನ ಭಾಗ ಏನೂ ಕಾಣಿಸ್ತಾ ಇಲ್ಲ. ವಿಚಿತ್ರವಾದಂತಹ ಮಳೆ, ಒಂದೊಂದು ಹನಿಯೂ ಕೂಡ ಆ ಆನೆಯ ಸೊಂಡಲಷ್ಟು ಬೀಳ್ತಾ ಇವೆ. ಅಷ್ಟು ಉದ್ದುದ್ದವು ಹನಿಗಳು. ಒಂದು ಹನಿ ಅಂತದ್ದು ಎಷ್ಟು ಒಂದು ವಾರದ ತನಕ ಮಳೆ ಬೀಳ್ತಾ ಇವೆ. ಮಳೆ ನಿಲ್ತಾನೇ ಇಲ್ಲ. ಗಂಧರ್ವ ಅಪ್ಸರಶ್ಚೈವ ವಚೋ ಮುಂಚಂತಿ ಸರ್ವಶಃ. ಅಪ್ಸರಸ್ಸೆಲ್ಲ ಬಂದು ನೋಡ್ತಾ ಇದ್ದಾರೆ, ಗಂಧರ್ವರೆಲ್ಲ ಬಂದು ನೋಡ್ತಾ ಇದ್ದಾರೆ, ದೇವತೆಗಳೆಲ್ಲ ಬಂದು ನೋಡ್ತಾ ಇದ್ದಾರೆ. ಏನೂ ಆಗ್ತಾ ಇಲ್ಲ, ಎಲ್ಲರೂ ಸುಖವಾಗಿದ್ದಾರೆ.
ಆ ಒಂದು ವಾರ ಯಾರಿಗೂ ಹಸಿವೆ ಇಲ್ಲ, ನೀರಿಡಿಕೆ ಇಲ್ಲ, ಯಾವ ಆಕಳಿಗೂ ಕರುವಿಗೂ ಯಾವ ಸಮಸ್ಯೆಯೂ ಆಗದಂತೆ ಒಂದು ಮಳೆ ಬಂದಾಗ ನಾವೆಲ್ಲ 2-3 ಸಲ ನೋಡ್ಬಿಟ್ಟಿದ್ವಿ. ಒಂದೊಂದು ಮಳೆ ಬರುವ ಸಂದರ್ಭ ಅಂತಂದ್ರೆ ಮನೆಯಲ್ಲಿರೋರಿಗಿಂತ ಮಾರ್ಕೆಟಲ್ಲಿರೋರಿಗೆ ಹೆಚ್ಚು ಹಾಲು ಸಿಗತ್ತಾ, ತರಕಾರಿ ಸಿಗತ್ತಾ, ಎಲ್ಲೂ ಒಟ್ಟು ಓಡಿದ್ದೀವಿ ನಾವೆಲ್ಲ. ಎಷ್ಟು ಸಮಸ್ಯೆಗಳು. ಆದರೆ ಸ್ವಾರಸ್ಯ ಅಂತಂದರೆ ನಾವು ಇರೋದು ಕೃಷ್ಣನ ಕ್ಷೇತ್ರದಲ್ಲಿ, ಪಾರ್ಥಸಾರಥಿ ಭಾರತೀಯ ಕ್ಷೇತ್ರ. ಸುನಾಮಿ ಬಂತು, ದೊಡ್ಡ ಸಮಸ್ಯೆ ಏನಾಗಲಿಲ್ಲ ನಮಗೆ. ಊರೆಲ್ಲ ಸಮಸ್ಯೆ ಆಯಿತು, ಮುಡಿಚೂರಲ್ಲಿ ಸಮಸ್ಯೆ ಆಯಿತು, ಮೇಲಚ್ಚೇರಿಯಲ್ಲಿ ಸಮಸ್ಯೆ ಆಯಿತು, ಮಣಿಪಾಕಮಲ್ಲಿ ಸಮಸ್ಯೆ ಆಯಿತು, ಚೆನ್ನೈಯಲ್ಲಿ ಮಹಾನಗರದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಬಡಾವಣೆಗಳಲ್ಲಿ ಸಮಸ್ಯೆ ಆಯಿತು. ಆದರೆ ಪುತ್ತುಗೇನ್ ಪ್ರಾಂತದಲ್ಲಿ ಮಾತ್ರ ಏನೂ ಸಮಸ್ಯೆ ಆಗಲಿಲ್ಲ. ಏನೇನೇನೇನೂ ಇಲ್ಲ, ನಾವು ಸುಖವಾಗಿದ್ದೀವಿ. ಕೃಷ್ಣ ಇದ್ದಾನೆ, ಇವತ್ತಿಗೂ ಕೃಷ್ಣ ಇದ್ದಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಸಮುದ್ರವೇ ಬರಲಿ, ಮಳೆಯೇ ಬರಲಿ, ಗಾಳಿಯೇ ಬರಲಿ, ಏನು ಎಂಥ ಪುಯಲ್ ಬಂದರೂ ಅಷ್ಟೇ ನಾವು ಸುಖವಾಗಿದ್ದೀವಿ. ಆ ಕೃಷ್ಣನ ಛತ್ರ ಛಾಯೆಯಲ್ಲಿ ಅವನು ನಮ್ಮನ್ನೆಲ್ಲರನ್ನೂ ಗಟ್ಟಿಯಾಗಿ ಹಿಡಿದುಕೊಳ್ಳುವ ತನಕ ನಮಗೆ ಯಾವ ಸಮಸ್ಯೆ ಇಲ್ಲ. ಅವನೇನಾದರೂ ಬಿಡೋಣ ಅಂತ ಅಂದುಕೊಂಡರೆ ಒಂದು ಸಣ್ಣ ಪುಟವಾದಂತಹ ಹುಲ್ಲು ಕಡ್ಡಿಯೂ ಕೂಡ ನಮ್ಮನ್ನು ಸಂಹಾರ ಮಾಡೋದಕ್ಕೆ ಸಮರ್ಥವಾಗುತ್ತೆ. ಹೀಗಾಗಿ ಆ ಭಗವಂತನ ಆ ಮಹದುಪಕಾರವನ್ನು ಯಾವಾಗಲೂ ಸ್ಮರಿಸಬೇಕು. ಹೀಗಾಗಿ ಆ ಯಾವ ಎಲ್ಲ ಜನರಿಗೆ ಯಾರಿಗೂ ಹಸಿವೆ ಇಲ್ಲದಂತೆ, ಬಾಯಾರಿಕೆ ಇಲ್ಲದಂತೆ, ಯಾವ ತೊಂದರೆ ಇಲ್ಲದಂತೆ, ಚಳಿ ಆಗಲಿಲ್ಲದಂತೆ. ಬಹಳ ವಿಚಿತ್ರ, ಯಾರಿಗೂ ಚಳಿ ಆಗಲಿಲ್ಲ, ಯಾರೂ ಮಳೆಯಲ್ಲಿ ಮುಳುಗ್ತಾ ಇಲ್ಲ, ಒಂದು ಹನಿ ನೀರು ಆ ಯಾವ ಕೃಷ್ಣನ ಆ ಅಕ್ಕಪಕ್ಕದಾದಂತಹ ಆ ಯಾವ ಪ್ರದೇಶದಲ್ಲಿ ಎಲ್ಲೂ ಬರ್ತಾ ಇಲ್ಲ. ಎಷ್ಟು ವಿಸ್ತಾರ ಅಂತಂದರೆ ಅದರ ಲೆಕ್ಕವನ್ನು ಹೇಳ್ತಾರೆ, ಎಷ್ಟು ದೂರ ಆ ಯಾವ ಭಾಗ ಇತ್ತು. 1 ಕ್ರೋಶ ವಿಸ್ತಾರವಾದದ್ದು, 5 ಕ್ರೋಶ ನೀಳ, ಇಷ್ಟು ಅದರ ಆ ವಿಸ್ತಾರವನ್ನು ಹೇಳ್ತಾರೆ ಹರಿವಂಶ. ಭಾಗವತದಲ್ಲಿ ನೋಡೋದಿಲ್ಲ, ಇದೆಲ್ಲ ಸಿಗೋದಿಲ್ಲ ನಮಗೆ. ಹೀಗಾಗಿ ಶೈಲೋತ್ಪಾದನ ಭೂರೇಶ ಹರಿ ನಿರ್ಮಿತಾಮಯ ಪಂಚಕ್ರೋಶ ಪ್ರಮಾಣೇನ ಕ್ರೋಶೈಕ ವಿಸ್ತಾರ ಮಹಾನ್. 5 ಕ್ರೋಶ ನೀಳ ಅಂತಂದರೆ ಲೆಂತ್, ಆಮೇಲೆ ಬ್ರೆತ್ ಅನ್ನೋದು 1 ಕ್ರೋಶ. ಇಷ್ಟು ವಿಸ್ತಾರವಾದಂತಹ ಜಾಗಗಳನ್ನು ಭಗವಂತ ನಿರ್ಮಾಣ ಮಾಡಿದ್ದಾನೆ. ವಿವೇಶನಂ ಕರೆ ಶೈಲಂ ತೊಲಯಿತ್ವ ಅಚಲಸ್ಥಿತಂ ತೊಲಯಿತ್ವ. ಅದನ್ನು ಕೈಯಲ್ಲಿ ಹಿಡಿದಿದ್ದಾನಲ್ಲ ಕೃಷ್ಣ, ನೋಡಿದ್ರೆ ಎಷ್ಟು ಭಾರ ಇದೆ ಅಂತ. ಈ ಥರ ಹಿಡಿತಾ ಇದ್ದಾನೆ, ಲೀಲಾಜಾಲವಾಗಿ ಅದನ್ನು ಧಾರಣ ಮಾಡಿದ್ದಾನೆ. ಸಪ್ತರಾತ್ರಿ ನಿವೃತ್ತಿ ಧರಣ್ಯಾಂಬಿಗತೋತ್ಸವ. 7 ದಿನಗಳು ಹೀಗೆಯೇ ಕಳೀತಾ ಇವೆ. ಕೊನೆಗೆ ಏನೂ ವ್ಯತ್ಯಾಸ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಯಿತು. ಇಂದ್ರದೇವರಿಗೆ ಭಯವಾಯಿತು. ಆವಾಗ ನೆನಪಾಯಿತು, ಇವನು ಸಾಮಾನ್ಯ ಗೋಪಾಲಕನಲ್ಲ, ಶ್ರೀಕೃಷ್ಣ ಪರಮಾತ್ಮ ಪರಬ್ರಹ್ಮ ಇವನು ಅಂತ ಗೊತ್ತಾಯಿತು. ಕ್ಷಮೆ ಬೇಡಬೇಕು ಅಂತ ಇದ್ದಾರೆ. ಈ ಒಂದು ವಿಚಾರದಿಂದ ಸುರಭಿಯನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಭಗವಂತನಿಗೆ ಅಭಿಷೇಕ ಮಾಡಬೇಕು, ಅಮೃತಮಯವಾದಂತಹ ಹಾಲಿನಿಂದ ಅಭಿಷೇಕ ಮಾಡಬೇಕು. ಬಹಳ ಕೋಪವಾದಾಗ ನೀರು ಹಾಕಿ ಸ್ವಲ್ಪ ನೀರು ಕುಡಿದು ಶ್ರವಣ ಮಾಡೋದುಂಟಲ್ವಾ, ಕುಡಿದರೆ ಶ್ರವಣವಾಗುತ್ತೆ ನಮಗೆ. ಸಾಮಾನ್ಯವಾಗಿ ಗಂಡಸರು ಮನೆಯಲ್ಲಿ ತುಂಬ ಕೋಪ ತಾಪದಲ್ಲಿ ಬಂದರೆ ಹೆಂಡತಿ ಅವ್ರಿಗೆ ನೀರು ಮಾಡೋದು ಬೇಡ, ನಮಗೆ ನೀರು ಕುಡಿದ್ರೆ ಸರಿ ಹೋಗುತ್ತೆ, ಪರಿಹಾರ ಆಗುತ್ತೆ. ಹಾಗೆ ನಮ್ಮದೆಲ್ಲ ಒಂದು ನೀರಿಗೆ ಪರಿಹಾರ ಆಗೋಗುತ್ತೆ. ಇದೊಂದು ತಾತ್ಪರ್ಯ. ನೀರಿನಿಂದ ತಂಪಾದಂತಹ ನೀರು ಸ್ನಾನ ಮಾಡಿದರೆ ಪರಿಹಾರವಾಗುತ್ತೆ. 2 ಏಕಾದಶಿ ಉಪವಾಸ ನಮಗಂತೂ ಏನೋ ತಪ್ಪಿದ್ದಲ್ಲ ಬಂತು. ಇವಾಗ ಪರಾಭಾವ ಸಮಸ್ಯೆಲ್ಲ ಒಂದು 2 ಏಕಾದಶಿ ಉಪವಾಸ ಉಂಟು. ಹೀಗಾಗಿ 2 ಏಕಾದಶಿ ಉಪವಾಸ ಅದರಲ್ಲಿ ವೈಶಾಖ ಮಾಸದಲ್ಲಿ ಎಲ್ಲ ಬಂದರೆ ಏನು ಮಾಡಬೇಕು? ಮಧ್ಯಾಹ್ನ ಏನು ಮಾಡಲಿಕ್ಕೆ ದಾರಿನೇ ಇಲ್ಲ. ಬಲವಾದ ಒಂದು ಬಕೆಟ್ ನೀರು ತೆಗೆದು ಸುರಿಸ್ಕೊಂಡು ಕೃಷ್ಣ ತಾಪ ಪರಿಹಾರ ಮಾಡು ಸೇರ್ಕೊಂಡು ಕೇಳೋದು ಬಿಟ್ಟು ಏನು ಗತಿ ಇಲ್ಲ. ಹಾಗಾಗಿ ಅಭಿಷೇಕ ಮಾಡಿದರೆ ಬಹಳ ತಂಪಾಗುತ್ತೆ. ರುದ್ರದೇವರಿಗೆ ಅಭಿಷೇಕ ಮಾಡಿದರೆ ತಾಪ ಪರಿಹಾರವಾಗುತ್ತೆ. ವೃಂದಾವತಿಗೆ ಅಭಿಷೇಕ ಮಾಡಿಸಿದ್ರು, ಶ್ರೀನಿವಾಸ ಸಿಕ್ಕ. ಹೀಗಾಗಿ ಅಭಿಷೇಕ ಮಾಡಿದರೆ ಬಹಳ ತಂಪಾಗುತ್ತೆ, ಶೀತಲವಾಗುತ್ತೆ ಅನ್ನೋದಕ್ಕಾಗಿ ನೀರಿನಿಂದ ಅಭಿಷೇಕ ಅಲ್ಲ, ಹಾಲಿನಿಂದ ಅಭಿಷೇಕ ಮಾಡೋಣ ಅಂತೇಳಿ ಇಂದ್ರದೇವರು ಬರ್ತಾ ಇದ್ದಾರೆ. ಇಲ್ಲಿ ಚಮತ್ಕಾರ ಅಂತಂದರೆ ವಾದಿರಾಜರು ರುಕ್ಮಿಣೀಶದಲ್ಲಿ ಹೇಳ್ತಾರೆ, ಅನೇಕ ಗೋಪಾಲಕರನ್ನು ಕೃಷ್ಣ ಕರೆದನಂತೆ. 7 ದಿವಸ ಆಯಿತು, ಮಳೆ ಎಲ್ಲ ನಿಲ್ತಾಗಿದೆ. ಕೃಷ್ಣ ಕರೆದು ಹೇಳ್ತಾನೆ, ಅನೇಕರನ್ನು ಹೇಳಿ ಮಳೆ ಬರ್ತಾ ಇದೆಯೋ ನಿಂತಿದೆಯೋ ನೋಡು, ಇನ್ನೂ ಹನಿ ಹಾಕ್ತಾ ಇದೆಯಾ, ತೂರಲ್ಲಿದೆಯಾ ಇಲ್ಲವಾ ಅದನ್ನು ನೋಡು ಅಂತ ಹೇಳಿದ್ರು. ಆಕಾಶದಲ್ಲಿ ಏನಾದರೂ ಮೇಘಗಳಿದೆಯಾ ನೋಡು ಅಂತ ಹೇಳಿದ. ಆಮೇಲೆ ಏನಾದರೂ ಮಿಂಚಿದೆಯಾ ನೋಡು. ಇದೆಲ್ಲ ಮಳೆ ಬರುವ ಚಿಹ್ನಗಳು. ಇನ್ನೂ ಕಪ್ಪಿದೆ ಅಂತಂದರೆ ಇನ್ನೂ ಮಳೆ ಬರೋದಿದೆ ಅಂತ ಅರ್ಥ. ಮಿಂಚು ಇನ್ನೂ ಹೊಡಿತಾ ಇದೆ ಅಂದರೆ ಇನ್ನೂ ಮಳೆ ಬರುತ್ತೆ ಅಂತ ಅರ್ಥ. ಆ ಮಳೆಯ ಹನಿಯಲ್ಲಿಯೂ ಸ್ವಲ್ಪ ವ್ಯತ್ಯಾಸ ಇದೆ. ಮಳೆ ಹನಿ ಭೂಮಿಯಲ್ಲಿ ಬೀಳುವಾಗ ಒಂದೊಂದು ಬುರುಗು ಬರ್ತಾಗಿದೆ ಅಂತಂದರೆ ಮಳೆ ನಿಲ್ಲೋ ಪರಿಸ್ಥಿತಿ ಇದೆ. ಯಾಕೆಂದರೆ ಬುರುಗು ಬಂತು ಅಂತಂದರೆ ಮಳೆ ನಿಲ್ಲೋ ಹಂತಕ್ಕೆ ಬಂದಿದೆ ಅಂತ. ಇದೆಲ್ಲ ನೋಡ್ಕೊಂಡು ಬರೋದು ಹಿರಿಯರು ಇದೆಲ್ಲ ನೋಡಿ ಕುಳಿತಾ ಇದ್ರು. ನಮಗೆ ವೆದರ್ ರಿಪೋರ್ಟ್ ನೋಡಿದ್ರೇ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಸಮಯ ಏನಾಗಿದೆ ಅಂತ ನಾವು ಗಡಿಗಾರವನ್ನು ನೋಡ್ತೀವಿ, ಹಿರಿಯರೆಲ್ಲ ಆಕಾಶವನ್ನು ನೋಡ್ತಿದ್ರು. ನಮ್ಮ ಬುದ್ಧಿ ಇಷ್ಟೇ ಆಗೋದು. ನಾವು
ನಾವೆಲ್ಲ ಮಹಾಜ್ಞಾನಿಗಳು, ನಾವೆಲ್ಲ ಬಹಳಷ್ಟು ಬುದ್ಧಿವಂತಿಕೆಯಿಂದ ಇದ್ದೀವಿ, ವಿಜ್ಞಾನದ ಇದರಲ್ಲಿ ಈ ವೈಜ್ಞಾನಿಕ ಶಾಸ್ತ್ರದಲ್ಲಿ ಮುಂದುವರೆದಿದ್ದೀವಿ ಅಂತೀವಿ. ಮುಂದುವರೆದವರೆದು ಏನಾಗ್ತಾ ಇದ್ದೀವಿ ಅಂದರೆ ನಮ್ಮ ಹಿಂದೆ ಅವ್ರು ಏನು ಹೇಳಿದ್ರು ಆ ಸಾಮಾನ್ಯಗಳಲ್ಲೇ ಬರ್ತಾ ಇದ್ದೀವಿ. ಹೀಗಾಗಿ ಕೃಷ್ಣ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಗೋಪಾಲಕರು ಬಂದು ಚಮತ್ಕಾರದಿಂದ ಉತ್ತರ ಕೊಡ್ತಾ ಇದ್ದಾನೆ. ಹನಿ ಹಾಕ್ತಾ ಇದೆಯಾ ಅಂತ ಕೇಳಿದ. ಅದಕ್ಕೆ ಒಬ್ಬ ಗೋಪಾಲಕರು ಬಂದ, ಹನಿ ಏನು ಹಾಕ್ತಾ ಇಲ್ಲ, ಇಂದ್ರದೇವರು ಬೆವರ್ತಾಗಿದ್ದಾರೆ, ಆ ನೀರು ಬೀಳ್ತಾಗಿದೆ, ನೀನು ನಿನ್ನನ್ನು ಕಂಡು ಅಂಜಿ ನಿನ್ನ ವಿರೋಧವನ್ನು ಮಾಡ್ಕೊಂಡ್ಬಿಟ್ಟಿದ್ದೀಲ್ಲ, ನನಗೆ ಏನು ಗತಿ ಆಗಕ್ಕೆ ಅಂತ ಅವರು ಬೆವರ್ತಾಗಿದ್ದಾರೆ, ಏನೋ ಹನಿ ಏನು ಬೀಳ್ತಾ ಇಲ್ಲ, ಮಳೆ ಏನು ಆಗ್ತಾ ಇಲ್ಲ ಅಂತ. ಇನ್ನೊಬ್ಬ ಹೇಳಿದ, ಅದೇನಾದರೂ ಆಕಾಶದಲ್ಲಿ ಮೇಘಗಳಿದೆಯಾ, ಕಪ್ಪಾದಂತಹ ಚಿನ್ನ ಇದೆಯಾ ಅಂತ ಕೃಷ್ಣನ ಪ್ರಶ್ನೆ. ಅದಕ್ಕೆ ಒಬ್ಬ ಗೋಪಾಲಕ ಹೇಳಿದಂತೆ, ನಿನ್ನ ವಿರೋಧ ಕಟ್ಕೊಂಡು ಪರಾಜಿತರಾದಂತಹ ಇಂದ್ರದೇವರ ಮುಖದಲ್ಲಿ ಕಪ್ಪಾದಂತಹ ಮಸಿ ಬಿದ್ದಿದೆ, ಆ ಕಪ್ಪಾದಂತಹ ಮಸಿ ಕಾಣಿಸ್ತಾಗಿದೆ, ಆಕಾಶದಲ್ಲಿ ಕಪ್ಪೇನಿಲ್ಲ ಅಂತ ಇನ್ನೊಬ್ಬ ಹೇಳಿದ. ಇನ್ನೊಬ್ಬರ ಕೃಷ್ಣ ಕೇಳಿದ, ಮಿಂಚು ಏನಾದರೂ ಬರ್ತಾ ಇದೆಯಾ, ಮಿಂಚು ಹೊಡಿತಾ ಇದೆಯಾ ನೋಡು ಅಂತ. ಅದಕ್ಕೆ ಇಂದ್ರದೇವರು ಅವನು ಉತ್ತರ ಕೊಟ್ಟಾನಂತೆ, ಇಂದ್ರದೇವರು ನಡುಗದಾಗಿದ್ದಾರೆ, ನಿನ್ನನ್ನು ನೋಡಿ ನಡುಗದಾಗಿದ್ದಾರೆ. ಧಿಶಾಸ್ಮಾತ್ ಬಾತಃ ಪವತೆ ಧಿಶೋದೇ ಸೂರ್ಯ ಧಿಶಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾರತಿ ಪಂಚಮೈತಿ. ಎಲ್ಲ ದೇವತೆಗಳು ನಡುತ್ತಾರೆ, ದೇವರನ್ನು ನೋಡಿ ನಡುತ್ತಾರೆ. ಅವನ ಪ್ರೀತಿಗೋಸ್ಕರ ನಡುಗೋದುಂಟು. ಸ್ವಾಭಾವಿಕವಾಗಿ ದೇವರನ್ನ ಕಂಡ್ರೆ ಎಲ್ಲರಿಗೂ ಅಂಜಿಕೆ ಉಂಟು. ಬ್ರಹ್ಮದೇವರಿಂದ ಶುರು ಮಾಡಿ ದೇವರನ್ನ ನೋಡಿ ಅಂಜುತ್ತಾರಂತೆ. ಅವನನ್ನು ನೋಡಿ ಅಂಜದೇ ಇರೋರು ನಾವೇ, ಯಾರು ನಿರ್ಭಯರಾಗಿರೋರು ಇನ್ಯಾರು ಅಲ್ಲ ನಾವೇ. ಹೀಗಾಗಿ ಆ ಗೋಪಾಲಕ ಹೇಳಿದ, ಕೃಷ್ಣ ನಿನ್ನ ವಿರೋಧ ಮಾಡಿದ್ದಕ್ಕೆ ಏನು ಗತಿಯಾಗತ್ತೋ ಏನೋ, ನನ್ನ ಮುಂದಿನ ಪರಿಸ್ಥಿತಿ ಏನು ಅಂತ ಅಂದುಕೊಂಡು ಆ ಭಯದಲ್ಲಿ ಕ್ರಾಂತರಾಗಿ ಇಂದ್ರದೇವರು ನಡುಗುತ್ತಾಗಿದ್ದಾರೆ. ಆ ನಡುಕದಲ್ಲಿ ಅವರ ಆಭರಣಗಳು ಒಂದಕ್ಕೊಂದು ತಾಕ್ತಾ ಆ ಒಂದು ಪ್ರಕಾಶ ಹೊರ ಬೀಸ್ತಾಗಿದೆ. ಅದರನ್ನ ಆ ಪ್ರಕಾಶ ಕಾಣಿಸ್ತಾಗಿದೆ. ಕೃಷ್ಣ ಮಿಂಚು ಏನಿಲ್ಲ, ಎರಡೂ ಸತ್ಯ. ವಾದಿರಾಜರ ಎರಡೂ ಮಾತು ಸತ್ಯ. ಅಲ್ಲಿ ಮಿಂಚು ಹೊಡಿತಾಗಿದೆ, ಸ್ವಲ್ಪ ಕಪ್ಪಾದಂತಹ ಮೇಘಗಳಿವೆ, ಸ್ವಲ್ಪ ಮಳೆ ಸುರಿತಾಗಿದೆ, ಅದು ಮುಕ್ತಾಯ ಹಂತದಲ್ಲಿದೆ ಅನ್ನೋದು ಸತ್ಯ. ಇಂದ್ರದೇವರು ನಡೆದಾಗಿದ್ದಾರೆ ಅನ್ನೋದು ಸತ್ಯ. ವಾದಿರಾಜರ ಒಂದೊಂದು ಅಕ್ಷರದಲ್ಲೂ ಸುಳ್ಳಿರೋದಿಲ್ಲ. ಅದು ಉತ್ಪ್ರೇಕ್ಷವಾಗಿರುತ್ತೆ, ಭಕ್ತಿದಾಯಕವಾಗಿರುತ್ತೆ, ಶಾಸ್ತ್ರೋಕ್ತವಾಗಿರುತ್ತೆ, ಶಾಸ್ತ್ರೀಯವಾದಂತಹ ಪ್ರಮೇಯಗಳಿಂದ ಭರಿತವಾಗಿರುತ್ತೆ. ಅಂತಹ ವಾದಿರಾಜರ ಮಾಡಿದ ಈ ಘಟನೆಗಳು ಅಲ್ಲಿ ಏನು ಬರ್ತವೋ ಬಿಡ್ತವೋ ಗೊತ್ತಿಲ್ಲ. ಹೀಗಾಗಿ ಇವಾಗಲೇ ವಾದಿರಾಜರ ಸ್ಮರಣೆಯನ್ನು ಮಾಡೋದಾಗಿ, ಹೀಗಾಗಿ ಆ ಯಾವ ಗೋಪಾಲಕರ ಮಾತನ್ನು ಕೇಳಿಕೊಂಡು ಇನ್ನೇನು ಸಮಸ್ಯೆ ಇಲ್ಲ, ಎಲ್ಲರೂ ಹೊರಗೆ ಬರಲಿ ಅಂತೇಳಿ ಮೊದಲಿಗೆ ಹೇಗಿತ್ತು ಆ ಪರ್ವತವನ್ನು ಹಾಗೆ ಕೆಳಗಿಟ್ಟಿದ್ದಾನೆ. ಅದು ಹೇಗೆ ತೆಗೆದ ಹೇಗೆ ಇಟ್ಟ ಅನ್ನೋದೇ ಅಲ್ಲಿ ಗೊತ್ತಾಗಲಿಲ್ಲ. ಕೆಳಗಿರುವಂತಹ ಆ ಯಾವ ಬಿರುಸರು ಇರುತ್ತೇವಲ್ಲ, ಆ ಬಿರುಸು ಕೂಡ ಕಾಣಿಸ್ತಾ ಇಲ್ಲ. ಅದರಂತೆ ಮೊದಲಿದ್ದಾಗೆ ಭಗವಂತ ಆ ಪರ್ವತವನ್ನು ಇಟ್ಟಿದ್ದಾನೆ ಇತ್ಯಾದಿ ಆದಂತಹ ವೃತ್ತಾಂತವನ್ನು ಹೇಳ್ತಾಗಿ ಮುಂದೆ ಇಂದ್ರದೇವರು ಬಂದಿದ್ದಾರೆ. ಆ ಹಾಲಿನ ಅಭಿಷೇಕವನ್ನು ಮಾಡಿದ್ದಾರೆ. ಸೂಪವಿಷ್ಟಂ ಶಿಲಾಪೃಷ್ಠೆ ಶಕ್ತಸ್ಸ ಪೀಡಿತೋ ಭವತ್. ಲಜ್ಜೆಯಿಂದ ನಾಚಿಕೆಯಿಂದ ತಲೆ ತಗ್ಗಿದ್ದಾರೆ ಇಂದ್ರದೇವರು. ಕ್ಷಮೆಯನ್ನು ಬೇಡಿದರಂತೆ. ಮಾಡಿದ್ದು ಕ್ಷಮ್ಯತಾಂ ನಾಟಕಾಫಲ, ಮಾಡಿದ್ದು ತಪ್ಪಾಯಿತು, ಕ್ಷಮೆ ಮಾಡಬೇಕು. ಅತಿದಿವ್ಯಂ ಕೃತಂ ಕರ್ಮ, ದೇವತೆಗಳಿಗೂ ಸಾಧ್ಯವಿಲ್ಲ. ದೇವತಾ ಸ್ವಸುಲಭ ವಿಘಾತೆ ಮಧ್ವಾಚಾರ್ಯರನ್ನು ನೋಡಿ ಅನೇಕ ಬೇರೆ ಬೇರೆ ಮತದ ವಿದ್ವಾಂಸರು ಹೇಳಿದ್ದುಂಟು. ಅದರಂತೆ ಇಂದ್ರದೇವರು ಹೇಳ್ತಾರೆ, ದೇವತೆಗಳಿಂದಲೂ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾತಿಗಳಿಗೆಲ್ಲ ಸಂತೋಷವನ್ನು ಉಂಟು ಮಾಡುವಂತಹ ಕಾರ್ಯವನ್ನು, ಅವರೆಲ್ಲರಿಗೂ ಪ್ರೀತಿಯನ್ನು ಉಂಟು ಮಾಡುವಂತಹ ಕಾರ್ಯವನ್ನು ಮಾಡಿದ್ದಿ. ನನ್ನ ಮೇಘಗಳಿಂದ ಯಾವ ಮುಳುಗದೇ ಇರುವಂತಹ ಜನಾಂಗವೇ ಇಲ್ಲ, ಇದರಿಂದ ತಾಪವನ್ನು ಸಮಸ್ಯೆಯನ್ನು ಪಡೆಯದೇ ಇರುವಂತಹ ಜನರೇ ಇಲ್ಲ. ಆದರೆ ನಿನ್ನ ಪಾದಛಾಯೆಯನ್ನು ಧರಿಸಿದಂತಹ, ಅದನ್ನು ಆಶ್ರಯಿಸಿದಂತಹ ಈ ಗೋಪಾಲಕರು, ಗೋಪಿಕಾ ಸ್ತ್ರೀಯರು ಇವರೆಲ್ಲರೂ ಕೂಡ ಧನ್ಯರಾಗಿದ್ದಾರೆ. ಸ್ವಯಂ ಬ್ರಹ್ಮದೇವರು ಕೂಡ ಸ್ವಯಂಭುವೇನ ಯೋಗೇನ ಯಶ್ಚಾಯಂ ಪರ್ವತೋತ್ತಮಃ ಧೃತೋ ವಿಷ್ಣುವರ ಆಕಾಶೆ ಕೋಟ್ಯೇತೇನ ನವಿಸ್ಮಯೇ. ನಿನ್ನನ್ನು ನೋಡಿ ಆಶ್ಚರ್ಯ ಪಡೆಯದೇ ಇವರು ಯಾರಿದ್ದಾರೆ? ಸ್ವಯಂ ಬ್ರಹ್ಮದೇವರು ಆಶ್ಚರ್ಯವಾಗಿ ಕ್ರಾಂತರಾಗಿದ್ದಾರೆ. ಎಲ್ಲ ದೇವತೆಗಳು ನಿನ್ನಿಂದ ಆಶ್ಚರ್ಯ ಚಕಿತರಾಗಿದ್ದಾರೆ. ಸಮಗ್ರ ವೈಷ್ಣವ ತೇಜ ನಿಗೂ ಹತೆ ಘೋಷಿತ. ನಿನ್ನ ವೈಷ್ಣವ ತೇಜಸ್ಸನ್ನು ಗುಪ್ತವಾಗಿಟ್ಕೊಂಡು ಅವಾಗವಾಗ ತೋರಿಸ್ತಾ ಇದ್ದೀವಿ ಕೃಷ್ಣ. ನೀನು ಪರಬ್ರಹ್ಮ ಅಂತ ನಾನು ತಿಳ್ಕೊಂಡಿದ್ದೀನಿ. ಏಕಸ್ತಮಸ್ಸಿ ದೇವಾನ ಲೋಕಾನಾಂತ ಸನಾತನ. ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ನೀನು. ನಿನ್ನಂತೆ ನಿನಗೆ ಸಮಾನನಾದವ ಎರಡನೇ ವ್ಯಕ್ತಿ ಪ್ರಪಂಚದಲ್ಲಿ ಕಾಣಿಸೋದಿಲ್ಲ. ಸ್ಥಾನುಭ್ಯೋ ಹಿಮವಾನ್ ಶ್ರೇಷ್ಠ. ಆ ಯಾವ ಕಲ್ಲು ಮಣ್ಣುಗಳಲ್ಲಿ ಅಥವಾ ಗುಡ್ಡ ಪರ್ವತಗಳಲ್ಲಿ ಶ್ರೇಷ್ಠವಾದದ್ದು ಹಿಮವತ್ ಪರ್ವತ. ಮತ್ತು ಜಲಾಶಯಗಳಲ್ಲಿ ಶ್ರೇಷ್ಠವಾದಂತಹದ್ದು ಸಮುದ್ರ, ಮತ್ತು ಪಕ್ಷಿಗಳಲ್ಲಿ ಶ್ರೇಷ್ಠವಾದಂಥವನು ಗರುಡ. ದೇವತೆಗಳಲ್ಲಿ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠನಾದವನು, ಸರ್ವಶ್ರೇಷ್ಠ ಸರ್ವೋತ್ತಮನಾದವನು ನೀನು ಎಂಬುದಾಗಿ ಇಂದ್ರದೇವರು ಸ್ತೋತ್ರ
ಯಾವ ಸುರಭಿಯಿಂದ ಕ್ಷೀರಾಭಿಷೇಕವನ್ನು ಮಾಡಿಸಿ ಗೋವಿಂದ ಎನ್ನುವಂತಹ ನಾಮಕರಣವನ್ನು ಮಾಡಿದ್ದಾರೆ ಇಂದ್ರದೇವರು. ಆವಾಗ ನಾನು ಹಿಂದೆ ಅದಿತಿ ದೇವಿಯರಲ್ಲಿ ಹುಟ್ಟಿದ್ದೇನೆ. ನನ್ನ ತಮ್ಮನಾಗಿ ಉಪೇಂದ್ರ ಎಂಬ ಹೆಸರಿನಿಂದ ನೀವು ವಾಮನಾವತಾರವನ್ನು ಮಾಡಿದ್ದಿ. ನಾನು ನೀವು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರತಕ್ಕಂಥವರು. ನಮ್ಮಲ್ಲಿ ವಿರೋಧ ಬೇಡ. ನಾ ಮಾಡಿದ್ದು ತಪ್ಪಾಯಿತು, ನಾನು ಕ್ಷಮೆಯನ್ನು ಬೇಡ್ತೇನೆ ಎಂಬುವಂಥ ಮಾತುಗಳನ್ನು ಹೇಳಿ ಒಂದೇ ಒಂದು ಪ್ರಶ್ನೆಯನ್ನು, ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಇಂದ್ರದೇವರು. ಇವತ್ತು ನನ್ನ ಮಗ ಅರ್ಜುನ ಎಂಬುದಾಗಿ ಹುಟ್ಟಿದ್ದಾನೆ ಭೂಮಿಯಲ್ಲಿ. ನಿನ್ನ ಅತ್ತೆಯ ಮಗ ಅವನು. ಹೀಗಾಗಿ ಮಾತೃಶ್ವಸೇಯ ಅವನು. ಅವನನ್ನು ರಕ್ಷಣೆ ಮಾಡು. ಯಾವತ್ತಿಗೂ ಅವನನ್ನು ಕೈ ಬಿಡಬೇಡ. ಹಿಂದಿನ ಅವತಾರದಲ್ಲಿ ನೀನೇ ಕೊಂದಿ, ಈ ಅವತಾರದಲ್ಲಿ ನೀನೇ ರಕ್ಷಣೆ ಮಾಡು ಎಂಬುದಾಗಿ ಇಂದ್ರದೇವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆವಾಗ ಇಂದ್ರದೇವರು ಒಂದು ಮಾತನ್ನು ಹೇಳ್ತಾರೆ. ಶಾಂತಿಂ ಸರ್ವೇ ಗಮಿಷ್ಯಂತಿ ಮಮ ಕಾಲ ವಿಚಾರಿಣ. ಅಕಾಲದಲ್ಲಿ ದರ್ಶನ ಮಾಡಿದ್ದರಿಂದ ಯಾರಿಗೂ ಯಾವ ಸಮಸ್ಯೆಯೂ ಆಗೋದಿಲ್ಲ, ಎಲ್ಲರಿಗೂ ಶಾಂತರಾಗ್ತಾರೆ. ನೀನು ಮಾತ್ರ ನನ್ನನ್ನು ರಕ್ಷಣೆ ಮಾಡು ಎಂಬುದಾಗಿ ಇಂದ್ರದೇವರು ಪ್ರಾರ್ಥನೆ ಮಾಡಿದರು. ಆವಾಗ ಭಗವಂತ ಹೇಳ್ತಾನೆ, ಷಟ್ವಸ್ಯ ವಚನ ಶ್ರುತ್ವ ಜಾನಾಮಃ ಭವತೋ ಭಾವಂ ಜಾನಾಮಿ ಭವತೋ ಭಾವಂ. ನೀನು ಯಾವಾಗಲೂ ದ್ವೇಷ ಮಾಡೋನಲ್ಲ. ಏನೋ ಈ ಕಾಲಕ್ಕೆ ಅಸುರಾವೇಶ ಬಂದಿದೆ, ತಾತ್ಕಾಲಿಕವಾಗಿ ಬಂತು ಹೋಯಿತು. ನಿನ್ನ ಅಭಿಪ್ರಾಯ ಏನು ಅನ್ನೋದು ನನಗೆ ಗೊತ್ತಿದೆ. ನನ್ನ ಅತ್ತೆಯ ಮಗನಾಗಿ ನೀನೇ ಅವತಾರ ಮಾಡಿದ್ದಿ, ಅರ್ಜುನ ಅವತಾರ ಮಾಡಿದ್ದಿ ಎಂಬುದು ನನಗೆ ಗೊತ್ತಿದೆ. ಯುಧಿಷ್ಠಿರ ಧರ್ಮರಾಜನ ಮಗನಾಗಿ ಅವನು ಧರ್ಮರಾಜನ ಅವತಾರ ಎಂಬುದು ಗೊತ್ತಿದೆ. ಭೀಮಸೇನ ವಾಯುದೇವರ ಅವತಾರ ಎಂಬುದು ಗೊತ್ತಿದೆ. ಅಶ್ವಿನಿ ದೇವತೆಗಳ ಅವತಾರಗಳಾಗಿ ಅನುವಾದ ಸಹದೇವರು ಬಂದಿದ್ದಾರೆ ಅನ್ನೋದು ಗೊತ್ತಿದೆ. ಸೂರ್ಯಾವತಾರನಾದಂತಹ ಕಂಸ ಯಾವ ಕರ್ಣ ಅವನು ಯಾವ ಪೃಥ್ವಿದೇವಿಯಲ್ಲಿ ಹುಟ್ಟಿದವ, ಕೊನೆಗೆ ಇವತ್ತು ಸೂತನಾಗಿ ಹೋಗಿದ್ದಾನೆ ಎಂಬುದೂ ಗೊತ್ತಿದೆ. ಎಲ್ಲವೂ ನನಗೆ ಗೊತ್ತಿದೆ. ನಾಲ್ಕಿನಷ್ಟೇ ವಿಪುಕ್ಕಶ್ಚಿನ್ ಮಹಾಗಿದೆ ಭವಿಷ್ಯ. ಏನು ವಿಚಾರ ಮಾಡಬೇಡ. ನಾನು ಪಕ್ಕದಲ್ಲಿ ಇರುವ ತನಕ ಅರ್ಜುನನಿಗೆ ಒಬ್ಬ ಶತ್ರು ಎದುರಿಗೆ ನಿಲ್ಲೋದಿಲ್ಲ. ಹಾಗೆ ನಾನು ನೋಡ್ಕೊಳ್ತೇನೆ. ನಾನು ಇರುವ ತನಕ ಅರ್ಜುನನಿಗೆ ಯಾವ ಶತ್ರುಗಳ ಬಾಗಿಯೂ ಆಗೋದಿಲ್ಲ. ನಾನು ನಿಂತು ನಿನ್ನನ್ನು ಕಾಯ್ತೇನೆ, ನಿನ್ನ ಮಗನನ್ನು ನಾನು ಕಾಯ್ತೇನೆ. ವೃದ್ಧವತ್ತರಿಷ್ಯಾಮಿ. ಎಂತಹ ದೇವರ ಕಾರುಣ್ಯ. ಒಮ್ಮೆ ಭಕ್ತರಿಗೆ ಅವನು ವಶನಾದ ಅಂತಂದರೆ ನಾವು ಅಷ್ಟು ಅವನಿಗೆ ಸಂಪೂರ್ಣವಾಗಿ ನಾವು ಅವನಲ್ಲಿ ಶರಣಾಗತ ಆಗ್ತೇವೋ ಬಿಡ್ತೇವೋ ಗೊತ್ತಿಲ್ಲ. ಆದರೆ ಭಗವಂತನ ಕಾರುಣ್ಯ ಎಷ್ಟು ಅಂತಂದರೆ, ಯಚ್ಚ ವಕ್ಷತಿಮಾಂ ಶಕ್ರ ತನೂಜಸ್ತವ ಸೋರ್ಜುನ ನೃತ್ಯವತ್ತುತ್ತರಿಷ್ಯಾಮಿ ತವ ಸ್ನೇಹಿನ ಎಂತಹ. ನಿನ್ನ ಮಗನಾದಂತಹ ಅರ್ಜುನ ಏನೇನು ಕೆಲಸ ಮಾಡು ಅಂತ ಹೇಳ್ತಾನೋ, ಒಬ್ಬ ಕೈ ಕಟ್ಟಿಕೊಂಡು ಒಬ್ಬ ಕೆಲಸಗಾರ ಏನು ಹೇಗೆ ಮಾಡ್ತಾನೋ ಹಾಗೆ ನಿನ್ನ ಮಗನಾದಂತಹ ಅರ್ಜುನನ ಕೆಲಸಗಳನ್ನು ನಾವು ಒಬ್ಬ ಕೆಲಸಗಾರನಂತೆ ಎಲ್ಲ ಕೆಲಸಗಳನ್ನು ಮಾಡ್ತೇನೆ. ನೃತ್ಯವತ್ತು ಕರಿಷ್ಯಾಮಿ. ನಿನ್ನ ಮೇಲೆ ಇರುವಂತಹ ಅಭಿಮಾನದಿಂದ, ಆ ವಾತ್ಸಲ್ಯದಿಂದ ಅರ್ಜುನನ ಎಲ್ಲ ಕೆಲಸಗಳನ್ನು ನಾನು ಮಾಡ್ತೇನೆ. ನಾನು ಇರುವ ತನಕ ಅವನಿಗೆ ಪರಾಜಯವೇ ಇರೋದಿಲ್ಲ. ಹಾಗೆ ನಾನು ನೋಡ್ಕೊಳ್ತೇನೆ. ಬರುವ ಭಾರತ ಸಂಗ್ರಾಮದಲ್ಲಿ, ಭಾರತ ಯುದ್ಧದಲ್ಲಿ ಆ ಅರ್ಜುನನನ್ನು ಮೀರಿಸೋದಕ್ಕೆ ಯಾರೂ ಇರೋದಿಲ್ಲ. ಆ ರೀತಿ ನಾನು ನೋಡ್ಕೊಳ್ತೇನೆ. ನನ್ನ ಸಾರಥ್ಯದಲ್ಲಿ ಅವನನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿದವ ಇದೇ ಪಾರ್ಥಸಾರಥಿ. ಹೀಗಾಗಿ ಆ ಪಾರ್ಥಸಾರಥಿಯ ಸಂವಿಧಾನದಲ್ಲಿ ಈ ಹರಿವಂಶವನ್ನು ಶ್ರವಣ ಮಾಡೋದೇನಿದೆ ಮಹತ್ತರವಾದಂತಹ ಪುಣ್ಯ, ಮಹತ್ತರವಾದಂತಹ ಪುಣ್ಯಕರವಾದಂತಹದ್ದು. ಅಂತಹ ಆ ಯಾವ ಇಂದ್ರದೇವರು ಭಗವಂತನಿಂದ ವಿಶೇಷವಾದಂತಹ ಅನುಗ್ರಹವನ್ನು ಪಡೆದವರಾಗಿ ಅಲ್ಲಿಂದ ಹೋಗಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಒಂದು ದಿವಸ ಈ ಗೋಪಾಲಕರು, ಗೋಪಿಕಾ ಸ್ತ್ರೀಯರು ಎಲ್ಲರೂ ಕೂಡ ಕೃಷ್ಣನ ಜೊತೆಗೆ ರಾಸಕ್ರೀಡೆ ಮಾಡಬೇಕು ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾತ್ರಿಯ ಕಾಲ ಶರದೃತುವಿನಲ್ಲಿ ಮಳೆ ಇರೋದಿಲ್ಲ, ಬಿಸಿಲು ಇರೋದಿಲ್ಲ, ತಂಪಾದಂತಹ ಕಾಲ, ಆಕಾಶ ತುಂಬ ನಕ್ಷತ್ರಗಳು, ಮಧ್ಯದಲ್ಲಿ ಚಂದ್ರ, ಅದ್ಭುತವಾದಂತಹ ಆ ಕಾಲ. ಆ ಕಾಲದಲ್ಲಿ ಎಲ್ಲರನ್ನೂ ಬರಕ್ಕೆ ಹೇಳಿದ್ದಾನೆ. ಆ ಯಾವ ವೃಂದಾವನ ಪ್ರದೇಶದಲ್ಲಿ, ವೃಂದಾರಣ್ಯದಲ್ಲಿ ಇರೋದರಿಂದ ಎಲ್ಲ ವೃಂದಾರಣ್ಯನೇ ಬರ್ತಾ ಇದೆ. ವೃಂದಾವನ ಪ್ರದೇಶದಲ್ಲಿ ಭಗವಂತ ಸುಖವಾಗಿ ಎಲ್ಲರನ್ನೂ ಕರೆಸಿದ್ದಾನೆ. ಅವರ ಜೊತೆಗೆ ನಾಟ್ಯವನ್ನು ಆಡ್ತಾ ಇದ್ದಾನೆ, ಗಾನವನ್ನು ಮಾಡ್ತಾ ಇದ್ದಾನೆ, ನಟನವನ್ನು ಮಾಡ್ತಾ ಇದ್ದಾನೆ. ಒಬ್ಬರ ಕೈಯನ್ನು ಹಿಡಿದುಕೊಂಡು ಎಲ್ಲರೂ ಕೂಡ ನಾಟ್ಯವನ್ನು ಆಡ್ತಾಗಿ ಅವನ ಜೊತೆಗೆ ವಿವಿಧವಾದಂತಹ ಕಥೆಗಳನ್ನು ಮಾತನಾಡ್ತಾಗಿ ಆ ರಾತ್ರಿಯೆಲ್ಲ ಕಳೆದಿದ್ದಾರೆ. ರಾತ್ರಿ ಹೆಂಗೆ ಹೋಯಿತು ಗೊತ್ತಿಲ್ಲ. ಹಾಗೆ ಆ ರೀತಿಯಾಗಿ ಆ ರಸಲೀಲೆಯನ್ನು ಮಾಡ್ತಾಗಿ ಶೋಭಮಾನವಾಗಿ ಗೋವಿಂದ ಶೋಭಯಾಮಾಸ ತದ್ವ್ರಜನ್. ತಾನೂ ಆನಂದಮಯನಾದಂತಹ ಶ್ರೀಕೃಷ್ಣ ಎಲ್ಲರಿಗೂ ಆನಂದವನ್ನು ಉಣಿಸ್ತಾಗಿದ್ದಾನೆ. ಆ ಕಾಲದಲ್ಲಿ ದಾಮೋದರ ಎನ್ನುವಂತಹ ಹೆಸರಿನಿಂದ ಆ ಗೋಪಿಕಾ ಸ್ತ್ರೀಯರೆಲ್ಲ ಅವನನ್ನು ಕರೆದಿದ್ದಾರೆ. ಈಗ ಇವತ್ತಿಗೂ ಕೂಡ ರಾಧಾ ಸಮೇತ ಕಾರ್ತಿಕ ದಾಮೋದರನ ವಿಶೇಷವಾದ ಉಪಾಸನೆಯನ್ನು ನಾವು ಕಾರ್ತಿಕ ಕಾಲದಲ್ಲಿ, ಕಾರ್ತಿಕ ಮಾಸದಲ್ಲಿ, ಶರದ್ ಋತುವಿನಲ್ಲಿ ಮಾಡ್ತೇವೆ. ಇದೇ ಕಾಲದಲ್ಲಿ ನಾವು ಆ ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅಂತಹ ದಾಮೋದರ ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ವಿಧವಾದಂತಹ ಗತಿಯನ್ನು ಕೊಡ್ತಾ ಇದ್ದಾನೆ ಇತ್ಯಾದಿಯಾದಂತಹ
ಮಾತನ್ನು ಹೇಳ್ತಾಗಿ ಇದಾದ ಮೇಲೆ ಅರಿಷ್ಟಾಸುರ ಬಂದ. ಅವನು ಕೂಡ ಹಿಂಸೆ ಮಾಡಲಿಕ್ಕೆ ಕಂಸನ ಅಜ್ಞಾನಸಾರ ಅವನು ಬಂದಿದ್ದಾನೆ. ಅವನು ಬಂದು ಸಂಹಾರವನ್ನು ಮಾಡ್ಕೊಂಡು ಹೋಗಿದ್ದಾನೆ. ಅವರವರು ಬಂದಿದ್ದಾರೆ, ಬಂದು ಸಂಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಬರೋದು, ಭೌತಿಕ ದೇಹವನ್ನು ಬಿಡೋದು, ಮೇಲಿನ ಲೋಕಕ್ಕೆ ಹೋಗೋದು, ಅರ್ಥಾತ್ ನರಕಾರಿ ಮಾರ್ಗಕ್ಕೆ ಹೋಗುವಂಥದ್ದು ಈ ವಿಧವಾದಂತಹ ಮಾತುಗಳನ್ನು ಅರ್ಥ. ಆವಾಗ ಅಕ್ರೂರರನ್ನು ಕಳಿಸಿ ಆ ಕಂಸ ಮಾತನಾಡ್ತಾಗಿದ್ದಾನೆ. ಹೋದವರು ಯಾರು ತಿರುಗಿ ಬರ್ತಾ ಇರೋದು, ಎಷ್ಟು ಜನರನ್ನು ಕಳಿಸಿದ್ದೀವಿ, 20, 30, 60, 100 ನೂರಾರು ಜನ ಹೊತ್ತಾಗಿದ್ದಾರೆ. ಹೋದವರು ಯಾರೋ ತಿರುಗಿ ಒಂದು ಸಾಮಾನ್ಯ ಒಬ್ಬರಿಗೊಂದು ಕೆಲಸವನ್ನು ಕೊಟ್ಟರೆ ಆ ಕೆಲಸ ಆಯಿತು ಇಲ್ಲ ಕೆಟ್ಟೋಯ್ತು ಏನಾದ್ರು ಬಂದು ಹೇಳಬೇಕಲ್ಲ, ಹೇಳಾದ್ರೂ ಹೇಳಬೇಕಲ್ಲ, ಬಂದೇ ಇಲ್ಲ. ಹಾಗೆ ಹರಿಯಶ್ವಾಮ ಗುಣಾಶ್ವರೆಲ್ಲ ಹೋದವರೇ ಮತ್ತೆ ತಿರುಗಿ ಬಂದೇ ಇಲ್ಲ ದಕ್ಷಿಣ ಕಡೆಗೆ. ಹಾಗೆ ಇವ್ರು ಯಾರು ಕೂಡ ಹೋಗಿದ್ದಾರೆ, ಬಂದೇ ಇಲ್ಲವಲ್ಲ, ಎಲ್ಲಿ ಏನಾದ್ರು ಅಂತ. ಅಷ್ಟರಲ್ಲಿ ಕೇಶಿಯು ಹೋದ. ಕೇಶಿ ಎನ್ನುವಂತಹ ಅಸುರ ಅವನು ಕುದುರೆ ರೂಪದಲ್ಲಿ ಬಂದವನು. ಆ ಕೇಶಿಯನ್ನು ಕೂಡ ಭಗವಂತ ಸುಖವಾಗಿ ಸುಲಭವಾಗಿ ದಿಲಾಜಾಲವಾಗಿ ಅವನನ್ನು ಸಂಹಾರ ಮಾಡಿದ್ದಾನೆ ಇತ್ಯಾದಿಯಾದಂತಹ ವೃತ್ತಾಂತವಾಗಿ ಅಲ್ಲಿಗೆ ನಾರದರು ಬಂದರು. ಎಷ್ಟು ಹೊತ್ತು ಇನ್ನೂ ವೃಂದಾವನದಲ್ಲೇ ಕೃಷ್ಣ ಹೇಳೋದು, ಬೇಗನೆ ಕಳಿಸೋಣ ಅಂತ. ಅವ್ರು ಬಂದರೆ ಕೆಲಸ ಚೆನ್ನಾಗಾಗುತ್ತೆ, ಬೇಗನೆ ಆಗುತ್ತೆ ಅನ್ನೋದಕ್ಕಾಗಿ ನಾರದರು ಬಂದರು. ಕಂಸನ ಹತ್ರ ಬಂದರು. ಏನು ಇಷ್ಟೂ ನಿನಗೆ ಬುದ್ಧಿ ಇಲ್ಲವಾ, ಮಹಾದೈತ್ಯ, ನಿನ್ನ ಸ್ವರೂಪಭೂತ, ನಿನ್ನ ಸ್ವರೂಪ ಏನೋ ಎಂಥ ಗಂಧರ್ವನಿಂದ ಹುಟ್ಟಿದವ ಎಲ್ಲ ನೀನೆಲ್ಲ ಹೇಳಿದ್ದೀನಿ. ನಿನ್ನ ಬುದ್ಧಿವಂತಿಕೆ ಹೇಗಿರಬೇಕು, ದೈತ್ಯರಿಗೆ ಏನೋ ಬುದ್ಧಿ ಉಂಟು, ಅದು ಬಹಳ ಕೆಲಸ ಮಾಡುತ್ತೆ, ಅದು ವಿಪರೀತ ಕಾಲದಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೀಗಾಗಿ ಕೃಷ್ಣ ಎಲ್ಲಿದ್ದಾನೆ ಗೊತ್ತಾಗೋದು ಬೇಡವಾ, ನಿನ್ನ ಭಟರನ್ನೆಲ್ಲ ಎಲ್ಲಿ ಕಳಿಸಿದಿ, ಯಾವ ದಿಕ್ಕಿಗೆ ಕಳಿಸಿದಿ, ಹೋದವರು ಯಾರಾದರೂ ತಿರುಗಿ ಬಂದಿದ್ದಾರ, ಪೂರ್ವಕ್ಕೆ ಹೋದವರು ಬಂದರು, ಪಶ್ಚಿಮಕ್ಕೆ ಹೋದವರು ಬಂದರು, ದಕ್ಷಿಣಕ್ಕೆ ಹೋದವರು ಬಂದರು, ಈ ಕಡೆ ಹೋದವರು ಬಂದ್ರ ನೋಡಿದ್ಯಾ, ನೀನು ವಿಚಾರ ಮಾಡಿದ್ಯಾ, ವಿಚಾರ ಮಾಡೋದು ಬೇಡವಾ, ಹೌದಲ್ಲ. ಆ ದಿಕ್ಕಿಗೆ ಹೋದವರು ಯಾರು ಬಂದೇ ಇಲ್ಲ, ವೃಂದಾವನಕ್ಕೆ ಹೋದವರು ಯಾರು ಬಂದೇ ಇಲ್ಲಲ್ಲ, ಅಲ್ಲೇ ಇದ್ದಾನೆ ಕೃಷ್ಣ, ನಿನ್ನ ಮೃತ್ಯು ಅಲ್ಲೇ ಇದ್ದಾನೆ, ಹೋಗ್ಬಾ, ಕರ್ಕೊಂಬ ಹೋಗು ಅಂತೇಳಿ ಹೇಳಿದರು. ಅದಕ್ಕೆ ತಕ್ಕಂತೆ ಇದೆಲ್ಲ ಕೆಲವೊಂದು ಭಾಗವತದಲ್ಲಿ ಬರುವಂತಹ ಮಾತು. ಹೀಗಾಗಿ ಅದಕ್ಕೆ ತಕ್ಕಂತೆ ಅಕ್ರೂರರು ಬಂದಿದ್ದಾರೆ. ಬಂದು ವಸುದೇವನ ಜೊತೆಗೆ ಮಾತುಕತೆ ಆಗ್ತಾ ಇದೆ. ವಸುದೇವನಿಗೂ ದೇವಕಿಯ ಜೊತೆಗೆ ಮಾತುಕತೆ ಮಾತಾಡಿಕೊಂಡು ಹೊರಟಾಗಿದ್ದಾರೆ. ಈ ಕಡೆಗೆ ಅವತ್ತಿನ ದಿವಸ ಸಾಯಂಕಾಲ ಬಂದಿದ್ದಾರೆ. ಪಾಪ ಇಲ್ಲಿ ಅವರಿದ್ದದ್ದು ಮಥುರಾ ಪಟ್ಟಣದಲ್ಲಿ, ಅಲ್ಲಿಂದ ವೃಂದಾವನಕ್ಕೆ ಬರಬೇಕಾಗಿದೆ. ಬಂದು ಸೇರಿದ್ದಾರೆ. ಕೃಷ್ಣ ಇಲ್ಲಿದ್ದಾನೆ. ಬರುವಾಗ ಬಹಳಷ್ಟು ಉತ್ಸಾಹ. ಅವರು ಯಾದವ ಕುಲದಲ್ಲಿ ಬಂದಿರ್ತಕ್ಕಂಥವರು. ಕೃಷ್ಣ ತಮ್ಮವನೂ ಅನ್ನುವಂತಹ ಅಭಿಮಾನವೂ ಉಂಟು, ಅಷ್ಟೇ ಪರಬ್ರಹ್ಮ ಎಂಬ ಭಕ್ತಿಯೂ ಉಂಟು, ಭಾವನೆಯೂ ಉಂಟು. ಕೃಷ್ಣನ ದರ್ಶನ ಅಂತೂ ಆಗತ್ತೆ, ಕಂಸನ ಜೊತೆಗೆ ಬೇರೆ ದಾರಿ ಇಲ್ಲ, ಎದ್ದಿದ್ದಾರೆ. ಆದರೆ ಇವತ್ತು ನನಗೆ ಕೃಷ್ಣನ ದರ್ಶನವಾಗತ್ತೆ ಅಂತ ಬಹಳ ಸಂತೋಷದಿಂದ ಓಡಿ ಓಡಿ ಬರುವಂತಹ ಅಕ್ರೂರರಿಗೆ ಬಂದು ಹುಡುಕಿದಂತೆ. ಎಲ್ಲಿದ್ದಾನೆ ಕೃಷ್ಣ, ಎಲ್ಲಿದ್ದಾನೆ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ ಎಂದ ಹಾಗೆ ಅಲ್ಲಿದ್ದಾನೆ ಕೃಷ್ಣ, ಎಲ್ಲಿದ್ದಾನೆ ಕೃಷ್ಣ, ಎಲ್ಲಿದ್ದಾನೆ ಕೃಷ್ಣ ಅಂತ ಹುಡುಕ್ತಾ ಇದ್ದಾರೆ. ಅರಮನೆಯಲ್ಲಿ ದೊಡ್ಡದಾದಂತಹ ಅರಮನೆ, ವೃಂದಾವನದಲ್ಲಿ ದೊಡ್ಡ ಅನೇಕ ಊರಿನಂತೆ ಬಹಳ ದೊಡ್ಡದಾದಂತಹ ಗೋಪಾಲಕರ ಊರು. ಒಂದೊಂದು ಮನೆಗಳು ಅತಿ ವಿಚಿತ್ರ. ಅದರಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡದಾದಂತಹ ಅರಮನೆ, ಅಲ್ಲಿ ಅದು ನಂದಗೋಪನ ಅರಮನೆ ಅಂತ ಗೊತ್ತಾಯಿತು. ಅಲ್ಲಿ ಬಂದಿದ್ದಾರೆ. ಒಂದೊಂದು ಕೋಲಿಯಲ್ಲಿ, ದೇವರ ಮನೆಯಲ್ಲಿ, ಅಡಿಗೆ ಮನೆಯಲ್ಲಿ ತಾಯಿ ಜೊತೆಗೆ ಏನೋ ಆಟ ಆಡ್ತಾ ಇದ್ದಾನೋ ಏನೋ, ಅಥವಾ ದೇವರ ಮನೆಯಲ್ಲಿ ಏನು ಕೂತು ದೇವರ ಧ್ಯಾನವನ್ನು ಮಾಡ್ತಾ ಇದ್ದಾನೋ ಏನೋ, ಅಥವಾ ಯಾವ ಗೋಪಾಲಕರ ಜೊತೆಯಲ್ಲಿ ಏನು ಆಟ ಆಡ್ತಾ ಇದ್ದಾನೋ ಏನೋ, ಅಲ್ಲೆಲ್ಲೇ ಹುಡುಕಿದ್ರು, ಎಲ್ಲೂ ಸಿಕ್ಕಿಲ್ಲ ಕೃಷ್ಣ. ಆ ಆಕಳುಗಳ ಕೊಠಡಿಯಲ್ಲಿ ಮೈ ತುಂಬ ಆ ಗೋಧೂಳುಗಳನ್ನು ಹಾಕೊಂಡು, ಸಗಣಿಯನ್ನೆಲ್ಲ ಲಿಂಪಣ ಮಾಡಿಕೊಂಡು ಎಲ್ಲ ಕಡೆಗೆ ಅಲ್ಲೆಲ್ಲ ಭಗವಂತ ಅಲ್ಲಿ ಆ ಗೋಸೇವೆಯನ್ನು ಮಾಡ್ತಾ ನಿಂತಿದ್ದಾನೆ. ಕೆಳಗೆಲ್ಲ ನೋಡಿದರೆ ಕೃಷ್ಣನ ಪಾದದ ಚಿಹ್ನಗಳು. ಅಲ್ಲಿಯೇ ಮಲ್ಕೊಂಡ್ರು. ಹೊರದಂಡಿಗೆ ಹಾಕಿದ್ದಾರೆ ಅಕ್ರೂರರು. ತನ್ನ ಮೈ ತುಂಬ ಕೃಷ್ಣನ ಪಾದ ಧೂಳು ವ್ಯರ್ಥ ಆಗಬಾರ್ದು, ನನ್ನ ಮೈಯಲ್ಲಿ ಅದೆಲ್ಲ ಅಂಟಬೇಕು ಅಂತೇಳಿ ಅಲ್ಲಿ ಹೊರದಂಡಿಗೆ ಹಾಕಿದಂತಹ ಮಹಾಭಕ್ತಿಮಂತರು ಅಕ್ರೂರರು. ಈ ವೃತ್ತಾಂತ ಗೊತ್ತಾಯಿತು. ಅಂತೂ ಅವರನ್ನು ಕೂಡಿಸಿ ಉತ್ತಮವಾದಂತಹ ಆಸನದಲ್ಲಿ ಕೂಡಿಸಿ ವಾದ್ಯ ಅಜ್ಞಾದಿಗಳನ್ನೆಲ್ಲ ಕೊಟ್ಟು ಅವರಿಗೆ ತಕ್ಕದಾದಂತಹ ಆ ಯಾವ ಪೂಜೆಯನ್ನೆಲ್ಲ ಮಾಡಿದ್ದಾನೆ ಕೃಷ್ಣ. ಇದೆಲ್ಲ ಆದ ಮೇಲೆ ಇಷ್ಟೆಲ್ಲ ಆಗ್ತಾ ಇದೆ. ಅಕ್ರೂರರು ಬಂದಿದ್ದಾರೆ, ಕೃಷ್ಣನನ್ನು ಕರೆದುಕೊಂಡು ಹೋಗೋದಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಇಷ್ಟು ವಿಷಯ ಬಹಳ ಬೇಗನೆ ಕಾಡಿಗಿಚ್ಚು ಅಂತ ಹೇಳ್ತಾ ಇರೋದು. ಹಾಗೆ ಕಾಡಿಗಿಚ್ಚಂತೆ ಎಲ್ಲ ಪೂರ್ಣ ಗೋಕುಲದಲ್ಲಿ, ವೃಂದಾವನದಲ್ಲಿ ಎಲ್ಲ ಕಡೆಗೆ ಹರಡಿದೆ. ಎಲ್ಲರೂ ಬಂದುಬಿಟ್ಟಿದ್ದಾರೆ. ಕೃಷ್ಣ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರಂತೆ. ಬೆಳಿಗ್ಗೆ ಸಿದ್ಧರಾಗಿದ್ದಾರೆ. ಕೃಷ್ಣ ಬಲರಾಮರು ಹೊರಟಾಗಿದ್ದಾರೆ. ಎಲ್ಲರಿಗೂ ಒಂದು ರಾತ್ರದಲ್ಲಿ ಎಲ್ಲ ಕಡೆ ಹರಡ್ಬಿಡ್ತು. ಎಲ್ಲ ಕಡೆ ಹರಡ್ತಾ ಇದೆ. ಕೃಷ್ಣ ಹೋಗ್ಬಿಡ್ತಾನೆ. ಏನು ಮಾಡೋದು ಎಲ್ಲರೂ ತಮ್ಮ ಮನೆಗಳಲ್ಲಿ ಕೃಷ್ಣ ಮಾಡಿದಂತಹ ಬಾಲ ಲೀಲೆಗಳನ್ನೆಲ್ಲ, ವಿಚಿತ್ರವಾದಂತಹ ಲೀಲೆಗಳನ್ನೆಲ್ಲ ಸ್ಮರಿಸ್ತಾಗಿದ್ದಾರೆ. ಕಣ್ಣು ತುಂಬ ನೀರು. ಇಷ್ಟು ಕಣ್ಣೀರು ಸುರಿಸ್ತಾಗಿದ್ದಾರೆ ಅಂತಂದರೆ ಮಾತು ಹೊರಡ್ತಾಗಿಲ್ಲ.
ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನೂ ಮಾಡ್ಲಿಕ್ಕೆ ಆಗದಂತೆ ಈ ಎಲ್ಲ ಗೋಪಿಕಾ ಸ್ತ್ರೀಯರು ಬಂದಿದ್ದಾರೆ. ಬಂದು ಕೃಷ್ಣನನ್ನ ಇನ್ನು ಹೋಗಬೇಡ ಅಂತ ಹೇಳಲಿಕ್ಕೆ ಮನಸ್ಸಿಲ್ಲ, ನೋಡ್ತಾ ಇದ್ದಾರೆ. ಕೃಷ್ಣ ಬಲರಾಮರು ಅಕ್ರೂರರ ರಥದಲ್ಲಿ ಎದ್ದು ಅಲ್ಲಿ ಹೋಗಿ ಕುಳಿತಿದ್ದಾರೆ. ರಥ ಹೊರಟಿದೆ, ರಥ ಹೋಗ್ತಾ ಇದೆ, ನೋಡ್ತಾ ನಿಂತಿದ್ದಾರೆ. ಎಷ್ಟರ ಮಟ್ಟಕ್ಕೆ ನೋಡ್ತಾ ನಿಂತಾರೆ ಅಂತಂದರೆ ನಿಜವಾಗಿಯೂ ಆ ಗೋಪಿಕಾ ಸ್ತ್ರೀಯರು ಮಾಡಿದಂತಹ ಕೃಷ್ಣನ ಭಕ್ತಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಉದ್ಧವರು ಹೇಳ್ತಾರೆ ಭಾಗವತ ದಶಮಸ್ಕಂದದಲ್ಲಿ. ಹೀಗಾಗಿ ಆ ರಥ ಹೊರಟು ಹೋಗಿದೆ, ಹೋಗೋ ತನಕ ನೋಡ್ತಾ ಇದ್ರು. ಹೋಗೋ ತನಕ ಅಲ್ಲ, ರಥವೇ ಕಾಣಿಸ್ತಾ ಇಲ್ಲ. ಆ ರಥದಿಂದ ಹೊರಗೆ ಮೇಲೆ ಬಂದಂತಹ ಧೂಳುಗಳು ಮತ್ತೆ ಭೂಮಿಯಲ್ಲಿ ಬಂದು ಅಂಟುವ ತನಕ ನೋಡ್ತಾ ನಿಂತಿದ್ದಾರೆ, ಕಣ್ಣಿಗೆ ಸುರಿಸ್ತಾ ನಿಂತಿದ್ದಾರೆ. ಮಹತ್ತರವಾದಂತಹ ಕಾರ್ಯಕ್ಕೆ ಹೊರಟಿದ್ದಾನೆ ಕೃಷ್ಣ. ಹೋಗಬೇಡ ಅಂತ ಹೇಳಬಾರದು, ಆದರೆ ಕಳಿಸಲಿಕ್ಕೆ ಮನಸ್ಸಿಲ್ಲ. ಇನ್ನು ಮತ್ತೆ ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಏನಾಗತ್ತೋ ನಮ್ಮ ಪರಿಸ್ಥಿತಿ. ನಿತ್ಯದಲ್ಲಿಯೂ ಬೈತಾ ಆದರೂ ಕೂಡ ನಿತ್ಯದಲ್ಲಿ ಒಮ್ಮೆ ಕೃಷ್ಣನನ್ನು ನೋಡಿದ್ರೆ ತೃಪ್ತಿ, ಅವನನ್ನು ಬೈದರೆ ತೃಪ್ತಿ. ಒಮ್ಮೆ ಕೃಷ್ಣನನ್ನು ನೋಡ್ತಾ ಬೈತಾಗಿ ಆದರೂ ಒಮ್ಮೆ ಅವನನ್ನು ನೋಡಿದ್ರೇನೆ ಅವತ್ತಿನ ದಿವಸ ಅವರಿಗೆಲ್ಲ ಸುಗ್ರಾಸವಾದ ಅನ್ನ ಇಳಿತಾ ಇತ್ತು, ನಿದ್ದೆ ಬರ್ತಾ ಇತ್ತು. ಒಂದೊಂದು ಹೊತ್ತಿಗೆ ಕೃಷ್ಣನ ದರ್ಶನ ಮಾಡಲಿಲ್ಲ ಅಂತಂದರೆ ಅವರಿಗೆ ಊಟನೇ ಆಗ್ತಾ ಇದೆ. ಇಷ್ಟರ ಮಟ್ಟದಲ್ಲಿ ಆ ಗೋಪಾಲಕರು, ಆ ಗೋಪಿಕಾ ಸ್ತ್ರೀಯರು ಇರ್ತಿದ್ರು. ಇಲ್ಲಿಯೂ ಕೃಷ್ಣ ಪಕ್ಕದಲ್ಲೇ ಇದ್ದಾನೆ. ನಾವು ಎಷ್ಟು ದಿವಸ ಕೃಷ್ಣನ ದರ್ಶನಕ್ಕೆ ಹೋಗ್ತೀವಿ, ಹೋಗೋದೇ ಇಲ್ಲ, ನನ್ನನ್ನು ಸೇರಿಸೇ ಇರುವಂಥದ್ದು. ಪಕ್ಕದಲ್ಲೇ ಸತ್ಯಜ್ಞಾನರಿದ್ದಾರೆ, ಪಕ್ಕದಲ್ಲಿ ವಾದಿರಾಜರಿದ್ದಾರೆ, ವ್ಯಾಸರಾಜರಿದ್ದಾರೆ, ರಾಯರಿದ್ದಾರೆ, ಕೃಷ್ಣ ಇದ್ದಾನೆ, ನರಸಿಂಹದೇವರಿದ್ದಾರೆ. ಎಷ್ಟು ದಿವಸ ನಾವು ಸತತವಾಗಿ ಹೋಗ್ತೀವಿ ಅಂತ ವಿಚಾರ ಮಾಡಿದಾಗ ಈ ಗೋಪಿಕಾ ಸ್ತ್ರೀಯರು ನಮ್ಮನ್ನು ಬೈತಾ ಇರುವಂತೆ ನನಗೆ ಅನಿಸ್ತಾ ಇದೆ. ಹೀಗಾಗಿ ಯಾವ ರೀತಿಯಲ್ಲಿ ಕೃಷ್ಣ ಹೋಗಿದ್ದಾನೆ, ಹೊರಟಿದ್ದಾನೆ, ಆ ಕಡೆ ಹೋಗಿ ಸೇರಿದ್ದಾನೆ ಮಥುರಾ ಪಟ್ಟಣಕ್ಕೆ. ಮಧ್ಯದಲ್ಲಿ ದಾರಿಯಲ್ಲಿ ಸ್ನಾನ ಮಾಡಿ ಅಕ್ರೂರರು ಮತ್ತು ಮಾಧ್ಯಾಹ್ನಿಕ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿ ಬರ್ತೇನೆ. ಮಾಧ್ಯಾಹ್ನಿಕ ಸಂಧ್ಯಾವಂದನೆ ಇವತ್ತಿನ ಜನ ಯಾರು ಮಾಧ್ಯಾಹ್ನಿಕವೇ ಮಾಡ್ತಾ ಇಲ್ಲ. ಮಾಧ್ಯಾಹ್ನಿಕ ಸರಿಯಾಗಿ ಮಾಡಬೇಕು, 3 ಹೊತ್ತು ಸಂಧ್ಯಾವಂದನೆ ಮಾಡಲೇಬೇಕು. ಬ್ರಾಹ್ಮಣ್ಯ ಹೋಗುತ್ತೆ, ಸ್ನಾನ ಮಾಡ್ತೀನಿ ಇಳಿದರು. ಸ್ನಾನಕ್ಕೆ ಇಳಿದರೆ ನದಿಯಲ್ಲಿಯೂ ಕೃಷ್ಣ ಬಲರಾಮರು ಕಾಣಿಸ್ತಾ ಇದ್ದಾರೆ, ಎದ್ದು ನಿಂತರೆ ರಥದಲ್ಲಿಯೂ ಕಾಣಿಸ್ತಾ ಇದ್ದಾರೆ. ಸರ್ವಾಂತರ್ಯಾಮಿಯಾದಂಥವರು ಸರ್ವತ್ರ ವ್ಯಾಪ್ತನಾದವ ಶ್ರೀಕೃಷ್ಣ ಪರಮಾತ್ಮ ಅನ್ನೋದು ಗೊತ್ತಾಯಿತು. ಅಲ್ಲಿ ಅಕ್ರೂರ ಮಾಡುವಂತಹ ಸ್ತೋತ್ರ ಆಯಾ ಭಾಗವತ ದಶಮಸ್ಕಂದದಲ್ಲಿ ದಶಾವತಾರ ಪರವಾದಂತಹ ಸ್ತೋತ್ರ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಈ ಕ್ರಮದಲ್ಲಿ ಸ್ತೋತ್ರ ಮಾಡ್ತಾ ಬರ್ತಾರೆ. ಅದ್ಭುತವಾದಂತಹ ಅಕ್ರೂರನ ಸ್ತುತಿಯನ್ನು ಅಲ್ಲಿ ಕಾಣ್ತೇವೆ. ಇದಾದ ಮೇಲೆ ಅಂತೂ ಮಥುರಾ ಪಟ್ಟಣಕ್ಕೆ ಹೋಗಿ ಸೇರಿದ್ದಾಯಿತು. ಅಕ್ರೂರು ಬಾಪ ಹೋಗೋಣ, ಮನೆ ಅರಮನೆಗೆ ಹೋಗೋಣ ಅಂತಂದರು. ಈಗಲೇ ಇಷ್ಟು ಬೇಗನೆ ಬಂದು ನಾ ಏನು ಮಾಡಲಿ, ಹೀಗಾಗಿ ನಾನು ಸ್ವಲ್ಪ ಊರನ್ನೆಲ್ಲ ನೋಡ್ಕೊಂಡು ಬರ್ತೀನಿ, ನೀವು ಮುಂದೆ ಹೋಗಿ, ನಾ ಬಂದಿದ್ದೀನಿ, ಕರ್ಕೊಂಡು ಬಂದಿದ್ದೀನಿ ಅನ್ನೋ ಮಾತನ್ನು ನಿಮ್ಮ ರಾಜರಿಗೆ ತಿಳಿಸ್ರಿ. ನಾಳೆ ಆಗುವಂತಹ ಧನುರ್ಯಾಗದಲ್ಲಿ ನಾವೆಲ್ಲರೂ ಇರ್ತೇವೆ, ನಾವೆಲ್ಲರೂ ಇಬ್ಬರೂ ಕೂಡ ಅಲ್ಲಿ ಪಾಲ್ಗೊಳ್ಳುತ್ತೇವೆ, ಇದನ್ನು ತಿಳಿಸ್ಬಿಟ್ಟು ನಾವೆಲ್ಲ ಊರನ್ನು ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ಬಂದು ಒಂದೊಂದೇ ಊರನ್ನೆಲ್ಲ ನೋಡ್ತಾ ಬಂದರು. ಎದುರಿಗೆ ಆ ಕಂಸನ ಬಟ್ಟೆಗಳನ್ನೆಲ್ಲ, ಕೊಳೆ ಬಟ್ಟೆಗಳನ್ನೆಲ್ಲ ಒಗೆಯುವಂತಹ ಒಬ್ಬ ವ್ಯಕ್ತಿ ರಾಜಸ ಅವನನ್ನು ನೋಡಿದ್ದಾರೆ. ನೋಡಿ ನನಗೆ ಉಳ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ಬಟ್ಟೆಗಳು ಬೇಕಾಗಿದೆ, ಕೊಡಪ್ಪ ಅಂತಂದು. ಕೃಷ್ಣ ಅವನು ಹೇಳಿದ, ಎಂಥ ಬುದ್ಧಿವಂತರಿದ್ದೀರಿ ನೀವು, ಇದು ರಾಜರ ಉಳಿಯುವಂತಹ ಬಟ್ಟೆಗಳು, ಪಟ್ಟವಸ್ತ್ರಗಳು, ಇದೆಲ್ಲ ನೀವೆಲ್ಲ ಉಡುವುದಾ? ಎಲ್ಲ ಗೋಪಾಲಕರು, ನೀವು ದನ ಕಾಯೋರು, ನಿಮಗೆ ಹೋಗಿ ರಾಜರ ಬಟ್ಟೆ ಬೇಕಾ, ನಿಮಗೆ ಕೊಡೋದಿಲ್ಲ ಅಂತ ಒಂದು ಮುಟ್ಟಿಕ. ಈಗ ಮುಟ್ಟಿಕನಾದ ತಾನು ಉಟ್ಕೊಂಡು ಚೆನ್ನಾಗಿ ಓದಿಕೊಂಡು ಬಲರಾಮನಿಗೆ ಉಳಿಸಿ ದಾರಿಯೆಲ್ಲ ರತ್ನಕಂಬಲ ಅಂತ ಅನ್ನೋ ಹಾಗೆ ದಾರಿಯಲ್ಲೆಲ್ಲ ಅದನ್ನೆಲ್ಲ ಹಾಕೊಂಡು ಅದರ ಮೇಲೆ ಪಾದಗಳನ್ನು ತುಳಿತಾ ಬಂದ. ನಿನ್ನ ವಸ್ತ್ರವನ್ನೇ ಇಷ್ಟು ತುಳಿದಿದ್ದೀನಿ, ನಿನ್ನನ್ನು ಏನು ಮಾಡ್ತೀನಿ ನೋಡು ಅನ್ನುವ ಹಾಗೆ ಮಾಡ್ತಾ ಬಂದಿದ್ದಾನೆ. ಮಧ್ಯದಲ್ಲಿ ಕುಬ್ಜ ಬಂದಿದ್ದಾಳೆ. 3 ಕಡೆಗೆ ಡೊಂಕು, ಅವಳಿಗೆ 3 ಕಡೆಗೆ ಡೊಂಕು, ತ್ರಿವಕ್ರ ಅಂತ ಹೇಳೋದು. ಇವಳು ಕಂಸನಿಗೆ ಸೈರಂಜಿ ಕಾರ್ಯವನ್ನು ಮಾಡ್ತಿದ್ದಂತೆ, ಗಂಧವನ್ನು ಅಳೆದುಕೊಡುವಂತಹ ಕಾರ್ಯವನ್ನು ಮಾಡ್ತಿದ್ರು. ಅವಳ ನನಗೆ ಹಚ್ಕೊಳ್ಳೋದಕ್ಕೆ ಗಂಧ ಕೊಡು, ಸುಗಂಧ ಕೊಡು ಅಂತ ಕೇಳಿದಾಗ ಬಹಳ ಭಕ್ತಿಯಿಂದ ಸಂತೋಷದಿಂದ ಗಂಧವನ್ನು ಕೊಟ್ಟಳಂತೆ. ಅವಳ ಹೆಬ್ಬೆರಳನ್ನು ಹಿಡ್ಕೊಂಡು ಕೃಷ್ಣ ಅವಳ ಚಿಗುರು ಪ್ರದೇಶ ಚಿನ್ನಂತ ಅಂತೀವಲ್ಲ ಅದನ್ನು ಒಮ್ಮೆ ಹೀಗೆ ಇಟ್ಟಿದ್ದಾನೆ. 3 ಡೊಂಕು ಅಲ್ಲಿಗೆ ನಾಶವಾಯಿತು. ಅದ್ಭುತವಾದ ಗಂಧರ್ವ ಸ್ತ್ರೀಯರ ಏನೊಂದು ಅದ್ಭುತವಾದ ರೂಪ ಇರುತ್ತೆ, ಅಂತಹ ಒಂದು ಸ್ವರೂಪ, ಅಂತಹ ಸೌಂದರ್ಯವನ್ನು ಪಡೆದಿದ್ದಾಳೆ. ನನ್ನ ಮನೆಗೆ ಬಂದು ಹೋಗು ಕೃಷ್ಣ ಅಂತ ಹೇಳಿದ್ರು. ಇಲ್ಲ ದಾರಿ ಬಹಳ ಕೆಲಸ ಇದೆ, ನಾನೇ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟ ಕೃಷ್ಣ. ಇದಕ್ಕೆ ಒಂದು ಮಹತ್ವಪೂರ್ಣವಾದಂತಹ ಶಾಸ್ತ್ರೀಯ ಪ್ರಮೇಯವು ದೇವರಿಗೆ ನಿತ್ಯದಲ್ಲಿ ನಾವು ಪೂಜೆ ಮಾಡುವಾಗ ಗಂಧವನ್ನು ಅರ್ಪಣೆ ಮಾಡುತ್ತೇವೆ. ಗಂಧ 2ಕ್ಕೆ ಸಂಕೇತ. ಒಂದು ಸ್ಫುರದ ರೂಪ, ನಿತ್ಯದಲ್ಲಿ ದೇವರಿಗೆ ಗಂಧವನ್ನು ಅರ್ಪಣೆ ಮಾಡಿದರೆ ಈ ಜನ್ಮದಲ್ಲಿ ಇಂತಹ ರೂಪ ಇದೆ, ಜನ್ಮಾಂತರದಲ್ಲಿ ಆದರೂ ಒಳ್ಳೆಯ ಸ್ಫುರದ ರೂಪ ಬರುತ್ತೆ. ಒಂದು ಅದಕ್ಕಿಂತಲೂ ಮಹತ್ವಪೂರ್ಣವಾದಂತಹ ತತ್ವಜ್ಞಾನ ಬರುತ್ತೆ. ದೇವರಿಗೆ ಎಷ್ಟೆಷ್ಟು ನಾವು ಗಂಧವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡ್ತೇವೆ, ಶುದ್ಧವಾದ ಜ್ಞಾನ ಉಂಟಾಗುತ್ತೆ. ಅನ್ನೋದಕ್ಕಾಗಿ ಗಂಧವನ್ನು ಅರ್ಪಣೆ ಮಾಡಬೇಕು, ನಿತ್ಯದಲ್ಲಿಯೂ ಗಂಧವನ್ನು ದೇವರಿಗೆ ಅರ್ಪಿಸಬೇಕು ಅಂತ ಹೇಳೋದಂತೂ
ಹೀಗಾಗಿ ಆ ಯಾವ ವಿದ್ಯೆಯನ್ನು ಉದ್ಧಾರ ಮಾಡಿ ಅಲ್ಲಿಂದ ಧನುಷ್ಶಾಲೆಗೆ ಹೋದ. ಅವನ ವಿವಿಧವಾದಂತಹ ಆಯುಧ ಕೆಳಗೆ ಆ ಆಯುಧಗಳ ಶಾಲಾ ಅಲ್ಲಿಗೆ ಹೋಗಿದ್ದಾನೆ. ರುದ್ರದೇವರ ಧನುಸ್ಸಿತ್ತು. ಒಂದೇ ಕ್ಷಣದಲ್ಲಿ ಅದನ್ನು ಮುರಿದ. ಎಲ್ಲ ಲೋಕಕ್ಕೆಲ್ಲ ಅದು ಶಬ್ದ ಕೇಳಿಸ್ತಾ ಇದೆ. ಕಂಪನಿಗೂ ಕೇಳಿಸ್ತು. ನಾನು ಬಂದಿದ್ದೇನೆ ಅಂತ ತೋರಿಸೋದಕ್ಕಾಗಿ ಈ ಧನುಸ್ಸನ್ನು ಹೊಡೆದನಂತೆ. ನಿನ್ನಲ್ಲಿರುವಂತಹ ದೊಡ್ಡ ಬಲ ರುದ್ರದೇವರ ಧನುಸ್ಸನ್ನು ತಿಳ್ಕೊಂಡಿದ್ದೀ. ಆ ರುದ್ರದೇವರನ್ನೇ ನಾನು ಲಯಕಾಲದಲ್ಲಿ ಏನೂ ಇಲ್ಲ ಅಂತ ಮಾಡ್ತೀನಿ. ನೀ ಎಂಥವ ನನಗೆ ಮೃತ್ಯುರ್ಯಸ್ಯ ಉಪಸೇಚನ. ಯಮಧರ್ಮರಾಜರು ಪ್ರಳಯ ಕಾಲದಲ್ಲಿ ಅವರನ್ನು ಸಂಹಾರ ಮಾಡುವಾಗ ಉಪ್ಪಿನಕಾಯಿ ಇದ್ದಂತಂತೆ ದೇವರಿಗೆ. ಉಪ್ಪಿನಕಾಯಿ ಮೃತ್ಯು ಅಂತಂದರಲ್ಲಿ ನೀವೆಲ್ಲ ಯಾವ ಮಾತ್ರಕ್ಕೆ ನನಗೆ ಎದುರಿಗೆ ನಿಲ್ತೀರಿ ಅಂತ ಹೇಳುವ ಹಾಗೆ ಆ ಧನುರ್ಭಂಗವನ್ನು ಮಾಡಿದ್ದಾನೆ. ಅಂತೂ ಬಂದ ಆ ರಂಗ ಮಂಟಪಕ್ಕೆ ಬಂದಿದ್ದಾನೆ. ಹೊರಗೆ ಆ ಯಾವ ಅವನ ವಿಚಾರ ಏನಿತ್ತು ಕಂಸನದ್ದು ಅಂತಂದರೆ ಕೂಲಯಾಪೀಡ ಅಂತ ಒಂದು ದೊಡ್ಡದಾದಂತಹ ಆಣೆ. ಆ ಆಣೆ ಒಂದ್ಸಲ ಎತ್ತಿ ಹಾಕಿದರೆ ಅಲ್ಲಿ ಪ್ರಾಣ ಬಿಡಬೇಕು ಅಂತಹ ದೊಡ್ಡದಾದಂತಹ ಆ ಯಾವ ದಿಗ್ಗಜ ಅಂತ ಹೇಳ್ತಾರಲ್ಲ ಹಾಗೆ ಆ ಆಣೆಯನ್ನು ನಿಲ್ಲಿಸಿದ್ದಾನೆ. ಅಲ್ಲಿಂದ ಏನಾದರೂ ಅಲ್ಲಿಂದ ತಪ್ಪಿಸ್ಕೊಂಡು ಒಳಗೆ ಬಂದರೂ ಕೂಡ ಚಾಣೂರ ಮಟ್ಟಿಗೆ ಇದ್ದಾರೆ. ಅವರಿಬ್ಬರು ಇವನನ್ನು ಸಂಹಾರ ಮಾಡ್ತಾರೆ ಅಂತ ಹೇಳಿ ಇಷ್ಟೆಲ್ಲ ವಿಚಾರ ಮಾಡಿ ವ್ಯವಸ್ಥೆ ಮಾಡಿದ್ದಾನೆ. ಹತ್ರಕ್ಕೆ ಹೋದ. ಸಹಜವಾಗಿ ಆ ಕೋಲಯಾಪೀಠದ ಆ ಸೊಂಡೆಗಳನ್ನು ಒಂದ್ಸಲ ಹೀಗೆ ತಿರುಗಿಸಿ ಮೇಲೆ ಹಾಕಿದ. ಆ ಮೇಲೆ ಹೋಗಿ ಕೆಳಗೆ ಬೀಳುವಾಗ ಅದು ಪ್ರಾಣ ಇಲ್ಲದೇನೆ ಕೆಳಗೆ ಬಿದ್ದಿದೆ. ಹೀಗೆ ಆ ಕೋಲಯಾಪೀಠವನ್ನು ಸಂಹಾರ ಮಾಡಿದ್ದಾನೆ. ಚಾಣೂರ ಮುಕ್ತಿಕರ ಯುದ್ಧದ ಜೊತೆಗೆ ಗಿಲಾಜಾಲವಾಗಿ ಯುದ್ಧವನ್ನು ಮಾಡಿ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ತಾನು ಸಂಹಾರವನ್ನು ಮಾಡಿದ್ದಾನೆ. ಚಾಣೂರನನ್ನು ಸಂಹಾರ ಮಾಡಿದ. ಮುಕ್ತಿಕರನ್ನು ಕೂಡ ಬಲರಾಮ ಕೃಷ್ಣರು ಇಬ್ಬರು ಕೂಡ ಸಂಹಾರ ಮಾಡಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳದಾಗಿ ಅಂತಹ ರಂಗಶಾಲೆಯಲ್ಲಿ ಏನು ಕೃಷ್ಣ ಇಂತಹ ಪರಾಕ್ರಮದಲ್ಲಿ ಇದ್ದಾನೆ, ಏನು ಮಾಡ್ತಾನೆ ಅಂತ ಹೇಳಿ ಎಲ್ಲರೂ ಕೂಡ ಆಶ್ಚರ್ಯಕ್ರಾಂತರಾಗಿದ್ದಾರೆ. ಆ ಸಂದರ್ಭದಲ್ಲಿ ತದ ಕ್ರೋಧಾಧಿಕಾಂತಾಂಶಃ ಕಂಸಃ ಪರಮಕೋಪನಃ ಚಾಣೂರ ಆದಿಶದ್ವಿದ್ಯೆ ತಸ್ಯ ಸುಮಹಾಬಲಂ. ಅತ್ಯಂತ ಕೋಪದಿಂದ ನೋಡ್ತಾ ಇದ್ದಾನೆ ಕಂಸ ಎಂಬುವಂತಹ ಈ ಮಾತನ್ನು ಹೇಳಕ್ಕಾಗಿ ಮುಗುದಾಚ್ಚಾಪಿ ಕಂಸಸ್ಯ ಪಪಾತ ಮನೆ ಉತ್ತಮಃ. ಆವಾಗ ಆ ಕೆಳಗೆ ನಿಂತಹ ಕೃಷ್ಣ ಒಂದೇ ಒಂದು ಸಲ ಧುಮುಕಿ ಮೇಲೆ ಕುಳಿತಿರ್ತಕ್ಕಂತಹ ಆ ಯಾವ ಕಂಸನ ಶಿಕೆಯನ್ನು ಹಿಡಿದಿದ್ದಾನೆ. ಅಲ್ಲಿಂದ ದರದರಾಂತ ಕೆಳಗೆ ಇಳಿಸಿದ. ಸಾಮಾನ್ಯ ನಾವು ದೇವರಲ್ಲಿ ಕೆಳಗೆ ಇಳಿದು ಬಂದು ಅಂತಂದರೆ ದೇವರು ನಮ್ಮನ್ನು ಮೇಲಕ್ಕೆ ಕೂಡಿಸ್ತಾನೆ. ನಾನು ದೇವರ ಎದುರಿಗೆ ನಾನೇ ಮಹಾ ಅಂತ ಮೇಲಕ್ಕೆ ಕೂತರೆ ಕೆಳಗೆ ಬಗ್ಗುತ್ತಾನೆ. ಇದು ದೇವರ ವಿಚಿತ್ರವಾದಂತಹ ಒಂದು ಸ್ವಭಾವ. ನಾವು ಬಗ್ಗಿದರೆ ನಮ್ಮನ್ನು ಮೇಲಕ್ಕೆ ಕೂರಿಸೋದು. ನಾವು ಮೇಲಿದ್ದೇನೆ ಅಂತ ಅಹಂಕಾರ ದಪ್ಪದಿಂದ ನಾವು ಕೂತರೆ ಕೆಳಗೆ ಸಾಮಾನ್ಯ ಒಬ್ಬ ಕೆಲಸಗಾರನ ಹತ್ರ ಕೆಳಗೆ ಬಗ್ಗುವಂತಹ ಪರಿಸ್ಥಿತಿಯನ್ನು ಕೊಡುವಂಥದ್ದು. ಯಾರ್ಯಾರು ಅವರ ಹತ್ರ ನಾವು ಬಗ್ಗಲೇಬಾರದು ಅಂತ ಅಂದ್ಕೊಂಡಿರ್ತೀವಿ, ಅವರ ಹತ್ರ ಬಗ್ಗಿಸುವಂತಹ ಕೆಲಸವನ್ನು ಭಗವಂತ ಮಾಡ್ತಾರೆ. ಮಹಾಹಠವಂತ ನಾವೇ ಹಠವಾದಿಗಳು, ನಾವೇ ಮಹಾಮೊಂಡು ಅಂತ ನಾವು ತಿಳ್ಕೊಂಡಿದ್ದೀವಿ. ಅವನ ಮೊಂಡುತನ ಎಂಥದ್ದು ಅಂತಂದರೆ, ಅವನ ಹಠ ಎಂಥದ್ದು ಅಂತಂದರೆ, ಅವನು ಮಹಾ ಸ್ವತಂತ್ರ, ಸರ್ವಸ್ವತಂತ್ರ. ನಾನು ಸ್ವತಂತ್ರನೋ ನೀನು ಸ್ವತಂತ್ರನೋ, ನೋಡೋಣ ಸ್ಪರ್ಧೆ ನೋಡೋಣ ಅಂತ ಸ್ಪರ್ಧೆಗೆ ಏನಾದರೂ ಅವನು ನಿಂತ ಅಂತಂದರೆ ಲಕ್ಷ್ಮಿಯಿಂದ ಹಿಡಿದು ಎಲ್ಲರೂ ಅವನಲ್ಲಿ ಸೋತವರೇ. ಅವನ ಎದುರಿಗೆ ಗೆದ್ದವರು ಯಾರೂ ಇಲ್ಲ. ಅದನ್ನು ತೋರಿಸುವಂತಹ ರೀತಿಯಲ್ಲಿ ಮೇಲಕ್ಕೆ ದರ್ಪದಿಂದ ಕೂತಿದ್ದ ಆ ಯಾವ ಕಂಸ ಅವನ ಶಿಖೆಯಲ್ಲಿ ಕೈ ಹಿಡಿದು ಕೆಳಗೆ ನೂಕಿ ಇವನು ಅವನನ್ನು ಕೆಳಗೆ ನೂಕಿದ, ಕೆಳಗೆ ಬಗ್ಗಿಸಿದ. ಆ ಯಾವ ಕೃಷ್ಣ ಒಂದೇ ಮುಟ್ಟಿ ಪ್ರಹಾರದಲ್ಲಿ ತನ್ನ ಗರಿಮಾ ಶಕ್ತಿಯಿಂದ ಒಂದು ಮುಟ್ಟಿ ಪ್ರಹಾರವನ್ನು ಮಾಡಿದ್ದಾನೆ. ಅಲ್ಲಿಗೆ ಕಂಸ ಸಮೃದ್ಧನಾಗಿದ್ದಾನೆ ಇತ್ಯಾದಿಯಾದಂತಹ ವೃತ್ತಾಂತದಿಂದ ಬಾಹುಭ್ಯಾಮೇವ ರಸ ಸುನಾಮ ಅಪೋಸೆತ್ ಸುನಾಮ ಇತ್ಯಾದಿಗಳು ಅವನ ಕಂಸನ ಒಡನಾಟ ಮಾಡುವಂತಹ ಅನೇಕರು ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮ ಆ ಕಾಲದಲ್ಲಿ ಕಂಸನ ತಾಯಿಯಾದವಳು ಅವಳು ವಿಲಾಪ ಮಾಡಿದ್ದು ಇತ್ಯಾದಿಯಾದಂತಹ ವೃತ್ತಾಂತ ಇದನ್ನೆಲ್ಲ ಈ ಹರಿವಂಶದಲ್ಲಿ ಸ್ವಲ್ಪ ವಿಚಿತ್ರವಾದಂಥದ್ದು ವೈಶಿಷ್ಟ್ಯವನ್ನು ಇಲ್ಲಿ ಕಾಣುತ್ತೇವೆ. ಈ ವೃತ್ತಾಂತವನ್ನು ಹೇಳಿ ಅದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ವಸುದೇವ ದೇವಕಿಯರನ್ನು ಹೋಗಿ ಭೇಟಿಯನ್ನು ಮಾಡ್ತಾ ಇದ್ದಾನೆ. ಅವರಲ್ಲಿ ಕ್ಷಮಾಪಣೆ ಮಾಡಿದಂತಹ ಕೆಲವೊಂದು ವೃತ್ತಾಂತಗಳು ಅಲ್ಲಿಂದ ನೇರವಾಗಿ ಕಥೆ ಎಲ್ಲಿ ಹೋಗುತ್ತೆ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ತಾನು ಉಪನಯನವನ್ನು ಮಾಡಿ ಮುಗಿಸಿದ್ದಾನೆ. ಮಾಡಿಕೊಂಡು ಸಂದೀಪನ್ಯಾಚಾರ್ಯರಲ್ಲಿ ಗುರುಕುಲವಾಸಕ್ಕೆ ಹೋಗಿ ಸೇರಿದ್ದಾನೆ. ಅಸ್ತಿತ್ವದ ಕಾಲಸ್ಯ ಸಹಿತವು ರಾಮಕೇಶವು ಗುರುಂ ಸಂದೀಪನಿಂ ಕಾಶ್ಯಂ ಅವಂತಿಪುರ ವಾಸಿನಂ. ಅವಂತಿಪುರ ಅಂತಂದರೆ ಉಜ್ಜಯಿನಿ. ಆ ಉಜ್ಜಯಿನಿ ನಗರದಲ್ಲಿ ಅಲ್ಲಿ ಹೋಗಿ ಗುರುಕುಲವಾಸವನ್ನು ಮಾಡಿದ. ಇದೊಂದು ಹೊಸದಾದಂತಹ ಮಾತು ನಾವು ಹರಿವಂಶದಲ್ಲಿ ಕೇಳುವಂಥದ್ದು. ಅವಂತಿಕಾಪುರದಲ್ಲಿ ಉಜ್ಜಯಿನಿ ಪಟ್ಟಣದಲ್ಲಿ ಅವನು ನಮ್ಮ ವಾಸವನ್ನು ಗುರುಕುಲ ವಾಸವನ್ನು ಮಾಡ್ತಾ ಇದ್ದಾನಂತೆ. ಎಲ್ಲ 64 ದಿವಸಗಳ ಕಾಲ ಮಾತ್ರ ಗುರುಕುಲ ವಾಸವನ್ನು ಮಾಡಿ ಆ 64 ದಿವಸ ಗುರುಕುಲ ಮಾಡಬೇಕು, ವಾಸ ಆಗಬೇಕು ಅನ್ನೋದಕ್ಕಾಗಿ ಮಾಡಿದ್ದು. ಅಲ್ಲಿಂದ ಹೊರಟ ಗುರುಲಕ್ಷ್ಮಿ ಏನು ಕೊಡಲಿ ಅಂತ ಕೇಳಿದ. ನನಗೇನು ಬೇಕಾಗಿದೆಯಪ್ಪ, ನಿನ್ನ
ಆಚಾರ್ಯಣಿ ಇದ್ದಾಳೆ, ಒಳಗಿದ್ದಾಳೆ, ಅವಳ ಹತ್ರ ಬೇಕು, ನನಗೇನು ಬೇಕಿಲ್ಲ, ಅವಳಿಗೆ ಏನಾದ್ರು ಬೇಕಾದ್ರೆ ಕೇಳು ಅಂತಂದ. ಅವಳು ಹೇಳಿದ್ರು, ಅಪ್ಪ ಯಾರನ್ನ ಬೇಕಾದ್ರೂ ಏನು ಬೇಕಾದ್ರೂ ಹೇಳಬಾರ್ದು, ನಮ್ಮಿಂದ ಎಲ್ಲಿ ಕೆಲಸ ಆಗತ್ತೆ ಅಲ್ಲಿ ಹೋಗಿ ಹೇಳಬೇಕು, ನೀನು ಸರ್ವ ಸಮರ್ಥ. ಹೀಗಾಗಿ ಪ್ರವಾಸ ಕ್ಷೇತ್ರಕ್ಕೆ ಒಂದ್ಸಲ ನಾವೆಲ್ಲ ಹೋಗಿದ್ವಿ. ನನ್ನ ಮಗನನ್ನ ಆ ಸಮುದ್ರದ ಅಲೆ ಕರ್ಕೊಂಡು ಹೋಗ್ಬಿಡ್ತು, ಅವನನ್ನ ಕಾಣೆಯಾಗಿದ್ದಾನೆ, ಅಪತ್ಯ ಆಗಿದ್ದಾನೆ, ಅವನನ್ನು ಬದುಕಿಸಿ ಕೊಡು ಅಂತ ಹೇಳಿ ಕೇಳಿದ್ದಾಳೆ. ಇದೇ ನನಗೆ ಬೇಕಾದಂತಹ ದಕ್ಷಿಣೆ, ಇದರ ಮೇಲೆ ನಾನು ಇನ್ನೇನು ಕೇಳೋದಿಲ್ಲ ಅಂತ ಅಂದರು. ಬಹಳ ಸಂತೋಷವಾಯಿತು. ಇಷ್ಟೇ ತಾನೇ, ಅವಾಗ ಬರ್ತೀನಿ ಅಂತ ಹೇಳಿ ಭಗವಂತ ಸಮುದ್ರದ ಒಳಗೆ ಪ್ರವೇಶವನ್ನು ಮಾಡಿದ್ದಾನೆ. ತೇಜಸ್ವಿಯಾದಂತಹ ಶ್ರೀಕೃಷ್ಣ ಅಲ್ಲಿ ಹೋಗಿ ಪ್ರವೇಶ ಮಾಡಿ, ಅಲ್ಲಿ ಪಂಚಜನ ಅಂತ ಒಬ್ಬ ದೈತ್ಯ, ಅವನನ್ನು ಸಂಹಾರ ಮಾಡಿ, ವರುಣದೇವರ ಪ್ರಾರ್ಥನಾನುಸಾರ ಅವನನ್ನು ಸಂಹಾರ ಮಾಡಿ, ಅಲ್ಲಿ ಇರುವಂತಹ ಪಾಂಚಜನ್ಯ ಎನ್ನುವಂತಹ ಶಂಖವನ್ನ ಶ್ರೀಕೃಷ್ಣ ಪರಮಾತ್ಮ ತಾನು ಸ್ವೀಕಾರ ಮಾಡಿದ್ದಾನೆ. ಅಲ್ಲಿ ಅವನ ಪಕ್ಕದಲ್ಲಿ ಇರುವಂತಹ ಆ ಕುಮಾರನನ್ನ, ಗುರುಪುತ್ರನನ್ನ ಕರೆದುಕೊಂಡು ಬಂದು ಭಗವಂತ ಈ ಸಂದೀಪಿನ್ಯಾಚಾರ್ಯರಿಗೆ ಗುರುಪುತ್ರನನ್ನ ಗುರುದಕ್ಷಿಣೆ ಎಂಬುದಾಗಿ ಸ್ವೀಕಾರ ಅವನಿಗೆ ಕೊಟ್ಟಿದ್ದಾನೆ ಇತ್ಯಾದಿಯಾದಂತಹ ಈ ವೃತ್ತಾಂತವನ್ನು ಹೇಳಲಾಗಿ, ಇಲ್ಲಿ ಕಂಸನ ಪತ್ನಿಯರು ಇವರಿಬ್ಬರು ಆಸ್ತಿ ಪ್ರಾಸ್ತಿ ಅಂತ. ಇವರಿಬ್ಬರು ಯಾರು ಅಂತಂದರೆ ಜರಾಸಂಧನ ಹೆಂಡತಿಯರ ಮಕ್ಕಳು, ಕಂಸನ ಹೆಂಡತಿಯರು. ಕಂಸನನ್ನ ಕೃಷ್ಣ ಕೊಂದ, ಅದರಿಂದ ಏನಾಯಿತು, ಜರಾಸಂಧನ 2 ಹೆಣ್ಣು ಮಕ್ಕಳು ಕೂಡ ವಿಧವೆಯರಾದರು. ನನ್ನ ಮಕ್ಕಳ ವೈಧವ್ಯಕ್ಕೆ ಕೃಷ್ಣನೇ ಕಾರಣ ಅಂತ ಅವತ್ತಿನಿಂದ ಅವನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ. ಮೊದಲಿಗೆ ವಿಷ್ಣು ದ್ವೇಷ ಮಾಡ್ತಾ ಇದ್ದ, ಶೈವ ಅವನು. ವಿಷ್ಣು ಅಂತಂದರೆ ಆ ಶಬ್ದವನ್ನು ಕೇಳಿಸಬಾರ್ದು, ಅವನು ಕಿವಿಯನ್ನು ಮುಚ್ಕೋಬೇಕು. ಈಗ ವಿಷ್ಣು ದ್ವೇಷ ಮಾಡಿದವನು, ಅದರಲ್ಲಿಯೂ ವಿಷ್ಣುವೇ ಕೃಷ್ಣನಾಗಿ ಬಂದಿದ್ದಾನೆ ಅಂತಂದ ಮೇಲೆ ಇವರ ಏನೇ ಮಾಡಿ ಇವರನ್ನು ಸಂಹಾರ ಮಾಡಲೇಬೇಕು, ನನ್ನ ಶಿವಭಕ್ತಿಯನ್ನು ನಾನು ತೋರಿಸಬೇಕು ಅಂತೇಳಿ ಆ ಮಥುರಾಪಟ್ಟಣದ ಮೇಲೆ ನಾನಾ ವಿಧವಾದಂತಹ ರೀತಿಯಿಂದ ಅವನು ಯುದ್ಧ ಮಾಡಲಿಕ್ಕೆ ಬರ್ತಾಗಿದ್ದಾನೆ. ಆ ಜರಾಸಂಧ ಒಂದೊಂದು ಸಲವೂ ಕೂಡ ಎಷ್ಟು ದೊಡ್ಡದಾದಂತಹ ಉಪಕಾರ ಕೃಷ್ಣನಿಗೆ ಇವನು ಮಾಡಿದ್ದಾನೆ ಅಂತಂದರೆ, ಕೃಷ್ಣನಿಗೆ ಭೂಭಾರ ಹರಣ ಮಾಡಬೇಕಾಗಿದೆ. ಒಂದು ಸಲ ಇವನನ್ನು ಕೊಂದು ಬಿಟ್ಟರೆ, ಒಂದೇ ಸಲ ಕೊಂದು ಬಿಟ್ಟರೆ ಅಲ್ಲಲ್ಲಿ ಯಾರ್ಯಾರಿದ್ದಾರೆ ಇವನನ್ನು ನಾನೇ ಹುಡ್ಕೊಂಡು ಹೋಗಿ ಸಾಯಿಸಬೇಕು. ಅದಕ್ಕಿಂತಲೂ ಇವನೊಬ್ಬನನ್ನ ಉಳಿಸಿದರೆ ಅವನು ಎಲ್ಲೆಲ್ಲಿ ಯಾರ್ಯಾರು ದುಷ್ಟರಿದ್ದಾರೆ, ವೈಷ್ಣವ ದ್ವೇಷಿಗಳು ಯಾರಿದ್ದಾರೆ, ವಿಷ್ಣು ವೈಷ್ಣವರ ದ್ರೋಹಿಗಳು ಯಾರಿದ್ದಾರೆ, ಎಲ್ಲರನ್ನು ಇವನೇ ಕರ್ಕೊಂಡು ಬರ್ತಾನೆ. ಇವನೇ ಏಜೆಂಟಾಗಿ ಆ ಕೆಲಸ ಮಾಡುವಾಗ ನಾಯಾ ಕಷ್ಟಪಡಲಿ ಅಂತೇಳಿ ಪ್ರತಿಯೊಂದು ಸಲವೂ ಕೂಡ ಜರಾಸಂಧನನ್ನು ಕೃಷ್ಣ ಸಂಹಾರ ಮಾಡಲೇ ಇಲ್ಲ, ಕೊಲ್ಲಲೇ ಇಲ್ಲ. ಎಲ್ಲರನ್ನೂ ಸಂಹಾರ ಮಾಡಿ ಇವನನ್ನು ಮಾತ್ರ ರಣರಂಗದಿಂದ ಓಡಿಸಿ ಕಲಿಸ್ತಾಗಿದ್ದಾರೆ. ಸಾಮಾನ್ಯವಾಗಿ ಹೇಳೋದಂತೆ, ರಣಶೇಷಂ ಶತ್ರುಶೇಷಂ ಅಗ್ನಿಶೇಷಂ ನೀವು ನವಾಸೆಯೇತು. ನಾವು ಏನಾದರೂ ಸಾಲಭಾರವನ್ನು ಮಾಡಿ ಆ ಸಾಲವನ್ನು ಸ್ವಲ್ಪವೂ ಬಿಡಿಸದೆ ಮುಗಿಸ್ಬಿಡ್ಬೇಕು, ಪೂರ್ಣವಾಗಿ ಮುಗಿಸ್ಬೇಕು, ಸ್ವಲ್ಪ ಉಳಿಸಬಾರದು. ಏನಾದರೂ ಸ್ವಲ್ಪ ಸಾಲವನ್ನು ಉಳಿಸಿದ್ವಿ ಅಂತಂದರೆ ಅದು ಬಡ್ಡಿ ಮೇಲೆ ಬಡ್ಡಿ ಮಾಡಿ ಅದು ದೊಡ್ಡದಾಗಿ ಒಂದು ರೂಪವನ್ನು ವಿಶ್ವರೂಪವನ್ನು ತಾಳುತ್ತೆ. ಅನ್ನೋದಕ್ಕೆ ಆದಷ್ಟು ಸಾಲವನ್ನು ಮಾಡಬಾರದು. ಅನಿವಾರ್ಯವಾಗಿ ಸಾಲ ಮಾಡಿದರೂ ಕೂಡ ಅದನ್ನು ಪೂರ್ಣವಾಗಿ ವಿಶೇಷವಾಗಿ ಪರಿಹಾರ ಮಾಡಬೇಕು. ಬೆಂಕಿಯನ್ನು ಆರಿಸುವಾಗಲೂ ಕೂಡ ಸ್ವಲ್ಪ ಉಳಿಸಿದಂತೆ ಬೆಂಕಿಯನ್ನು ಪೂರ್ಣವಾಗಿ ಅದನ್ನು ಆರಿಸಬೇಕು. ಆರಿಸಿಲ್ಲ ಅಂತಂದರೆ ಮತ್ತೆ ಅದು ಕೆಂಡ ದೊಡ್ಡದಾಗತ್ತೆ. ಅದರಂತೆ ಶತ್ರುವನ್ನು ಉಳಿಸಲೇಬಾರದು. ಶತ್ರುವನ್ನು ಉಳಿಸಿದ್ರೆ ಅವನು ಮತ್ತೆ ಹೋಗಿ ದೊಡ್ಡದಾದಂತಹ ಒಂದು ಅಕ್ಷೋಹಿಣಿಯನ್ನು ಕರ್ಕೊಂಡು ಬರ್ತಾನೆ. ಕೃಷ್ಣನಿಗೆ ಅದೇ ಬೇಕಾಗಿತ್ತು. ಅವನಿಗೆ ನೀನು ಹೋಗಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಇವನನ್ನು ಒಂದೊಂದು ಸಲವೂ ಬಿಡ್ತಾ ಅವನು ಒಂದೊಂದು ಸಲವೂ ಕೂಡ 10-20 ಅಕ್ಷೋಹಿಣಿ ಸೈನ್ಯವನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಪ್ರತಿಯೊಂದು ಸಲವೂ ಕೂಡ 20-21 ಅಕ್ಷೋಹಿಣಿಯನ್ನು ಕರ್ಕೊಂಡು ಬಂದಿದ್ದಾನೆ. ಸಾಮಾನ್ಯ ಅಲ್ಲ ಅವನು ಜರಾಸಂಧ. ಇವನೇ ತಿಳ್ಕೊಂಡ್ಬಿಟ್ಟ, ಕೃಷ್ಣನಿಂದ ನನ್ನನ್ನು ಕೊಲ್ಲಲಿಕ್ಕಾಗಲಿಲ್ಲ, ಕೃಷ್ಣನಿಂದ ನನ್ನನ್ನು ಕೊಲ್ಲಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ನನ್ನನ್ನು ಬಿಟ್ಟಿದ್ದಾನೆ ಅಂತ. ಅಂತರಂಗ ಅಭಿಪ್ರಾಯವೇ ಬೇರೆ ಇದೆ ಕೃಷ್ಣನದ್ದು. ಹೀಗಾಗಿ ಒಂದೊಂದು ಸಲವೂ ಕೂಡ ಎಲ್ಲರನ್ನೂ ಸಂಹಾರ ಮಾಡಿ ಸಾತ್ವಿಕಿ ಬಲರಾಮ ಇವೆಲ್ಲರೂ ಕೂಡ ಬಹಳ ಸುಲಭವಾಗಿ ಎಲ್ಲರೂ ಕೂಡ ಸಂಹಾರ ಮಾಡಿದ್ದಾರೆ. ಇದರಲ್ಲಿ ಯಾರ್ಯಾರು ಇವನ ಜೊತೆಗೆ ಬಂದರು ಅಂತಂದರೆ ಮದರ ರಾಜ, ಕಲಿಂಗ ರಾಜ, ನಮ್ಮ ಈ ದೇಶದ ರಾಜ ಮದರ ರಾಜ ಶಲ್ಯ, ಇವನು ಕೂಡ ಜರಾಸಂಧನ ಜೊತೆಗೆ ಸೇರಿದ್ದ. ಯಾಕೆಂತಂದರೆ ಅನಿವಾರ್ಯ ಕಾರಣ, ವಾಸ್ತವಿಕವಾಗಿ ಮಹಾಭಗವದ್ ಭಕ್ತ ಶಲ್ಯ. ಆದರೂ ಕೂಡ ಜರಾಸಂಧ ಎಷ್ಟು ಗಟ್ಟಿ ಇದ್ದ ಅಂತಂದರೆ, ಯಾರಾದರೂ ವಿಷ್ಣುವರ ಭಕ್ತರು ಅಂತಂದರೆ ಬಹಳ ಹಿಂಸೆ ಮಾಡ್ತಿದ್ದನಂತೆ. ಯಾರೂ ವಿಷ್ಣುವಿನ ಮೇಲೆ ಭಕ್ತಿ ಮಾಡೋದಿಲ್ಲ, ಎಲ್ಲರೂ ಶಿವನಲ್ಲಿಯೇ ಭಕ್ತಿಯನ್ನು ಮಾಡಬೇಕು ಅಂತ ಇಷ್ಟು ಹಿಂಸೆ ಮಾಡ್ತಿದ್ದಂತೆ. ಹೀಗಾಗಿ ಅವನಿಂದ ಭಯಕ್ರಾಂತರಾಗಿ ಮದ್ರ ರಾಜ, ಕಾಶ್ಮೀರ ದೇಶದ ರಾಜ, ಗೋನರ್ಗ ದೇಶದ ರಾಜ, ನರುಷಾಧಿಪತಿ, ಧ್ರುಮದೇಶ, ಕಿಂಪುರುಷ ದೇಶ, ಹೀಗೆಲ್ಲ ಅನೇಕ ಪರ್ವತಗಳಲ್ಲಿ ವಾಸ ಮಾಡುವಂಥವರು ಎಲ್ಲರೂ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಬಂದು ಎಲ್ಲರೂ ಸೇರಿ ಕೃಷ್ಣನ ಜೊತೆ ಯುದ್ಧ ಮಾಡಬೇಕು. ಮಥುರಾಪಟ್ಟಣದ 4 ದ್ವಾರಗಳನ್ನು ಮುತ್ತಿಗೆ ಇಡೋದು ಅಂತ ಹೇಳ್ತೀವಲ್ಲ, ಹಾಗೆ 4 ದ್ವಾರಗಳನ್ನು ಪೂರ್ಣವಾಗಿ ಅದನ್ನು ಬಂಧನವನ್ನು ಮಾಡಿದ್ದಾರೆ. ಇದನ್ನು ಬಹಳ ಸಹಜವಾಗಿ ಕೃಷ್ಣ ಒಂದು ಕಡೆಗೆ, ಸಾತ್ವಿಕ ಒಂದು ಕಡೆಗೆ, ಉಗ್ರಸೇನ ಒಂದು ಕಡೆಗೆ, ಬಲರಾಮ ಒಂದು ಕಡೆಗೆ ಹೀಗೆ ಹೋಗಿ ಆ ಎಲ್ಲರನ್ನು ಕೂಡ ಆ ಸೈನ್ಯವನ್ನು ಧ್ವಸ್ತವನ್ನಾಗಿ ಮಾಡಿ
ಇವರೆಲ್ಲರೂ ಕೂಡ ಯಾವ ಜರಾಸಂಧನ ಆ ಯುದ್ಧವನ್ನು ಸಹಜವಾಗಿ ಮುಗಿಸಿದ್ದಾರೆ, ಜರಾಸಂಧನನ್ನು ಪರಾಜಯಗೊಳಿಸಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಆವಾಗ ಕೊನೆಯ ದಿವಸ 29 ದಿವಸ ಈ ಯುದ್ಧ ನಡೆದಿದೆ. 29ನೇ ದಿವಸ ಕೊನೆಯ ದಿವಸ ಆ ಜರಾಸಂಧನಿಗೂ ಬಲರಾಮನಿಗೂ ಯುದ್ಧ ಶುರುವಾಗಿದೆ. ಆವಾಗ ಆ ಗದಾ ಯುದ್ಧದಲ್ಲಿ ಒಂದೇ ಕ್ಷಣದಲ್ಲಿ ಜರಾಸಂಧನನ್ನು ಕೊಲ್ಲಬೇಕು, ಇನ್ನೇನು ಹೊಡೆದು ಸಾಯಿಸಬೇಕು ಅನ್ನೋ ಕಾಲಕ್ಕೆ ಆಕಾಶವಾಣಿ ಆಯಿತು. ಬಲರಾಮ, ನಿನ್ನಿಂದ ಈ ಆ ಕಾರ್ಯ ಆಗುವುದಲ್ಲ, ನೀನು ಮಾಡಬೇಡ, ಜರಾಸಂಧನನ್ನು ನೀನು ಕೊಲ್ಲಬಾರದು, ಬೇರೆಯೊಬ್ಬರಿಂದ ಕೊಲ್ಲೋದಿದೆ, ಇದು ಭಗವಂತನ ಆಜ್ಞಾ, ಅವನ ಸಂಕಲ್ಪ, ಇವನನ್ನು ಕೊಲ್ಲಬೇಡ, ಬಿಟ್ಟುಬಿಡು ಅಂತ ಈ ರೀತಿಯಾದಂತಹ ಆಕಾಶವಾಣಿ ಆಗಿದ್ದಕ್ಕೆ ಅಲ್ಲಿಗೆ ಆ ಜರಾಸಂಧನನ್ನು ಕೈ ಬಿಟ್ಟಿದ್ದಾರೆ ಆ ಯಾವ ಬಲರಾಮರು ಇತ್ಯಾದಿಯಾದಂತಹ ವೃತ್ತಾಂತ. ಈ ರೀತಿ ಒಂದೊಂದು ಸರಿಯೂ ಕೂಡ ಇವನನ್ನು ಸಂಹಾರ ಮಾಡುವ ಪ್ರಯತ್ನವನ್ನು ಮಾಡುವ ಆ ಜರಾಸಂಧ ಪ್ರತಿಯೊಂದು ಸರಿಯೂ ಕೂಡ ಅವನು ಪರಾಜಿತನಾಗಿದ್ದಾನೆ ಇತ್ಯಾದಿಯಾದಂತಹ ವೃತ್ತಾಂತವನ್ನು ತಿಳಿದಾಗಿ ಯಥಾಮತಿ ಯಥಾಭಿಪ್ರಾಯ ಶ್ರೀ ಕೃಷ್ಣಾರ್ಪಣ ಅನೇನ ಭಾಗವೇ ಪುಣ್ಯ